ನನ್ನ ಆಸೆ ಇಂದು ಈಡೇರಿದಂತಾಯಿತು. ನಾನು IPS ಆಫೀಸರ್ ಎಂಬ ಕನಸು ನನಸಾಯಿತು. ಆದರೂ ಕೂಡ ಈ ಊರಿನಲ್ಲಿ ನಾನು ಪೊಲೀಸ್ ಸಮವಸ್ತ್ರವನ್ನು ಧರಿಸಿಕೊಂಡು ಹೋಗುವುದಿಲ್ಲ. ಆ ಶ್ರೀದೇವಿಯ ಸಾವಿನ ರಹಸ್ಯವನ್ನು ತಿಳಿಯಬೇಕಾದರೆ ಸಾಮಾನ್ಯ ಮನುಷ್ಯನಂತೆ ಇರುವುದೇ ಸರಿ. ನನ್ನವರು ಅಂತ ಈ ಊರಿನಲ್ಲಿ ನನಗೆ ಯಾರೂ ಇಲ್ಲ. ಆದರೂ ಕೂಡ ನನಗೆ ನನ್ನವರನ್ನು ಮಾಡಿಕೊಳ್ಳಬೇಕೆಂಬ ಹಂಬಲವಿದೆ. ಆದರೆ ಏನು ಮಾಡಲಿ? ಈ ನನ್ನ ಕೋಪದ ಬುದ್ಧಿಯಿಂದ ಅಂದು ನಾನು ಸಿಕ್ಕ ಅವಕಾಶವನ್ನು ಕಳೆದುಕೊಂಡ ವ್ಯಕ್ತಿ. ಆ ಧನರಾಜನಿಂದ ಶರಣ್ಯಾಳನ್ನು ರಕ್ಷಿಸಿದಾಗ ಅವಳು ನನ್ನನ್ನು ಪ್ರೀತಿಸುತ್ತೇನೆ ಎಂದು ಹೇಳಿದಳು. ಆದರೆ ಅವಳನ್ನು ತಿರಸ್ಕರಿಸಿ ತಪ್ಪು ಮಾಡಬಿಟ್ಟೆನಿಸುತ್ತಿದೆ. ಇಂದು ಅವಳಿಗೆ ಫೋನ್ ಮಾಡಿ ಬರಲು ಹೇಳಿದ್ದೇಳೆ. ಇಂದು ಅವಳನ್ನೇ ತಿಳಿದರಾಯ್ತು. ಹಲೋ ಶರಣ್, ಏನ್ ಈಗ ತಾನೇ ಬಂದಿದ್ರ? ಇಲ್ಲ, ಬಂದು ಬಹಳ ಕಳಿತು. ಹೌದು, ಏನಿಲ್ಲ ಶರಣ್ಯ, ಅವಶ್ಯವಾಗಿ ಹೇಳಿದ್ರಲ್ಲ ಇದೇ ಊರಿನಲ್ಲಿ ಇರ್ತೀನಿ ಅಂತ, ಅದಕ್ಕೆ ನಿಮ್ ಬಗ್ಗೆ ವಿಚಾರಿಸಿದ್ರಾಯ್ತು ಅಂತ ಫೋನ್ ಮಾಡಿ ಬರೋ ಕೇಳಿದೆ ಅಷ್ಟೇ. ಅಯ್ಯೋ ಇಷ್ಟೇನಾ? ಇದನ್ನ ಫೋನ್ ನಲ್ಲೇ ಹೇಳಿದ್ರೆ ಗೊತ್ತಾಗ್ತಿತ್ತಲ್ಲ ನನಗೆ. ಎಲ್ಲಾ ವಿಷಯನೂ ಫೋನ್ ನಲ್ಲಿ ಹೇಳಿದ್ರೆ ನಾನಿನ್ನ ಭೇಟಿ ಮಾಡಕ್ ಆಗೋದಿಲ್ಲ, ಅದಕ್ಕೆ. ಹೌದಾ? ಹೌದು, ನಾನ್ ಅವತ್ತು ಹೇಳಿದ ವಿಷಯ ಏನಾಯ್ತು? ನಿಮ್ಮ ಅಭಿಪ್ರಾಯ ಏನ್ ತಿಳಿಸ್ತಾ ಇಲ್ಲ? ಯಾವ ವಿಷಯ? ಏನ್ ಕೇಳಿದ್ರಿ ನೀವು? ಅಪ್ಪ, ಆಗ್ಲೇ ಮರ್ತು ಬಿಟ್ರ? ನನ್ನ ಪ್ರೀತಿ ಮಾಡೋ ವಿಷಯ ಕೇಳಿದ್ರಿ, ನಿಮ್ಮ ಅಭಿಪ್ರಾಯ? ನಾನೇ ಕಿಲಾಡಿ, ಕಿಲಾಡಿ ನಿಂದಲೇ ಭಯ ಬಿಡಿಸ್ಬೇಕು ಅಂತ ಪ್ಲಾನ್ ಮಾಡಿ. ಶರಣ್ಯ, ನಾನು ಯೋಚನೆ ಮಾಡಿದೆ, ಯಾಕೋ ನೆನಪಾಗ್ತಿಲ್ಲ, ನೀವೇ ಹೇಳ್ಬಿಡಿ. ಗೊತ್ತಾಗ್ತಾ ಇಲ್ವಾ? ಇಲ್ಲ ರೀ, ಅಲ್ಲ ರೀ, ನಾನ್ ನಿಮ್ಮನ್ನ ಬಹಳ ಸಂಗಾತಿಯಾಗಿ ಮಾಡ್ಕೋಬೇಕಂತ ಹೇಳಿದ್ದೆ. ಅದಕ್ಕಾಗಿ ನಿಮ್ಮ ಅಭಿಪ್ರಾಯ ತಿಳಿಸು ಅಂತ ಹೇಳಿದ್ದೆ. ಹೇಳಿದ್ರ? ಅದೆಲ್ಲ ಕೇಳೋದು ಬೇಡ, ನೀನೇ ಹೇಳ್ಬಿಡಿ. ಏನಂತ ಹೇಳ್ಬೇಕು? ನಾನ್ ನಿಮ್ಮನ್ನ ಮನಸಾರಿ ಪ್ರೀತಿಸ್ತಾ ಇದ್ದೇನೆ, ನೀವು ನನ್ನ ಮನಸಾರಿ ಪ್ರೀತಿಸೇ ಕೇಳ್ತಾ ಇದ್ದೇನೆ. ಶರಣ್ಯ, ನಿನ್ನ ಮಾತು ಕೇಳಿದ್ರೆ ನನಗೊಂದು ಪೋಲಿ ಕವನ ಬರುತ್ತೆ. ಯಾವ್ದು ಹೇಳ. ಹೇಳಿ. ಇಲ್ಲಿ ಸಂಜೆಯ ಹೊತ್ತಿನಲ್ಲಿ ಕೆಂಪು ಹೂದೋಟದಲ್ಲಿ ನಲ್ಲ ನಲ್ಲೆಯನ್ನು ಕೇಳಿದ, ನೀನು ನನಗೇನು ಕೊಡುವೆ ಎಂದು. ನಲ್ಲೆ ನಸುನಾಚುತ್ತಾ ಹೇಳಿಗಳು, ಈಗಲ್ಲ 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 ಎಂದು. ಈಗಲ್ಲ ಮತ್ತೆ ಯಾವಾಗ? ಶರಣ್ಯ, ನೋಡಿ, ನಾವಿಬ್ರು ಪ್ರೀತಿಸ್ತಾ ಇದೀವಿ ಅಂದ್ಮೇಲೆ, ನೀವು ನನ್ನ ಪ್ರೀತಿ ಕೊಡ್ತೀರಾ ಅಂದ್ಮೇಲೆ ನಾನು ತುಂಬಾ ಸಂತೋಷ ಪಡ್ತಾ ಇದ್ದೇನೆ. ಬನ್ನಿ, ಇದೇ ಆನಂದಕ್ಕಾಗಿ ಸಂತೋಷವಾಗಿ ಹಾಡಿ ಕುಣಿಯೋಣ. ಸರಿ ಸರಿ.
ಭಾಸುರತಿ ನನ್ನದತಿ ಭಾಸುರತಿ ನನ್ನದತಿ ಕಣಕಣದಿ ನಿಂತು ಸಿರಿ ಯಾಮಿನಿ 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 ಪ್ರೇಮ ಸಂಗ್ರಾಮ ಅವತ್ತು ಏನ್ ವಿಷಯ ಹೇಳ್ತೀರಿ ಅಂತ ಹೇಳಿದ್ರಲ್ಲ, ಈಗಲಾದ್ರೂ ಹೇಳ್ಬೋದೇ? ಶರಣ್ಯ, ಕಂಡ ಭಾಷಕರ ರಕ್ತ ಬಗ್ಗು ಬಡೆ ಗಾಂಧೀಜಿಯವರ ಕನಸಿನ ಭಾರತ ನಿರ್ಮಿಸಬೇಕೆ ಎಂದು ನಾನು ಹೋರಾಡುತ್ತಿರುವ ಕಾರ್ಯಕ್ಕೆ IPS ಹುದ್ದೆ ನನ್ನ ಜೊತೆಗಿದೆ ಶರಣ್ಯ, ನನ್ನ ಜೊತೆಗಿದೆ. ಏನು? ನೀವು IPS ಅಧಿಕಾರಿ ಆಗಿದ್ದೀರಾ? ಹೌದು ಶರಣ್ಯ, ಇಂದು ತಾನೇ ನನ್ನನ್ನು ಕೆಲಸಕ್ಕೆ ಸೇರಿಸಿಕೊಳ್ಳಲು ಪೊಲೀಸರಿಂದ ಆದೇಶ ಬಂದಿದೆ. ಕಂಗ್ರ್ಯಾಚುಲೇಷನ್, ತುಂಬಾ ಸಂತೋಷವಾಯ್ತು. ಅಂದ ಹಾಗೆ ಇನ್ನು ಮುಂದೆ ಈ ವಿಷಯದ ಬಗ್ಗೆ ಯಾರ ಮುಂದೆ ಹೇಳೋದು ಬೇಡ, ನಾನು ಹೇಳೋದಿಲ್ಲ, ನೀವು ಹೇಳೋದಿಲ್ಲ. ಆದ್ರೆ ಶ್ರೀದೇವಿ ಅಂತೆ ಯಾರು ಮಾಡಿದ್ರು ಅಂತೇಳಿ ಅದನ್ನು ಕಂಡು ಹಿಡಿಬೇಕು. ಇದಕ್ಕೆ ನಿಮ್ಮ ಸಹಕಾರವೂ ನನಗೆ ಬೇಕು. ನಾನೇನಂತ ನಾನು ಆಮೇಲೆ ನಿಮಗೆ ಹೇಳ್ತೇನೆ. ನಾಳೆನೇ ರಿಪೋರ್ಟ್ ಮಾಡಿಕೊಳ್ಳಬೇಕು ಶರಣ್ಯ, ಆದಷ್ಟು ಬೇಗ. ಶ್ರೀದೇವಿ ಹಂತಕರು ಯಾರು ಎಂದು ನಾವು ತಿಳಿದುಕೊಳ್ಳಲೇಬೇಕು. ಹೌದು, ಆದಷ್ಟು ಬೇಗ ತಿಳಿದುಕೊಳ್ಳೋಣ. ಬನ್ನಿ, ನಾವಿಬ್ರು ಹೋಗಿ ಆ ಕೆಲಸಕ್ಕೆ ಕೈ ಹಾಕೋಣ. ತಮ್ಮ, ಖಂಡಿತ ನಿನ್ನ ಆಸೆ ಇದೆ ನೀನ್ ಇದ್ರ ಬಗ್ಗೆ ಚಿಂತಿಸ್ಬೇಡ. ಹೌದಣ್ಣ. ಅಣ್ಣ, ನನಗೂ ಶ್ರೀದೇವಿ ತರನೇ ಸಂಗೀತ ಸ್ಥಾನ ಕೊಟ್ಟಿದ್ದೀರಾ. ನನಗೆ ಅಣ್ಣ ಅಂದ್ರೆ ನೀವಿಬ್ಬರೇ ಇದ್ದೀರಾ. ಅದಕ್ಕಾಗಿ ನೀವು ಅಣ್ಣನಿಗೆ ವಿಷಯ ತಿಳಿಸಿ, ಅತ್ತಿಗೆ ವಿಷಯ ತಿಳಿಸಿ, ಮದುವೆಗೆ ನೀವೇ ಒಪ್ಪಿಗೆ ಕೊಡಬೇಕು. ಖಂಡಿತ ಶರಣ್ಯ, ನಾನು ಸಮಯ ನೋಡಿಕೊಂಡು ಅಣ್ಣಾತಿಗೆ ಮದುವೆ ಬಗ್ಗೆ ಮಾತಾಡಿ ನಿಮಗೆ ತಿಳಿಸ್ತೇನೆ. ಅಲ್ಲಿವರೆಗೂ ಶ್ರೀಕಾಂತ ನೀನು ಒಬ್ಬರಿಗೊಬ್ರು ಅರ್ಥ ಮಾಡ್ಕೊಳ್ಳಿ, ಸರಿನಾ? ಆಯ್ತಣ್ಣ. ಸರಿ ಶರಣ್ಯ, ಆಯ್ತಣ್ಣ. ಈ ಚಳಿ ನಿಜವಾಗ್ಲೂ ಬಹಳ ಬ್ಯಾಸರ ಬಂತ್ರಿ ಈ ಜೀವನ. ಛೇ 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 ಛೇ. ಎಲ್ಲ ವ್ಯಾಪಾರ ಮಾಡಿ ಸಾಕಾತು ಅಂತೇಳಿ ನಾನು ಒಂದು ಹೈನ ಮಾಡೋಣ ಅಂತ ಒಂದು ಎಮ್ಮಿ ತಂದು ಕಟ್ಕೊಂಡ್ರೆ ಏನು ಎಮ್ಮಿ ಕಾಡ್ಸಾಕ್ ನಿಂದ್ರತ್ರಿ ಅದು. ಅಯ್ಯಯ್ಯ, ಇದ್ರ ಕಾಲ ಬಹಳ ಸಾಕಾಗೋತ್ ನೋಡ್ರಿ ನನಗೆ. ಅದ್ರ ಮೈ ಕೈ ಉಜ್ಜಿ 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 ನನಗಂತ್ರ ಏನು ಉಳ್ದಿಲ್ಲ, ಎಲ್ಲ ನಿಲ್ಸಕತ್ತಾವ. ಯವ್ವ ದೇವ್ರಿ, ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರಾಗ ಎಲ್ಲಿ ಗಾಯಪಾತು, ಎಲ್ಲಿ ಓಡೋತು ಇವ, ಎಲ್ಲಿ ಹೋತು ನನಗಂತ್ರ ಒಂದು ತಿಳಿಯೋದು. ಯಾರನ್ನ ನೋಡಿರೇನಪ್ಪ ನಾನು ಎಮ್ಮಿನ? ಸಾಕಾಗೋತು. ಯಾರು ಬೂದು ಗುಂಬಳಕಾಯಿ ಮಾಡ್ಕೊಂಡು ನಿಂತ ಯಾಕ ಏನಾಗೈತಿ? ಏನ್ ಹೇಳೇ ಅದ್ರ ಕಥೆ. ನಿಜವೂ ನನಗಂತ್ರ ಬಹಳ ಸಾಕಾಗಿತ್ತು ನೋಡಿ. ಏನು ಇಲ್ಲಿಂದ ಬಂದಿದ್ದೆಲ್ಲ ವ್ಯಾಪಾರ ಮಾಡ್ಕೊಂಡು ಅಡ್ಡಾಡ್ತಿದ್ದೆ, ಅದ್ ನನಗೆ ವರ್ಕೌಟ್ ಆಗ್ಲಿಲ್ಲ. ಇನ್ನು ಹೈನಲಾರ ಮಾಡೋಣ ಅಂತೇಳಿ ಒಂದು ಎಣ್ಣೆ ಕಟ್ಕೊಂಡೆ. ಅದು ಏನದು ನನಗ ಕಣ್ಣ ಮುಚ್ಚಿ ಕಣ್ಣು ತೆಗೆದ್ರೆ ಎಲ್ಲಿ ಹೋಗ್ಬಿಡ್ತು, ಎಲ್ಲಿ ನಾಪತ್ತೆ ಆಯ್ತು, ಏನು ಕಾಣವಲ್ಲ. ಎಲ್ಲಿ ಹೋಗ್ಬಿಡ್ತಾನ? ಎಲ್ಲಿ ಒಂದ ತಂದಿ, ಅದ್ರ ಜೊತೆ ಕ್ವಾಣ ತಂದಿ. ಏ ಮೂಳ, ಹಳೆ ಮೂಳ, ಏನ ನಿನ್ನ ಮಾತು? ಯಾರ ಎಮ್ಮೆ ಜೊತೆಗೆ ಕಾಣನ ಹಿಡ್ಕೊಂಡ್ ಬರ್ತಾರಲ್ಲ? ಯಾಕೆ ತರಂಗಿಲ್ಲ ರಂಗಿ, ಯಾಕೆ ತರಂಗಿಲ್ಲ? ಮೊನ್ನೆ ಕೃಷಿ ಮೇಳಕ್ ಹೋಗಿದ್ದೆ, ಕಂಚಿಂತ ಕೊಂಡಿದ್ದು ಒಂದಿ ಹೋಗ್ಬಿಡ. ನಾ ಕೇಳಿನೇ ಬಾಳ ಕಾಣ ಬಂದಿದ್ರು ಅಂತೇಳಿ, ಆದ್ರೆ ನಾ ನೋಡಿಲ್ಲಪ್ಪ. ಕ್ವಾಣನ್ ರೇಟ್ ಕೇಳಿ. ರೇಟ ಇಲ್ ಬಿಡ, ಎಷ್ಟಿತ್ತಂತ? 5, 10, 15 ಅಲ್ಲ ರೇಟು. 5, 10, 15 ಅಲ್ಲ, ಆ ನಮ್ಮನೆ ರೇಟ್ ಇತ್ತಂತ. ಅದಷ್ಟು ರೇಟ್ ಅಲ್ಲ, ಅಲ್ಲೇ ತಗೊಂಡ್ಬರ್ತಾರೆ. ಹಂಗ ಅವ್ರು ಅಷ್ಟು ಕೊಟ್ಟು ನಿಮ್ಮವನು 10,000 1500 ಬರಂತ ಎಮ್ಮೆ ಅಲ್ಲವು. ಲಕ್ಷದ ವ್ಯಾಪಾರ ಐತಿ, ಲಕ್ಷದ ಲಕ್ಷಣ. ಅಯ್ಯೋ, ಹೌದು. ಆ ಲಕ್ಷ ನೋಟ್ಲೆ ತಗೊಬಂದು ಯಾಕೆ ತಗೊಂಡ್ಬರ್ಬೇಕು ಆ ಕ್ವಾಣನ ಅಂತೀನಿ ನಾನು. ಗೊತ್ತಿಲ್ಲ ಯಾಕೆ ತರ್ತಾರ ನಮ್ಮ ಕ್ವಾಣನ? ಈಗ ಯಾಕೆ ನನಗಂತ ಗೊತ್ತಿಲ್ಲಪ್ಪ. ನಿಮ್ಮವನ್ ಕ್ವಾಣನ್ ತಂದು ಒಂದೇ ಮೀಟಿ ಬಂದ ಆರ್ಸಾಕ 1500 ರೂಪಾಯಿ ಚಾರ್ಜ್ ಮಾಡಿ. ಅಯ್ಯೋ ಅಪ್ಪ ದೇವ್ರಿ, ಎಂತ ಕಾಲ ಬಂತು ಅಂತೀನಿ. ಹೌದು, ನೀನೇನು ನನ್ನ ನಿನ್ನೆ ನೋಡಿ ಏನು? ಆದ್ರೆ ನಿನ್ನೆ ಹೆಂಗಿರ್ತೈತಿ ನನಗೆ ಹಂಗ ಗೊತ್ತಿರ್ತೈತೆ. ಓ, ಅದು ನಿಜ, ನಿನಗೆ ಗೊತ್ತು ಬಿಡು. ಆದ್ರೆ ನಾವೆಮ್ಮೆ ಬಹಳ ಸರಳ, ಬಹಳ ಚಂದ. ಏನಪ್ಪಾ ಅಂದ್ರೆ ಎಲ್ಲ ಎಮ್ಮಿಗಳು
ಕರ್ರಗಿರ್ತವ, ಎಮ್ಮೆ ಮಾತ್ರ ಕೆಂದೈತಿ, ಆಮೇಲೆ ಮೇಲೆ ಒಂದ್ ಸ್ವಲ್ಪ ಬೆಳ್ಳಗೈತಿ. ಆಗನು ದುಂಡನ್ ಕೋಡು ಹಿಂದ ಬಾಲ್ ಎಳಕ್ತಿರತ್ಲ ಅದ ನಾವ್ ಎಮ್ಮಿ ನೋಡು ಅಂತವು ಎರಡು ಎಮ್ಮಿ ನೋಡಿದೆ. ಆದ್ರ ನಿನ್ನೆಮ್ಮೇನೋ ನನಗೆ ಹಂಗ ಗೊತ್ತಾಗತ್ತಲೆ. ಯಾಲ್ಡ್ ನೋಡ್ಬಿಟ್ಟೆ ನೀನು? ಯಾಲ್ಡ್ ಆದ್ರೆ ಗೊತ್ತಾಗಲ್ ಬಿಡು. ಆದ್ರೆ ನನ್ನ ಎಮ್ಮೆ ಅಂತ ಹೆಂಗ್ ಗೊತ್ತಾಗತಿ? ಹೌದಲ್ಲ, ಹೆಂಗ್ ಗೊತ್ತ ಮಾಡೋದು, ಹೆಂಗ್ ತಿಳ್ಕೊಂತೀನಿ? ಹೇಳ್ತೇನೆ, ನೀ ಕೇಳಿ ಹೆಂಗೈತಿ ಅಂತ ಅದಾಗ ಹೇಳಂತಿ. ಬಾಲ ನೆಲಕ್ ಬರ್ತೈತಿ, ಬಾಲದ ಕೆಳಗ್ ಕೆಂಬುದ ಬಾಯ ಮುಚ್ಚ ಮೂಡ ಹಳೆ ಮೂಡ ಬಾಳ ಕೆಳಗ ನೋಡ್ತೀಯ. ಏನ ಹೇಳ, ಪೂರ ಹದಗೆಟ್ಟು ಬಿಟ್ಟಿ ನೋಡ್ಲಿಲ್ಲ, ಕೆಟ್ಟ ಕೆಳಗೆ ಹಿಡಿದು ಹೋಗಿದ್ದಿ. ನಿನ್ಗೆ ಹೆಂಗ್ ಗೊತ್ತ ತಿಳ್ಕನ ಕೂಡ ಬಾಲದ ಕೆಳಗ ಅಂದ್ರ ಬಾಲದ ಕೆಳಗ್ ಕೆಂಪನ್ ಕೂದ್ಲಿದ್ದು ಅಂತ ಹೇಳಿ ಹಿಂಗಂದನ? ಏ ಹೌದ್ ನೋಡ. ಹಾ ಹೌದು ಅದವರಲ್ಲಿ ನಿನ್ನೆ ಅದ ನನ್ನ ಎಮ್ಮೆ. ಈಗ ಅದನ್ನ ಕಳ್ಕಂದಿ. ಅದನ್ನ ಕಳ್ಕೊಂಡನಿ. ಈಗ ಎಲ್ಲಿ ಹೋಗೈತಿ ಅಂತ ಹುಡುಕ್ಲಿ. ಎಲ್ಲಿ ಹೋಗೈತೋ ಏನೋ, ಎಲ್ಲಂತ ಹುಡುಕ್ಲಿ ನಾನು, ಎಲ್ಲಿ ಹುಡುಕ್ಲಿ, ಎಲ್ಲಿ ಹೋಗ್ಬೇಕು ನಾನು? ಏನ್ ಮಾಡಿ ಏನು ಮಾಡ್ಲಿ? ಏನು ಮಾಡಂಗಿಲ್ಲ. ನೀನ್ ಏನ್ ಹೇಳೋದ ಕೆಲ್ಸ ಇದ್ರೆ ಲಗು ಲಗು ಹೇಳು, ನಾನು ಎಣ್ಣೆ ಹುಡುಕ್ಯಾಡ. ಎಣ್ಣೆ ರಂಗನಿತ್ಲಾಗೈತಿ. ರಂಗನಿತ್ಲಾಗ ಅಲ್ಲೇ ಹೋತದ? ಏ ನಿನ್ನ ಆಗಲ್ಲೇನ ಹೇಳೇನೆ, ನೀನು ಓದಿದವರಿಗೆ ಅದಕ್ಕ ಬುದ್ಧಿಲ್ಲ ಅನ್ನೋದು. ನಿನ್ನೆಮ್ಮಿ ಈಟಿ ಬಂದತ್ಲೇ ನಿಮ್ಮವನು ಈಟಿಗೆ. ಅಲ್ಲ, ನನ್ ಎಮ್ಮಿ ಹೀಟಿಗೆ ಬಂದಿದ್ದಕ್ಕೂ ಆ ರಂಗನ ಹಿತ್ಲ ಹೋಗೋದಕ್ಕೂ ಏನು ಒಂದಕ್ಕೊಂದು ಸಂಬಂಧನ ಇಲ್ಲ. ರಂಗ ಮೊನ್ನೆ ಧಾರವಾಡ ಕೃಷಿ ಮೇಳಕ್ ಹೋಗಿದ್ದ, ಒಂದ್ 3 ಕೋಣನ ಹಿಡ್ಕೊಂಡ್ ಬಂದಾನ. ಅದಕ್ಕೆ ಹೋಗೈತಲ್ಲ ನಿಮ್ಮೆಮ್ಮೆ. ಅಯ್ಯೋ, ಅವನು ಕೋಣ ಹಿಡ್ಕೊಂಡ್ ಬರೋದಕ್ಕೂ ನನ್ನ ಎಮ್ಮೆ ಕಳೆಯೋದಕ್ಕೂ ಏನಪ್ಪಾ ಸಂಬಂಧ? ನಿನ್ನ ಹೇಳಿ ಹೇಳಿ ಸಾಕದಂಗಾತು. ನಿನ್ನೆಮ್ಮಿ ಈಟಿ ಬಂದೈತಲೇ. ನನ್ನ ಎಮ್ಮೆ ಹೀಟಿಗೆ ಬಂದೈತೆ, ಅದಕ್ಕ ಅಲ್ಲಿ ಹೋಗಿತ್ತಂದನ. ಮೊನ್ನೆ ಅದಕ್ಕೆ ಹೋಗತ್ತಲೇ. ಏನ ಮಾಡಪ್ಪ, ಆದ್ರ ಇದಕ್ಕ ಒಟ್ಟ ನ್ಯಾಯ ನೀನ ಮಾಡ್ಕೊಡ್ಬೇಕು ನೋಡು, ನೀನ ಬಗೆಹರಿಸ್ಬೇಕು ಈ ಪಂಚಾಯತಿಗಿನ. ನಿನ್ನೆಮ್ಮಿ ಯಾಕೆ ಬಿಡಾಕ್ ಹೋಗಿದ್ದಲೇ? ನಾನು ಎಲ್ಲಿ ಬಿಡ್ಲು, ಅದು ಬಂದ್ ಬಿಟ್ಟತಿ ಪಾಪ. ಅದಕ್ಕೆ ಏನ ನಾ ತಪ್ಪಿಸ್ಕೊಂಡು ಓಡ್ಬೇಕು. ಲೇ 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 ರಗ್ಗೆ, ನೀನ್ ಯಾಕೆ ನಿಮ್ಮ ಅಪ್ಪನಂಗ ಜಿಪುರತನ ಮಾಡ್ತೀಲಿ? ಯಪ್ಪ, ನಾನೇ ನೋಡಿದೆ ಸಂಗ್ಯ, ಏನ್ರ ಮಾಡಿದ ನೀನ ತೀರ್ಮಾನ ಮಾಡ. ನೀನೇ ಹೇಳು ನೋಡು. ಹೌದರಂಗ, ನಾನೇನ್ರ ನಾನು ಎಮ್ಮಿ ತಗೊಂಬಂದು ನಿಮ್ ಹಿತ್ತಲ್ದಾಗ ಬಿಟ್ಟು ನಿನ್ನ ಕೋಣ ಹತ್ರ ಕೂಡ್ಸಾಕಿನ ಬಿಟ್ಟು ಹೋಗಿ ನಿನ್ನೆ. ನಿಮ್ ಎಮ್ಮಿನ ನನ್ನ ಕೋಣದ ಹತ್ರ ಬಂದತ್ತು, ನಮ್ಮ ಮನೆ ಹತ್ರ. ಮತ್ತೆ ನೋಡಪ್ಪ, ಈಗ ಹೇಳಿದ್ನಲ್ಲ ಅವನ, ಮತ್ ಇದಕ್ಕ ನಾನ್ ಯಾಕಪ್ಪ ರೊಕ್ಕ ಕೊಡ್ಬೇಕು? ಈ ಮಾತು ಬರೋಬ್ಬರಿ ರಂಗಿ, ಕೊಡಬೇಡ ಜಾಡಸು. ಮತ್ತ ನಾನ್ ಯಾಕೆ ಕೊಡ್ಬೇಕಪ್ಪ? ಏ ರಂಗಿ, ನಿನ್ನ ಹತ್ರ ರೊಕ್ಕ ಕೇಳ್ತಾನ? ರೊಕ್ಕ ಕೇಳಲ್ಲೇ. ನೀನು ಹಂಗಂತ ನಂದು ಎಮ್ಮಿ ಪ್ರಚಾರ ಮಾಡೋದ್ ಬಿಡು. ಪಾಣಂತ ಆ ಗಾಣಿಗೆ ನಿಂಗು ಮತ್ತು ಮಲ್ಲಂಗೂಡಪ್ಪ ಅದರ್ಲ, ಅವ್ರಿಬ್ಬರ ತುಬ್ಬಾಕಿ ಬಿಡ್ತಾರ. ನನಗ್ ಲಾಸ್ ಆಕತ್ಲಿ, ಲಾಸ್. ಅಯ್ಯಯ್ಯೋ, ನೀ ಹಂಗೆ ತಿಳ್ಕೊಳಕ ಹೋಗ್ಬೇಡ. ನಿಂಗೆ ಲಾಸ್ ಆಗೋತರ ನಾ ಏನು ಮಾಡಲ್ಲ. ನಿಮ್ಮ ಕೋಣ ತುಂಬಾ ಪ್ರಚಾರ ಮಾಡ್ಕೊಂಡ ಬರ್ತೀನಿ. ಏನಂತ ಮಾಡಿ ತಡಿ ಒಂದ್ ನಿಮಿಷ, ಒಂದು 15-20 ದಿವಸ ಆಗ್ಲಿ. ಅದೇನ್ರ ಹೀಟಿಗೆ ಬರ್ಲಿಲ್ಲ ಅಂದ್ರ ಅಯ್ಯೇ ಊರನ್ನ ಡಂಗರು ಸಾರ್ಸ್ಕೊಂಡು ಪ್ರಚಾರ ಮಾಡ್ತೇನೆ. ಲೇ ರಂಗಿ, ನೀ ಹಿಂಗಂದ್ರ ಹೆಂಗ ಅಂತಾನೆ? ಅಲ್ಲ ಅಲ್ಲ, ನೀನ್ ಹಿಂಗಂದ್ರ ತಡಿ ಒಂದ್ ನಿಮಿಷ, ಏನಂತ ಪ್ರಚಾರ ಮಾಡ್ತೇನೆ ಅಂತ ಗೊತ್ತಿಲ್ಲ ನಿನಗ? ಅಲ್ಲ, ಏನಂತ ಪ್ರಚಾರ ಮಾಡ್ತಿ ಅಂತ ಹೇಳರಿ, ಹೇಳು. ಬೆಳತನಕ ರಾಮಾಯಣ ಕೇಳಿ, ಮಹಾಭಾರತ ಕೇಳಿ, ಆಮೇಲೆ ರಾಮಗೂ ಸೀತೆ ಏನಾಗಿತ್ತು ಅನ್ನೋದು ಅಂತ ಗಾದೆ ವಾದ. ನೀನು ಎಂತ ಮಾಡ್ತಾರ? ಲೇ ರಂಗ, ನಿನ್ನೆಮ್ಮಿ ನಿನ್ ಕೋಣಗೂ ಎಮ್ಮಿ ಬಾಳ ಬರ್ತಾವ, ನಿನ್ಗೂ ಪ್ರಚಾರ ನೀ ತಲೆ ಕಟ್ಟಿ ಬಿಡು. ಅದ ಅಂತಾನಿ. ಥ್ಯಾಂಕ್ಸ್ ಅಪ್ಪ ಸಂಗ್ಯ. ಮತ್ತ ನನ್ನ ಎಮ್ಮಿದ ಪ್ರಚಾರ ಮಾಡೋದು ಬಿಡ್ಬೇಡ. ಏ ರಂಗಿ, ನಾ ಒಂದ್ ಮಾತು ಕೇಳಲೇನ? ನಿಂದು ಶುರು ಆತಾಕಂತು ಮೊದ್ಲ ನನಗೆ ದೊಡ್ಡದೈತಿ ಚಿಂತೆ. ಇನ್ನ ನಾ ಯಾವಾಗ ಸಿಕ್ತಿಲ್ಲ ಅವಾಗ ಹೇಳುವಂತೆ.
ಆಯ್ತು ಬಿಡ ನಂಗ ನಾನಿನ್ನು ಪಾಪ ಏನು ಈ ನಮ್ಮನೆ ಸುಸ್ತಾತ ಇಲ್ಲ ನೀ ಬಾಳ ನೈಸ ನಾಟಕ ಚೆನ್ನವಿನ ಚಿತ್ತಾರ ಹೋಗಲು ಎತ್ತರ ಚೆಲುವಿನ ಚಿತ್ತಾರ ಹೋಗಲು ಎತ್ತರ
ಚೆಲುವಿನ ಚಿತ್ತಾರ ಚೆಲುವಿನ ಅಯ್ಯೋಯ್ಯಪ್ಪ ಅಂದಂಗ ನಾನು ಎಲ್ಲಿ ಸಿಗುತ್ತೋ ಇಲ್ಲ ಗೊತ್ತಿಲ್ಲ ಈ ಕ್ವಾಣಗಳು ಮಾತ್ರ ಬಿಟ್ರಪ್ಪ ಕೇಳ್ರಿ ಏನು ಹೇಳಿ ನಿಮ್ಮ ಮಾತು ಬರೋದು ಲೇಟ್ ಆಗತ್ತ. ಯಾಕ ಎಲ್ಲಿ ಐತೇನೋ ಎಲ್ಲಿ ಹಾಕಂತ ಏನ ಯಾಕ ನಮ್ಮ ಅಪ್ಪಗೆ ಯಾಕಂಗಂತಿ ಬರಾಬ್ರಿ ಹೇಳಿದೆ. ಈ ಮಂಜಾನ ನಮ್ಮ ಮಕ್ಕಳಿಗೆ ಏನ್ ನಟ್ಟು ಬಟ್ಟು ಲೂಸ್ ಮಾಡ್ತಾರೆ, ಇಲ್ಲಿಂದ ಹೋಗ್ತಾರ ಕೇಳ್ತಾರೆ. ಏ ಮಗಳ ಇಲ್ಲಿ ಯಾಕೆ ಬಂದೈತವ ಒಬ್ಬಕ್ಕೆ ಬರಕ್ ಹೋಗೋಣ ಊರು ಸರಿ ಇಲ್ಲ ಕಾನ್ ಕಡೆ ಯಾಕೆ ಬಂದೈತಿ? ಅಪ್ಪ ಅದು ಯಾಕಿಲ್ಲಪ್ಪ ಎಮ್ಮೆ ಹುಡ್ಕಾಡ್ಕೊಂತ ಬಂದಿದ್ನು, ಹಂಗಾಗಿ ಸಿಕ್ರಲ್ಲ ದಾರ್ಯಾಗ ಟೈಮ್ ಪಾಸ್ ಏ ಮಂಗ್ಯಾನ ಮಕ್ಕಳ ನಿಮ್ಮ ಜಾಗ ಖಾಲಿ ಮಾಡ್ತೀರ? ನಮ್ಮ MLA ತಪ್ಪಾತ್ರಿ ಕರ್ಕೊಂಡ್ರೆ ತಪ್ಪಾತ್ರಿ ನೀವು ಮಾಡಲ್ರಿ. ಅದ ರೀ ಕರ್ಕೊಂಡ್ರ ತಪ್ಪಾತ್ರಿ ತಪ್ಪಾತ ಹೇಳ್ರಿ. ಏ ತಾಯಿ ಮಗಳ ಏನಪ್ಪ ನಡಿವಾ ಮನಿ ಕಡೆ ಹೋಗ ನಡಿ. ಆತಪ್ಪ ಹೋಗೋಣ ಅಂತೀಯ? ಬಾ ಹೋಗೋಣ ಬಾ. ನನ್ನ ನಾದಿನಿಯ ಚಿಂತೆಯಲ್ಲಿ ನಾವು ಕಾಂಬೆ ಬೆಳೆಯುವ ಚಿಂತೆಯಾಗಿದ್ದೆವು. ಆದರೆ ನಿನ್ನ ಆಶೀರ್ವಾದದಿಂದ ನನ್ನ ನಾದಿನಿಗೆ ಯಾವುದೇ ತೊಂದರೆ ಆಗಲಿಲ್ಲ. ಆದಷ್ಟು ಬೇಗ ಅವಳು ಈ ಮನೆಗೆ ಬರುವಂತೆ ಅನುಗ್ರಹಿಸು ದೇವ, ಅನುಗ್ರಹಿಸು. ಹೌದು ಪವಿತ್ರ, ನಾನು ಸಹ ದೇವತೆಯಲ್ಲಿದ್ದೇನೆ. ಆದರೆ ಯಾಕೆ ಸ್ವಾಮಿ ಆದರೆ ಎಂದು ಮಾತನಾಡುತ್ತಿರುವಿರಿ? ಏನಾಯ್ತು? ನೀನು ಹೇಳ್ತಿರೋ ಮಾತು ನೀನು ನಿಜ ಪವಿತ್ರ. ಆದರೆ ಅವಳ ತನ್ನ ಮಾರ್ಗದರ್ಶಿಯ ಸಾವಿಗೆ ನ್ಯಾಯ ಕೊಡಿಸುವ ತವಕದಲ್ಲಿದ್ದಾಳೆ. ಅಲ್ಲದೆ ಅವಳ ನಮ್ಮ ಮನೆಗೆ ಮರಳಿ ಬರಬೇಕು, ಹಾಗೆ ನಮ್ಮ ಮಾತನ್ನು ಒಪ್ಪಿಕೊಳ್ಳುತ್ತಾಳು ಎನ್ನುವಂತ. ನೋಡಿ, ಅವರು ಎಷ್ಟೇ ಆದರೂ ಬಿಸಿ ರಕ್ತದ ಹುಡುಗ. ಅವನು ಹಠ ಅಂತ ಅವನ ಮಾತನ್ನ ಅವನೇ ನಡೆಸ್ಕೊಳ್ತಾನೆ. ಆದ್ರೆ ಅವನ ಹೋಗೋ ದಾರಿಗೆ ನಾವು ಬಿಡಬಾರ್ದು ಕಣ್ರಿ. ಅವನಿಗೆ ನಾವು ಸ್ವಲ್ಪ ತಿಳಿಸಿ ಹೇಳಿ ಅವನಿಗೆ ಮದುವೆ ಮಾಡ್ಬೇಕು. ಮದುವೆ ಮಾಡಿದ್ರೆ ಅವನ ಬಂದ ಹೆಂಡತಿ ಅವಳ ಹಾದಿಯ ನಡೆಸ್ತಾಳೆ. ಆಮೇಲೆ ನಮ್ಮ ಶ್ರೀದೇವಿಗೆ ಒಂದು ಒಳ್ಳೆಯವರನ್ನ ಹುಡುಕಿ ಮದುವೆ ಮಾಡಿದ್ರೆ ನಮ್ಮ ಕರ್ತವ್ಯ ಕೂಡ ಮುಗಿಯುತ್ತದೆ ಅಲ್ವೇನ್ರಿ? ನೀನು ಹೇಳ್ತಿರೋ ಮಾತೇನು ನಿಜ ಪವಿತ್ರ. ಶ್ರೀರಾಮ ಮೊದಲು ಮನೆಗೆ ಬರಲಿ, ಅವನ ಅಭಿಪ್ರಾಯ ಕೇಳಿ ನಾವು ಮುಂದುವರೆದರಾಯ್ತು. ನೋಡಿ, ಅದು ಹಾಗಲ್ಲ ರೀ. ನಮ್ಮ ಶ್ರೀದೇವಿ ಏನೋ CBI ಆಫೀಸರ್ ಆಗಿದ್ದಾಳೆ, ಅವಳ ಚಿಂತೆಯಂತೂ ನನಗಿಲ್ಲ. ಆದರೆ ನನ್ನ ಮೈದುನ ಶ್ರೀರಾಮ ರೈತನಾಗಿದ್ದಾನೆ. ಈಗಿನ ಈ ಸಮಾಜದಲ್ಲಿ ರೈತನ ಮಕ್ಕಳಿಗೆ ಅವರಿಗೆ ಹೆಣ್ಣು ಕೊಡುವುದು ಕಷ್ಟ. ಅದರ ಚಿಂತೆಯೇ ನನಗಾಗಿದೆ ಸ್ವಾಮಿ. ಬೆಳಗ್ಗೆ ಜೊತೆಲಿ ಹೊಲಕ್ಕೆ ಹೋದವು. ದಾರಿಯಲ್ಲಿ ಯಾವುದೇ ಗ್ರಾಮದ ರೈತರು ಸಾವಯವ ಗೊಬ್ಬರದ ಬಗ್ಗೆ ಮಾಹಿತಿ ಕೇಳ್ತಾ ಇದ್ರು. ಅವರಿಗೆ ಮಾಹಿತಿ ನೀಡಿ ನಡಿ ಬರ್ತೀರ ಅಂತ ನಾನು ಕಲಿಸ. ಇನ್ನೇನೋ ಬರಬಹುದು ಬಿಡು ಪವಿತ್ರ. ಒಳ್ಳೆದಾಯ್ತು ಬಿಡಿ. ಎಷ್ಟೇ ಆದ್ರೂ ಕೂಡ ಈಗ ನಮ್ಮ ಶ್ರೀದೇವಿ ಕಂಡಿರುವ ಈ ಗೊಬ್ಬರದಿಂದ ಅದೆಷ್ಟೋ ರೈತರಿಗೆ ಉಪಕಾರವಾಗಿದೆ. ಈಗ ಪ್ರತಿಯೊಬ್ಬ ರೈತರು ಸಾವಯವ ಗೊಬ್ಬರ ತೆಗೆದುಕೊಳ್ಳಲು ಮುಂದೆ ಬರ್ತಾ ಇದ್ದಾರೆ. ನಾವೊಂದು ಕಂಡ ಕಾರ್ಯ ನಮ್ಮ ಕೈಗೂಡಿತಲ್ಲ, ಅದೇ ನಮಗೆ ಸಂತೋಷ ರೀ. ನಿಜ ಪವಿತ್ರ, ಇವರನ್ನು ನನ್ನ ತಮ್ಮ ತಂಗಿಯರ ಜನ್ಮ ಸಾರ್ಥಕವಾಯಿತು. ನೋಡಿ, ಇದರಲ್ಲಿ ಅವರ ಶ್ರದ್ಧೆ ಪ್ರಾಮಾಣಿಕತೆ ಎದ್ದು ಕಾಣುತ್ತದೆ. ನಾವು ಅವರ ಪ್ರಾಮಾಣಿಕತೆಗೆ ಸಹಕರಿಸಿದ್ದೇವೆ. ಅದೇನೋ ಸರಿ ಕಂಡ್ರೆ ಆದಷ್ಟು ಬೇಗ ಶ್ರೀದೇವಿ ಹಾಗೂ ನಮ್ಮ ಶ್ರೀರಾಮನಿಗೆ ನಾವು ಮದುವೆಯನ್ನ ಮಾಡಲೇಬೇಕು ರೀ. ಅವರಿಗೆ ಒಂದು ದಾರಿಯನ್ನು ನಾವು ತೋರಿಸಲೇಬೇಕು.
ಅಂತ ನೋಡು. ನಾನೇನಂತ ಹೇಳಲಿ, ನೀನೇ ಕೇಳೋವನನ್ನು. ಅತ್ತಿಗೆ, ನೌಕರಿ ಇರೋದು ನನ್ನ ಮದುವೆ ಹೇಗೆ ಅಂತ ನಿಮಗೆ ಕಾಡ್ತಾ ಇರೋ ಆತಂಕ ನನಗೂ ಸಹ ಅರ್ಥವ. ಆದರೆ ಬರೀ ಲಂಚಾವತಾರವೇ ಎದ್ದು ಕುಡಿಯುತ್ತಿರುವ ಈಗಿನ ಕಾಲದಲ್ಲಿ ನೌಕರಿ ಸಿಗುವುದು ಅಷ್ಟು ಸುಲಭವಿಲ್ಲ ಅತ್ತಿಗೆ. ಅದಕ್ಕಾಗಿ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೆ. ನಾನು ಅದೇನು ಅಂತ ಹೇಳ್ತಿಲ್ಲಮ್ಮ. ಅಣ್ಣ, ಅತ್ತಿಗೆ, ನಮ್ಮ ಶ್ರೀದೇವಿ ಸಂಶೋಧಿಸಿದ ಸಾವಯವ ಗೊಬ್ಬರಕ್ಕೆ ನಾವೇ ಅನುಮತಿ ಪಡೆದುಕೊಂಡು ಅವಳ ಹೆಸರಿನಲ್ಲಿಯೇ ಸಾವಯವ ಗೊಬ್ಬರವನ್ನು ರೈತರಿಗೆ ವಿತರಿಸಿದರಾಯಿತು ಅಂತ ನಾನು ಶರಣ ನಿರ್ಧರಿಸಿದ್ದೇನೆ. ಈ ಕುರಿತಾಗಿ ಈಗಾಗಲೇ ನಾವಿಬ್ಬರು ಹೋಗಿ DC ಆಫೀಸ್ಗೆ ಹೋಗಿ ಅರ್ಜಿಯನ್ನು ಕೂಡ ಸಲ್ಲಿಸಿ ಬಂದಿದ್ದೇವೆ. ಸರ್ಕಾರ ಒಪ್ಪಿಕೊಂಡು ಸಹಾಯಧನದೊಂದಿಗೆ ಇದನ್ನು ರೈತರಿಗೆ ವಿತರಿಸಿದ್ರೆ ಸರಿ, ಇಲ್ಲದಿದ್ರೆ ರೈತರಿಗೆ ಕೈಗೆಟುಕುವ ದರದಲ್ಲಿ ನಾವೇ ವಿತರಿಸಿದ್ರಾಯ್ತು ಅಂತ ನಿರ್ಧರಿಸಿದ್ದೇವೆ. ಅಣ್ಣ, ಇದ್ರ ಬಗ್ಗೆ ನಿನ್ನ ಅಭಿಪ್ರಾಯ ಏನಣ್ಣ? ನೀವಿಬ್ಬರು ಸರಿಯಾದ ಮಾರ್ಗದಲ್ಲಿ ನಡೆಯುತ್ತಿದ್ದಾರೆ ಅಂದಾಗ ನನ್ನ ಒಪ್ಪಿ ಖಂಡಿತ ಇರುತ್ತೆ ಶ್ರೀರಾಮ. ಆದರೆ ಇದಕ್ಕೆ ಬಂಡವಾಳ ಬೇಕಲ್ಲಪ್ಪ. ಅಣ್ಣ, ಇರುವ ಹಣದಲ್ಲಿಯೇ ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭಿಸಿ ಮುಂದೆ ಹೆಚ್ಚಿಸುತ್ತಾ ಹೋದ್ರಾಯ್ತಲ್ಲ. ಹಾಗೆ ಈ ಸಾವಯವ ಗೊಬ್ಬರ ಉತ್ಪಾದನೆಗೆ ಅಷ್ಟೊಂದು ಹಣ ಬೇಡ ಅಂತ ನಿಮಗೂ ಸಹ ಆಲ್ರೆಡಿ ಗೊತ್ತಿದೆ ಅಲ್ಲಣ್ಣ. ಸರಿಯಾಗಿ ಹೇಳಿದೆ ಮೈದುನ. ನೀನು ತೆಗೆದುಕೊಂಡಿರುವ ತೀರ್ಮಾನ ಸರಿಯಾಗಿ ಇದೆ. ನೀನು ಈ ವಿಚಾರವಾಗಿ ಮುಂದುವರೆದರೆ ಒಳ್ಳೇದೇ ಆಗುತ್ತೆ ಕಣಪ್ಪ. ಸರಿ ಅತ್ತಿಗೆ. ಈಗಲಾದ್ರೂ ನಿಮ್ಗೆ ನನ್ನ ಮದುವೆಗೆ ಇದ್ದಂತ ಆತಂಕ ಕಡಿಮೆ ಆಯ್ತು ಅಂತ ನಾನು ಅನ್ಕೊಂಡಿದ್ದೀನಿ. ಶ್ರೀರಾಮ, ಅದೇನು ಮದುವೆ ಆತಂಕ ಕಡಿಮೆ ಆಯ್ತು, ಆದ್ರೂ ಕೂಡ ನಿಮ್ಮಿಬ್ಬರಿಗೆ ಮದುವೆ ಮಾಡುವ ಜವಾಬ್ದಾರಿ ನಮ್ಮ ಮೇಲಿದೆಯಲ್ವಾ? ಅದಕ್ಕೋಸ್ಕರ ನಾವು ನಿಮ್ಮ ಮದುವೆಯನ್ನ ಮಾಡ್ಲೇಬೇಕು. ಅದು ನಮ್ಮ ಕರ್ತವ್ಯ ಕೂಡ ಹೌದಲ್ವೇ? ಇದಕ್ಕೆ ಏನಂತೀಯಂತೆಪ್ಪ? ಅತ್ತಿಗೆ, ಸದ್ಯಕ್ಕೆ ಈಗ ಅವಳಿಗೆ ಮದುವೆಗೆ ಸೂಕ್ತವಾದ ಸಮಯವಲ್ಲ. ಅವಳ ಹತ್ತಿಗೆ ಶ್ರೀದೇವಿ ತನ್ನ ಹತ್ತಿಗೆ ಸಂಚು ರೂಪಿಸಿ ಅವಳ ಮಾರ್ಗದರ್ಶಕಿಯನ್ನು ಕೊಂದವರನ್ನು ಕಂಡುಹಿಡಿಯುವ ತವಕದಲ್ಲಿದ್ದಾಳೆ. ಅದಕ್ಕಾಗಿ ಅವಳ ಸ್ನೇಹಿತ ಶರಣ್ಯಳನ್ನು ಕೂಡ ಕಳಿಸಿದ್ದಾಳೆ. ಮೊದಲು ಅವಳು ಮನೆಗೆ ಬರಲಿ, ಈ ಕಾರ್ಯ ಆದ್ಮೇಲೆ ಅವಳನ್ನ ಕೇಳ್ಬಿಟ್ಟೆ ಮುಂದುವರೋಣ ಅನ್ನೋದು ನನ್ನ ಅಭಿಪ್ರಾಯ. ಮಾತಿನ ಸರಿ ಶ್ರೀರಾಮ. ಅವಳ ಈ ಕೆಲಸ ಮುಗಿಸಲು ಇನ್ನೆಷ್ಟು ದಿನಗಳು ಬೇಕು ಏನು? ಅಲ್ಲಿವರೆಗೆ ಹೇಗೆ ಕಾಯುವುದು? ಅಣ್ಣ, ಅವಳು ನಮ್ಮ ತಂಗಿ ಅಣ್ಣ. ಕೈ ಹಿಡಿದ ಕೆಲಸವನ್ನು ಬಿಡುವವಳಲ್ಲ ನಮ್ಮ ಶ್ರೀದೇವಿ. ಈಗಾಗಲೇ ಈ ಕಾರ್ಯಕ್ಕಾಗಿ ಅವಳ ಸ್ನೇಹಿತ ಶರಣ್ಯಳನ್ನು ಕೂಡ ಕಳಿಸಿದ್ದಾನೆ. ಶರಣ್ಯಳಿಗೆ ಒಬ್ಬ ಸ್ನೇಹಿತ ಕೂಡ ಸಿಕ್ಕಿದ್ದಾನೆ. ಖಂಡಿತ ಅವರಿಬ್ಬರು ಕೂಡಿ ಆದಷ್ಟು ಬೇಗ ಈ ಕಾರ್ಯವನ್ನು ಮುಗಿಸುತ್ತಾರೆ ಎನ್ನುವ ನಂಬಿಕೆ ನನ್ನಲ್ಲಿದೆ ಅಣ್ಣ. ಅಷ್ಟೇ ಅಲ್ಲ, ಅವಳಿಗೆ ಸಿಕ್ಕಂತಹ ಸ್ನೇಹಿತ ಕೂಡ ಸಾಮಾನ್ಯದವನೇನಲ್ಲ ಅಣ್ಣ. ಅವನು ಅನ್ಯಾಯವನ್ನು ಕಂಡರೆ ಸಿರಿದತ್ತು ನಿಲ್ಲುವ ಜೊತೆಗೆ IPS ಆಫೀಸರ್ ಕೂಡ. ಹೌದು ಶ್ರೀರಾಮ, ಹಾಗೆ ಆಗಲಿ. ಈಗ ನಡೆಯಿರಿ, ಹೊಟ್ಟೆ ಸೀದಾಗಿ ನಡೆಯಿರಿ, ಊಟ ಮಾಡ. ಏಕೆ ನಮ್ಮ ಮನೆ ಕಡೆ ಬಂದಿರ? ಏನು ವಿಷಯ ಸರ್? ಕೆಲಸ ಇಲ್ಲರು ಅಂತ ಮಾಡ್ಕೊಂಡಿದ್ದೀರಾ? ಅಮ್ಮೇನು ಕೆಲಸ ಇಲ್ಲರು ಮನೆ ಬರೋ ನೆಂಟರನ್ನು ಮಾಡ್ಕೊಂಡಿದ್ದೀರಾ? ಎಲ್ಲಿ ನಿಮ್ ಶಿವರಾಮ ಕರೆ ಇಲ್ಲಿ. ಶ್ರೀರಾಮ್, ಏನು ಇನ್ಸ್ಪೆಕ್ಟರ್, ನನ್ನ ಮೇಲೆ ಅರೆಸ್ಟ್ ವಾರೆಂಟ್ ಇದೆಯಾ? ನಾನೇನು ತಪ್ಪು ಮಾಡಿದ್ದೇನೆ ಹೇಳಿ ಇನ್ಸ್ಪೆಕ್ಟರ್? ನೋಡಿ ಶ್ರೀರಾಮ್, ನೀವು MLA ಭಾಸ್ಕರ್ ಅವರನ್ನು ಕೊಲೆ ಮಾಡಲು ಪ್ರಯತ್ನ ಪಟ್ಟಿದ್ದೀರಿ. ಏನು? ನಾನು ಆ MLA ಭಾಸ್ಕರನನ್ನು ಕೊಲೆ ಮಾಡಲು ಪ್ರಯತ್ನಿಸಿದ್ದೆ. ಅವನೇ ನನ್ನನ್ನು ಕೊಲ್ಲಲು ಬಂದಾಗ ಬೇರೆಯವರ ಸಹಾಯದಿಂದ ನಾನು ಬಚಾವಾಗಿ ಬಂದ. ನಾನು ಅವನನ್ನು ಕೊಲ್ಲಲು ಹೇಗೆ ಸಾಧ್ಯ ಇನ್ಸ್ಪೆಕ್ಟರ್? ನಾನೇ ಖುದ್ದಾಗಿ ನನ್ನ ತಂಗಿಯ ಸಾವಿನ ಕುರಿತಾಗಿ ಅವನ ಮೇಲೆ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೇನೆ. ದಯವಿಟ್ಟು ನನ್ನನ್ನು ಬಂಧಿಸಬೇಡಿ ಇನ್ಸ್ಪೆಕ್ಟರ್, ಸರಿಯಾಗಿ ವಿಚಾರ ಮಾಡಿ. ಸಾಹೇಬ್ರಿ, ನನ್ನ ತಪ್ಪಿನ ಅನ್ಯಾಯದ ವಿರುದ್ಧ ಹೋರಾಡುವಂತೆ ಬೆಳೆಸಿದ್ದೇನೆ ವಿನಃ ಮತ್ತೊಬ್ಬರನ್ನು ಕೊಲೆ ಮಾಡುವಂತ ಕಟಕನನ್ನಾಗಿ ಅಲ್ಲ. ದಯವಿಟ್ಟು ಇದರಲ್ಲಿ ಏನೋ ನನ್ನ ಇದೆ ಸಾಹೇಬ್ರಿ. ದಯವಿಟ್ಟು ನನ್ನ ತಮ್ಮನನ್ನು ಅರೆಸ್ಟ್ ಮಾಡಬೇಡಿ. ನೋಡಿ, ನಿಮ್ಮ ತಮ್ಮನ್ನು ನೀವು ಹೇಗೆ ಬಿಡಿಸಿರಂತ ಅದರ ಬಗ್ಗೆ ನಮಗೆ ಚರ್ಚೆ ಮಾಡಲು ಅವಕಾಶ ಇಲ್ಲ. ಸಾಹೇಬ್ ನೋಡಿ, ನನ್ನ ಮೈದನ
ಯಾವುದೇ ಕಾರಣಕ್ಕೆ ಯಾವ ತಪ್ಪನ್ನು ಮಾಡೋದಿಲ್ಲ. ಅಂತದ್ರಲ್ಲಿ ನನ್ನ ಮೈದನ ತಪ್ಪು ಮಾಡಿದನಂತ ನೀವು ಹೇಳ್ತಾ ಇದ್ದೀರಾ. ಯಾವುದು ತಪ್ಪು ಯಾವುದು ಸರಿ ಅಂತ ಮೊದಲು ತಿಳಿದುಕೊಳ್ಳಿ. ಅದನ್ನು ಬಿಟ್ಟು ಯಾವ ತಪ್ಪನ್ನು ಮಾಡದ ನನ್ನ ಮೈದನನ್ನ ಅರೆಸ್ಟ್ ಮಾಡಬೇಡಿ. ಬಿಟ್ಟು ಬಿಡಿ ಸಾಹೇಬ್ರೆ, ಬಿಟ್ಟು ಬಿಡಿ ನನ್ನ ಮೈದನನ್ನ. ಸುಮ್ಮನೆ ಇತ್ತಲ್ಲಿ ಮಾತು ಜಾಸ್ತಿ ಆಗ್ತೇವೆ. ನೀವೇನೇ ಎದುರುಗೊಂದು ಕೋಟಿ ಹೇಳಿ ನಮ್ಮ ಕೆಲಸ ಮಾಡಲು ನಯವಂಚಕ ಭಾಸ್ಕರ ನನ್ನನ್ನು ನೇರವಾಗಿ ಎದುರಿಸಲಾಗುವುದಿಲ್ಲ ಅಂತ ಮಾಡಬೇಕು. ಈಗಾಗಲೇ ನನ್ನ ತಂಗಿಯನ್ನು ಕಳೆದುಕೊಂಡು ದುಃಖದಲ್ಲಿರುವ ನನ್ನ ಕುಟುಂಬಕ್ಕೆ ಮತ್ತಷ್ಟು ಕಷ್ಟ ಕೊಡಬೇಡಿ. ದಯವಿಟ್ಟು ನನ್ನನ್ನು ತಪ್ಪಿಸಬೇಡಿ. ನೋಡಿ ಮಿಸ್ಟರ್ ಶ್ರೀರಾಮರೇ, ನಮ್ಮ ಕರ್ತವ್ಯ ಮಾಡಲೇಬೇಕು. ನಮಗೆ ಸಹಕರಿಸಿ. ಹಾಗೆ ಆಗ್ಲಿ ಇನ್ಸ್ಪೆಕ್ಟರ್. ಅಣ್ಣ, ಇದ್ರ ಬಗ್ಗೆ ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ಬೇಡಿ ಅಣ್ಣ. ನಾನು ಇದನ್ನ ನೋಡ್ಕೊಳ್ತೀನಿ ಅಣ್ಣ. ಇನ್ಸ್ಪೆಕ್ಟರ್, ನಿಮ್ಮ ಕೆಲಸವನ್ನು ಬಿಸಿ ಅರೆ ಟೀಮ್ ಸಾಹೇಬ್ರೆ, ನಾನೇ ಬರುತ್ತೆ. ನನ್ನ ತಮ್ಮನ ನೋಡಬಿಡಿ ಸಾಹೇಬ್ರೆ, ನಿನಗೆ ಕೈ ಮುಗಿದು ಕೇಳ್ತೀನಿ. ಬೇಡ ಇನ್ಸ್ಪೆಕ್ಟ್ರೆ, ನನ್ನ ಮೈದನ ಯಾವ ತಪ್ಪನ್ನು ಮಾಡಿಲ್ಲ. ನನ್ನ ಮೈದನ ಅರೆಸ್ಟ್ ಮಾಡಬೇಡಿ. ಬಿಟ್ಬಿಡಿ ಸಾಹೇಬ್ರೆ, ಬಿಟ್ಬಿಡಿ. ಅಯ್ಯೋ ಇದೇನಪ್ಪ, ನನ್ನ ಜೀವನದಲ್ಲಿ ಒಂದಾದ ಮೇಲೆ ಒಂದು ಶಿಕ್ಷೆಯನ್ನು ನೀಡುತ್ತಿರುವೆ. ನಾನೇನು ತಪ್ಪು ಮಾಡಿದ್ದೇನೆಂದು ನನಗೆ ಇಂತಹ ಶಿಕ್ಷೆಯನ್ನು ನೀಡುತ್ತಿರುವೆ. ನಮ್ಮನ್ನು ಈ ರೀತಿ ಪ್ರತಿದಿನ ಕೊಲ್ಲುವುದಕ್ಕಿಂತ ನನ್ನನ್ನು ಒಂದೇ ಸಾರಿ ಕರೆದುಕೊಂಡು ಬಿಡುತ್ತದೆ. ಒಂದೇ ಸಾರಿ ಇದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನೀವು ಕೊರಗಬೇಡಿ. ನೋಡಿ, ನನ್ನ ಮೈದನ ಯಾವುದೇ ಕಾರಣಕ್ಕೂ ಯಾವ ತಪ್ಪನ್ನು ಮಾಡಿಲ್ಲ. ಅಂದ ಹಾಗೆ ನನ್ನ ಮೈದನ ಖಂಡಿತವಾಗಿ ಮರಳಿ ಮನೆಗೆ ಬಂದೇ ಬರುತ್ತಾನೆ. ಅದರ ಬಗ್ಗೆ ಚಿಂತೆ ಮಾಡೋದನ್ನ ಬಿಟ್ಬಿಡಿ. ನೀರು ಒಳಗಡೆ ಈ ಕಲಿಯುಗದಲ್ಲಿ ನ್ಯಾಯ ನೀತಿಗೆ ಬೆಲೆ ಇಲ್ಲದಂತೆ ಕೇವಲ ಸ್ವಾರ್ಥವೇ ತುಂಬಿಕೊಂಡಿರುವ ಈ ಪ್ರಪಂಚದಲ್ಲಿ ಈ ಸ್ವಾರ್ಥದಿಂದ ಬದುಕಲು ಸಾಧ್ಯವಾಗಿದೆ. ನ್ಯಾಯ ನೀತಿಯಿಂದ ಬದುಕಬೇಕಾದರೆ ಕ್ರೌರ್ಯವನ್ನು ಎದುರಿಸಲು ಸಿದ್ಧರಾಗಿರಬೇಕು. ಈಗ ನನ್ನ ವಿಷಯ ಕಥೆಗೆ ಬರೋಣ. ಈ ನನ್ನ ಸೇಡಿನ ಜ್ವಾಲೆಯನ್ನು ಆರಿಸಿಕೊಳ್ಳಲು ನಾನು ಮಾಡುತ್ತಿರುವ ಅಂದು ಕುಕ್ಕಿ ತಿನ್ನಲು ಬಯಸಿದ ಶರಣ್ಯ ಈಗ ನನ್ನ ವೈರಿ ಶ್ರೀರಾಮನ ಮನೆಯಲ್ಲಿದ್ದಾಳೆ. ಅವಳನ್ನು ಬರ ಹೇಳಿದ್ದೇನೆ. ಹೇಗಾದರೂ ಮಾಡಿ ಪ್ರೀತಿಯ ನಾಟಕವನ್ನಾಡಿ ಅವಳನ್ನು ನನ್ನ ಮೋಸದ ಬಲೆಗೆ ಕೆಡವಿ ಆ ಶ್ರೀರಾಮನ ಮುಂದಿನ ನಡೆಯ ಬಗ್ಗೆ ಆ MLA ಭಾಸ್ಕರ್ನು ಶಿವನ ಪಾದ ಸೇರಿಸಿ ಅವನ ಆಸ್ತಿಗೆ ನಾನೇ ಒಡೆಯನಾಗಿ ನನ್ನದೇ ಆದ ರೌಡಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಲಿದ್ದರೆ ನಾನು ಧನ 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 ರಾಜನೇ ಆಗ. ಶರಣ, ಧನರಾಜ್, ನೀವು ಯಾವ ಉದ್ದೇಶದಿಂದ ಇದ್ದೀರೋ ನೀವೇನೋ ಚಿಂತೆ ಮಾಡಬೇಡಿ. ಹೊತ್ತು ನೋಡಿ ಸರಿಯಾಗಿ ಹೊರತು ಹಾಕ್ತೀನಿ. ಅವ್ರ ಮೇಲೆ ಸೇಡ್ ತೀರಿಸ್ಕೊಳ್ಳೋದಕ್ಕಾಗಿ ನಾನು ಆ ಮನೆ ಸೇರಿದ್ದು. ಶಬಾಷ್ ಶಬಾಷ್ ಶರಣ, ಶಬಾಷ್. ಈ ನಿನ್ನ ಚಾಣಕ್ಯ ಬುದ್ಧಿಗೆ ಶರಣ್ಯ, ಈ ರೀತಿ ಇದ್ದರೆ ಈ ಕಲಿಗಾಲದಲ್ಲಿ ಬದುಕಲು ಸಾಧ್ಯ. ಶರಣ್ಯ, ಹಾಗೆ ನನ್ನ ಇನ್ನೊಂದು ಮಾತಿದೆ, ನಡೆಸಿಕೊಡ್ತೀಯಾ? ನೀವು ಯಾವ ಮಾತು ಹೇಳಿದ್ರೆ ನಾನು ನಡೆಸ್ಕೊಡ್ತೀನಿ. ಶರಣ್ಯ, ಅಂದು ನೀನು ನಮ್ಮೂರಿಗೆ ಕಾಲಿಟ್ಟಾಗ ನಿನ್ನ ಮೇಲೆ ಬಲಾತ್ಕಾರ ಮಾಡಲು ಬಂದಿದ್ದಕ್ಕಾಗಿ ನನ್ನನ್ನು ದಯವಿಟ್ಟು ಕ್ಷಮಿಸು. ಇಂದು ನೀನು ಆ ಶ್ರೀರಾಮನನ್ನು ಮನೆಗೆ ಸೇರಿ ಅವನ ಹಿನ್ನೆಲೆಯನ್ನು ಎಲ್ಲ ನನಗೆ ಹೇಳಿ ಹಾಗೆ ಅವನನ್ನು ಮಟ್ಟ ಹಾಕಲು ನನಗೆ ಸಹಕರಿಸುತ್ತೇನೆ ಎಂದು ಹೇಳಿದೆಯಲ್ಲ, ನನ್ನ ಕ್ರೌರ್ಯಕ್ಕೆ ಮತ್ತಷ್ಟು ಬಲ ಬಂದಂತಾಯಿತು.
ಅಯ್ಯ, ಈ ನನ್ನ ಪ್ರೌಢಕ್ಕೆ ನೀನು ಸಹಕರಿಸುತ್ತೇನೆ ಎಂದಾಗ ನಿನ್ನ ಮೇಲೆ ನನಗೆ ಪ್ರೇಮಾಂಕುರವಾಗಿದೆ. ಅಲ್ಲ, ನೀವೇನೇ ಹೇಳಿದ್ರು ನಾ ಎಲ್ಲದಕ್ಕೂ ಸಿದ್ಧಳಿದ್ದೇನೆ. ಆ ಶ್ರೀರಾಮ ಮನೆಯಲ್ಲಿ ಏನೇ ನಡೀತಿದೆ ಎಲ್ಲ ಬರ್ತೀನಿ. ನೀವು ನನಗೆ ಸಹಾಯಕರವಾಗಿ ನಡ್ಕೊಳ್ತೀನಿ. ನಾನು ನಿಮ್ಗೆ ಸಹಾಯ ಮಾಡಿದ್ರೆ ದೊಡ್ಡದೇನಿದೆ, ನಾನು ನಿಮ್ಗೆ ಸಹಾಯ ಮಾಡೇ ಮಾಡ್ತೀನಿ. ವೆರಿ ಗುಡ್ ಶರಣ್ಯ, ವೆರಿ ಗುಡ್. ಅಂತೂ ಇಂತೂ ಆ ಶ್ರೀರಾಮನನ್ನು ಮಟ್ಟ ಹಾಕಲು ನೀನು ಸಹಕರಿಸುತ್ತೀನಿ ಎಂದೆಯಲ್ಲ, ಇರಲಿ. ಹಾ ಶರಣ್ಯ, ಹೀಗೆ ಆ ಶ್ರೀರಾಮನ ಬಗ್ಗೆ ನಾವು ಹೀಗೆ ಮಾತನಾಡುತ್ತಾ ಟೈಮ್ ವೇಸ್ಟ್ ಮಾಡೋಕ್ಕಿಂತ ನನ್ನ ಮನದ ರಾಣಿಯಾಗಿ ನೀನು ನನ್ನ ಮನ ತಣಿಸಬಾರದೆ. ಆಯ್ತು, ನೀವು ಹೇಳಿದ್ದೇನೆ, ನಾನು ಹೇಳ್ತೇನೆ. ನೀವು ಮರದ ರಾಣಿಯಾಗಿ ಸಿದ್ಧವಾಗಿದ್ದೇನೆ. ಕಮಾನ್. ಅಂತೂ ಇಂತೂ ನೀನು ನನ್ನ ಮನಸ್ಸಿಗೆ ತೃಪ್ತಿ ಕೊಡಿಸಿದೆ. ಹಾಗೆ ಹಿಂದೆ ನೀನು ಆ ಶ್ರೀರಾಮನ ಮನೆಯಿಂದ ಬೇಗ ಹೊರಗೆ ಬಾ. ನಾನು ನಿನಗೆ ಉಳಿಯಲು ನನ್ನ ಗೆಸ್ಟ್ ಹೌಸ್ನಲ್ಲಿ ಒಂದು ವ್ಯವಸ್ಥೆ ಮಾಡುತ್ತೇನೆ. ಆದಷ್ಟು ಬೇಗ ನೀನು ವಾಪಸ್. ಆಯ್ತು, ನೀವು ಇಂದು ಸಂಜೆ ನಾನು ನಿನ್ನನ್ನು ಕಾಯ್ತಾ ಇರ್ತೇನೆ. ಬಾಯ್ ಶರಣ್ಯ, ಬಾಯ್.
ಹೋಗು ಮಗನೇ ಹೋಗು. ನೀನು ಹಾಕಿರುವ ಸಂಚನ್ನು ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದೀಯ. ಹೇಗಾದ್ರೂ ಮಾಡಿ ನಿಮ್ಮನ್ನ ಸಿಲುಕೋದಕ್ಕೆ ನಾನು ಈ ನಾಟಕವಾಡಿದ್ದು. ಈಗ ಮಾತನಾಡಿದ್ದೆಲ್ಲ ನಾನು ರೆಕಾರ್ಡಿಂಗ್ ಮಾಡ್ಕೊಂಡಿದ್ದೆ. ಇನ್ನು ಮುಂದೆ ಆಯ್ತಾ ನಿನಗೆ ಜೈಲು ಶಿಕ್ಷೆನ ನಿನಗೆ. ಏನು ನೀನು ಮಾಡುತ್ತಿರುವ ಕೆಲಸ? ನನ್ನನ್ನು ಪ್ರೀತಿಸುತ್ತೇನೆ ಎಂದು ಇಂದು ಆ ಕಾಮುಕನೊಂದಿಗೆ ಚಕ್ಕಂಡ ನಾಚಿಕೆ ಆಗುವುದಿಲ್ಲವೇ ನಿನಗೆ? ನಿಜವಾಗ ನಾನು ಚಕ್ಕಂಡ ಮಾಡ್ತಾ ಇಲ್ಲ, ನಾಟಕ ಮಾಡ್ತಾ ಇದ್ದೆ. ನಾನು ಹೆಣ್ಣು ತಂದೆ ತಾಯಿ ಆಣೆ ಆಗಿಯೂ ನಾನು ನಿಮ್ಮನ್ನೇ ಪ್ರೀತಿಸ್ತಾ ಇದ್ದೇನೆ. ಅಂದರೆ ನಿನ್ನ ಮಾತಿನ ಅರ್ಥ? ನನ್ನ ಮಾತಿನ ಅರ್ಥ ನಿಮಗೆ ತಿಳಿಯುವುದಿಲ್ಲ, ಅದನ್ನು ಹೇಳುವ ಅವಶ್ಯಕತೆ ನನಗೂ ಇಲ್ಲ. ನಿಮಗೆ ಯಾಕೆ ನನ್ನ ವಿಷಯ ಹೇಳಬೇಕಾಗಿದೆ? ಶರಣ್ಯ, ಏನೇ ನೀನು ಮಾತನಾಡುತ್ತಿರುವುದು? ಅದೇನಂತ ಹೇಳಬೇಕಲ್ಲ. ಹೌದು, ಹೇಳ್ತೇನೆ. ಆದ್ರೆ ಗುರುಗಳು ಇಲ್ಲೇ ಇದ್ದಾರಲ್ಲ, ಅವರು ಬಂದು ಹೇಳಿದ ಮೇಲೆ ನಾನು ಹೇಳ್ತೇನೆ. ಒಬ್ಬರಿಗೊಬ್ಬರು ಪ್ರೀತಿಸಿ ಮುಂದೆ ಬಾಳೆಂಬ ರೈಲು ಬಂಡಿಯನ್ನು ಸಾಗಿಸಬೇಕಾದವರು ನಿಮ್ಮ ಮುಖ್ಯಮರೆ ಇರಬಾರದು. ಏನೇ ವಿಷಯವಿದ್ದರೂ ಸರಿ ಅದನ್ನು ಮತ್ತೊಬ್ಬರು ಕೂಡ ಹಂಚಿಕೊಂಡರೆ ಸಮಸ್ಯೆಗೆ ಪರಿಹಾರ ಹುಡುಕಿಕೊಳ್ಳಬಹುದು. ಗುರುಗಳೇ, ಅದೆಲ್ಲ ಆಗುದಿಲ್ಲ. ನಾನೀಗ ಹೇಳಿದ್ರೆ ಎಲ್ಲ ಗುಟ್ಟು ರಟ್ಟಾಗುತ್ತದೆ. ನೀವು ಅವನು ನಾನು ಬೆಳೆಸಿದ ಹುಡುಗ. ಬರೀ ಸತ್ಯ, ನ್ಯಾಯ, ಧರ್ಮ ನಡೆನುಡಿಗಳನ್ನು ತುಂಬಿ ಅನ್ಯಾಯ, ಆಕ್ರಮಣ, ಕ್ರೋಧಗಳನ್ನು ನಾಶಿಸುವ ಬೆಂಕಿಯ ಜ್ವಾಲೆಯನ್ನಾಗಿ ಬೆಳೆಸಿದ್ದೇನೆ. ನೀನು ಯಾವುದರ ಬಗ್ಗೆ ತಲೆಕೆಡಿಸಿಕೊಳ್ಳಬೇಡ. ನಿನ್ನ ಗುರಿ ಉದ್ದೇಶಗಳನ್ನು ನಿಮ್ಮೊಂದಿಗೆ ಹೇಳಿ ನಿನ್ನ ಒತ್ತಡವನ್ನು ಕಡಿಮೆ ಮಾಡಿಕೊ. ನೀವಿಷ್ಟು ಹೇಳ್ತಿರಂದ್ಮೇಲೆ ನಾನು ಸತ್ಯ ಹೇಳಲೇಬೇಕಾಗಿದೆ. ಶ್ರೀಕಾಂತ್, ನೀವು ಯಾವ ಕಾರಣಕ್ಕಾಗಿ ಶ್ರೀದೇವಿ ಸತ್ತಿದ್ದಕ್ಕಾಗಿ ನಾನು ಆಫೀಸ್ ಹೋಗೋದು ಡ್ರೆಸ್ ಹಾಕೊಳ್ಳೋದಿಲ್ಲ ಅಂತ ಹೇಳಿದಿಲ್ಲ, ಆ ಸತ್ಯನ ಹೇಳ್ತಾ ಇದ್ದೀನಿ. ಶರಣ್ಯ, ಏನು ಹೇಳುತ್ತಿರುವೆ ನೀನು? ಶ್ರೀದೇವಿ ಸತ್ತಿಲ್ಲವೇ? ಇಲ್ಲ, ಶ್ರೀದೇವಿ ಸತ್ತಿಲ್ಲ, ಶ್ರೀದೇವಿ ಬದುಕಿದ್ದಾಳೆ. ಅದೊಂದು ದೊಡ್ಡ ಕಥೆ ಇದೆ, ಅದನ್ನೇ ಹೇಳ್ತೀನಿ, ಸರಿಯಾಗಿ ಕೇಳಿಕೊಳ್ಳಿ. ಏನು ಶರಣ್ಯ ನೀನು ಹೇಳುತ್ತಿರುವೆ? ಹಾಗಾದರೆ ಶ್ರೀದೇವಿ ಈಗ ಎಲ್ಲಿದ್ದಾಳೆ ಹೇಳು. ನೋಡಿ, ಅವಳು ಬೆಂಗಳೂರಲ್ಲೇ ಇದ್ದಾಳೆ. ಶ್ರೀದೇವಿಗೆ ಅಂತ ಕಷ್ಟ ಬಂದ ಮೇಲೆ ಅವಳ ಗೆಳತಿ ಆದವಳಿಗೆ ಬಲಾತ್ಕಾರ ಮಾಡಿ ಅವಳನ್ನು ಸುಟ್ಟು ಹಾಕಿಬಿಟ್ರು. ಅವಳನ್ನು ಬಿಡಿಸ್ಕೊಳ್ಳೋದಕ್ಕೆ ಹೋಗೋದಕ್ಕಾಗಿ ಈಕೆ ಮುಖ ಸುಟ್ಟು ಹೋಯ್ತು. ಆದ್ರೆ ಈಗ ಅವಳ ಮುಖ ಆಕಾರ ವಿಕಾರವಾಗಿ ಪ್ಲಾಸ್ಟಿಕ್ ಸರ್ಜರಿ ಮಾಡಿದೆ. ಈಗ ಅವಳನ್ನು ಗುರುತಿಡಿಯಕ್ಕೆ ಆಗುದಿಲ್ಲ. ಆದ್ರೂ ಅವಳೀಗ ಸಿಐಡಿ ಇನ್ಸ್ಪೆಕ್ಟರ್ ಆಗಿದ್ದಾಳೆ. ನಾನು ಇಲ್ಲಿ ಬಂದಿರುವುದು ಸಿಐಡಿ ಇನ್ಸ್ಪೆಕ್ಟರ್ ಆಗಿ ಇಲ್ಲಿ ಎಲ್ಲವನ್ನು ಕಂಡು ಹಿಡಿದು ಎಲ್ಲರನ್ನು ಗುರುತು ಹಿಡಿದು ಅವ್ರನ್ನ ಒದಿಸ್ಕೆ ಬಂದಿದ್ದೇನೆ. ಅವರೇ ನನಗಿಲ್ಲಿ ಕಳಿಸಿದ್ದಾಳೆ. ಹೌದಾ ಅಮ್ಮ, ನೀನು ಹೇಳ್ತಿರೋ ಮಾತು ನಿಜವೇ? ಹೌದು ತರಾಟೆ ಅವರೇ, ನಾನು ಹೇಳ್ತಾ ಇರೋ ಮಾತು ಸತ್ಯ. ಅಯ್ಯೋ ತಿರುಗಿ, ನನ್ನ ಹೆಣದ ಮೋಸದ ಪಂಜರದಲ್ಲಿ ನಾನೇ ನನ್ನ ಮಗಳನ್ನು ಸಿಲುಕಿಸಿ ಕೊಟ್ಟಾಯ್ತಲ್ಲ. ಅಯ್ಯೋ, ನಾನಿನ್ನು ಬದುಕಬಾರದು. ಸಮಾಧಾನ ಮಾಡಿಕೋ ತಮ್ಮಣ್ಣ, ಸಮಾಧಾನ ಮಾಡಿಕೋ. ನೀನು ಸತ್ತರೆ ನಿನ್ನ ಮಗಳ ಆತ್ಮಕ್ಕೆ ಶಾಂತಿ ದೊರಕದು. ಈ ನ್ಯಾಯ ದೊರಕಿಸಿ ಕೊಡಲು ಪ್ರಯತ್ನಿಸಿರುವ ಈ ಮಕ್ಕಳಿಗೆ ಸಹಕಾರ ನೀಡಿ ನಿನ್ನಲ್ಲಿರುವ ಕಡಿಮೆ ಮಾಡಿ ನಿನ್ನ ಪಾಪಗಳನ್ನು ಕಡಿಮೆ ಮಾಡಿಕೋ. ಹಾಗೆ ಇದ್ದಡಿ ಅದೇ ಮಾಡಲಿ. ತಮ್ಮಣ್ಣನವರೇ, ಸದ್ಯಕ್ಕೆ ನಾವು ಇಲ್ಲಿ ವಿಷಯವನ್ನು ಚರ್ಚಿಸುವುದು ಬೇಡ. ನೀವು ಆದಷ್ಟು ಬೇಗ ಏನೇ ನಡೆಯುತ್ತೆ ಅಂತ ಹೇಳಿ ಎಲ್ಲ ಗುಪ್ತವಾದ ವಿಚಾರ ನಮಗೆ ತಿಳಿಸಿದ್ರೆ ಸಾಕು ಅಷ್ಟೇ. ಆಯ್ತು ರೀ, ಎಲ್ಲ ವಿಷಯಗಳು ಬಯಲು ಮಾಡ್ತೀನಿ. ಈ ತಮ್ಮಣ್ಣ ಆ ಶ್ರೀರಾಮನನ್ನು ಅವರ ಕಾರ್ಖಾನೆಯಲ್ಲಿ ಬಂಧಿಸಿಟ್ಟಿದ್ದಾರೆ. ಓ ಶ್ರೀಕಾಂತ, ಹೋಗಿ ಅವನನ್ನು ಬಿಡಿಸಿಕೊಂಡು ಬನ್ನಿ. ನಾನು ಆ ಪಾಪಿ ಮನೆ ಹೋಗಿ ಕುತಂತ್ರಗಳ ಮಾಹಿತಿಯನ್ನು ನಿಮಗೆ ತಿಳಿಸುತ್ತೇನೆ. ಒಳ್ಳೆ ನಿರ್ಧಾರ ತಮ್ಮಣ್ಣ. ಶ್ರೀಕಾಂತ, ನಡೆಯಿರಿ. ಆ ಶ್ರೀರಾಮನನ್ನು ಮಾಡಿ ನಾನು ಆಶ್ರಮಕ್ಕೆ ಹೋಗುತ್ತೇನೆ. ಹೌದು ಶರಣ್ಯ, ಮೊದಲು ಆ ಪಾಪಿಗಳಿಂದ ನಮ್ಮ ಶ್ರೀರಾಮನ ನಾವು ಬಿಡಿಸಿಕೊಂಡು ಬರೋಣ. ಎಲ್ಲ ಪಾಪಿ ಭಾಸ್ಕರ, ಅಂದು ನನ್ನ ಮಡದಿಯ ಶೀಲ ಕೆಡಿಸಿದೆಯಲ್ಲ, ಅದನ್ನು ಸಹಿಸಲಾರದೆ ವಿಷಪುಡ ಪ್ರಾಣ ಬಿಟ್ಟವಳು. ಆ ಸೇಡನ್ನು ಸೇರಿಸಿಕೊಳ್ಳಲು ನಿನ್ನ ಮನೆ ಸೇರಿದೆ. ಇಲ್ಲಿವರೆಗೂ ಸಾಧ್ಯವಾಗಲಿಲ್ಲ ಪಾಪಿ. ಆ ಸೇಡನ್ನು ತೀರಿಸಿಕೊಳ್ಳಲು ಆ ಮಹಾಭಕ್ತದ ಶಕುನಿಯಿಂದ, ಆ ಶಕುನಿಯ ಕುತಂತ್ರದಿಂದ ಕೌರವರ ಸೈನ್ಯ ನಾಶ ಮಾಡಬೇಕು. ಈ ಕಾಲದಲ್ಲಿ ಈ ಶಕುನಿಯ ಕುತಂತ್ರದಿಂದ ನಿನ್ನನ್ನು ನಾಶ ಮಾಡದಿದ್ದರೆ ನಾನು ತಮ್ಮಣ್ಣನೇ ಅಲ್ಲ.
ರಾಮಾಯಣದಲ್ಲಿ ಶ್ರೀರಾಮ, ಮಹಾಭಾರತದಲ್ಲಿ ಪಾಂಡವರು ಧರ್ಮದಿಂದ ಜಯಶಾಲಿಯಾದರು. ನಮಗೂ ಸಹ ಒಳ್ಳೆ ಕಾಲ ಬಂದೇ ಬರುತ್ತದೆ ಪುತ್ರ. ನಿಜ ರೀ, ನಿಮ್ಮ ಮಾತು 100ಕ್ಕೆ 100 ಸತ್ಯ ರೀ. ನಾನು ಕೂಡ ಅದೇ ಕೊರಗಿನಲ್ಲಿ ಚಿಂತೆಯನ್ನ ಮಾಡ್ತಾ ಇದ್ದೇನೆ. ನೋಡಿ, ನನ್ನ ಮೈದುನ ಶ್ರೀರಾಮನನ್ನ ಪೊಲೀಸ್ನವರು ಅರೆಸ್ಟ್ ಮಾಡಿ ಹೋದಾಗಿಂದನು ನನ್ನ ಮನಸ್ಸಿಗೆ ನೆಮ್ಮದಿನೇ ಇಲ್ಲ ಸ್ವಾಮಿ. ನೀವು ಆದಷ್ಟು ಬೇಗ ಆ ಶ್ರೀಮಂತ ಭಾಸ್ಕರನ ಮನೆಗೆ ಹೋಗಿ ನನ್ನ ಮೈದನನ್ನ ಬಿಡಿಸುವಂತ ವ್ಯವಸ್ಥೆಯನ್ನ ಮಾಡಿ ಸ್ವಾಮಿ, ವ್ಯವಸ್ಥೆಯನ್ನ ಮಾಡಿ. ನಾನು ಸಹ ಅದೇ ಯೋಚನೆಯಲ್ಲಿದ್ದರೆ ಪವಿತ್ರ. ಅವರೆಷ್ಟು ಕ್ರೂರಿಗಳೆಂದರೆ, ಅವರ ಅಧರ್ಮದ ಹಾದಿಗೆ ಯಾರಾದರೂ ಅಡ್ಡ ಬಂದರೆ ಅವರನ್ನು ಕೊಲೆ ಮಾಡಲು ಸಹ ಎಸದಂತವರು. ಹಾಗಂತ ನನ್ನ ತಮ್ಮನನ್ನು ಜೈಲಿನಲ್ಲಿ ಬಿಡಲಾಗುವುದಿಲ್ಲ. ಹೇಗಾದರೂ ಮಾಡಿ ಅವರ ಕೈ ಕಾಲನ್ನು ಹಿಡಿದು ನನ್ನ ತಮ್ಮನನ್ನು ಬಿಡಿಸಿಕೊಂಡು ಬರುತ್ತೇನೆ. ಹಾಗೆ ಮಾಡಿ ಸ್ವಾಮಿ. ನೋಡಿ, ಹೋಗುವಾಗ ನೀವು ಖಂಡಿತವಾಗಿ ಒಬ್ಬರೇ ಮಾತ್ರ ಹೋಗ್ಬೇಡಿ, ಜೊತೆಯಲ್ಲಿ ಯಾರನ್ನಾದ್ರೂ ಕರೆದುಕೊಂಡು ಹೋಗಿ. ಸರಿ ಪವಿತ್ರ, ಹಾಗೆ ಮಾಡ್ತೀನಿ. ಮನೆ ಕಡೆ ವಿಚಾರ ಪವಿತ್ರ. ಅಣ್ಣ, ಅತ್ತಿಗೆ ಶ್ರೀರಾಮ, ಅಂತೂ ಬಂದೆಯಪ್ಪ. ತುಂಬಾ ಸಂತೋಷವಾಯಿತು. ಯಾರಿಗೂ ಕೇಡು ಬಯಸದೆ ನನಗೆ ಏಕೆ ಹೀಗಾಗುತ್ತದೆ ಎಂದು ನನಗೆ ತಿಳಿಯದಾಗಿತ್ತು ಶ್ರೀರಾಮ. ಶ್ರೀರಾಮ, ನೀನು ಜೈಲಿಗೆ ಹೋದಾಗಿಲ್ಲ ನಿನ್ನದೇ ಚಿಂತೆಯಾಗಿತ್ತು ಕಂದ. ನಮಗೆಲ್ಲ ನಿನ್ನದೇ ಚಿಂತೆಯಾಗಿತ್ತು. ಆದರೆ ಆ ದೇವರ ದಯದಿಂದ ನೀನು ಮರಳಿ ಮನೆಗೆ ಬಂದಿಯಲ್ಲ, ಅಷ್ಟೇ ನಮ್ಮ ಮನಸ್ಸಿಗೆ ನೆಮ್ಮದಿನಪ್ಪ. ಅದರಲ್ಲೇ ಅತ್ತಿಗೆ, ಅದರಲ್ಲೇ ಅಣ್ಣ. ಅಣ್ಣ, ಇವರು ಶ್ರೀಕಾಂತ್ ಅಂತ ನಮ್ಮ ಶರಣ್ಯ ಅಂತ. ಅಣ್ಣ, ನಾನು ನೀನು ಬೆಳೆಸಿದ ತಮ್ಮನಣ್ಣ, ನೀನು ಬೆಳೆಸಿದ ತಮ್ಮ. ನೀನು ಹೇಳಿಕೊಟ್ಟಿರುವ ಧರ್ಮ ಮಾರ್ಗದಲ್ಲಿ ನಡೆಯುತ್ತಿರುವ ನಮಗೆ ಇಂತಹ ಪ್ರಸಂಗಗಳು, ಆ ಭ್ರಷ್ಟ ರಾಜಕಾರಣಿಗಳು ಬದುಕಿರುವವರೆಗೂ ತಪ್ಪುವುದಿಲ್ಲ. ಅವರನ್ನು ಹೀಗೆ ಬಿಟ್ಟರೆ ಆದಷ್ಟು ಬೇಗ ಅವರಿಗೊಂದು ಗತಿಕಾರ ಸಿಗುತ್ತದೆ. ಇಂದು ನಾವು ಅನುಭವಿಸಿದಂತೆ ಮುಂದೆ ನಮ್ಮಂತಹ ಬಡಪಕ್ಕರಿಗೆ ಸಾಕಷ್ಟು ತಪ್ಪುವುದಿಲ್ಲವಲ್ಲ. ನೋಡು ಶ್ರೀರಾಮ್, ನೀನೊಬ್ಬ ವಿದ್ಯಾವಂತ, ಈ ರೀತಿ ಎಲ್ಲ ಮಾತನಾಡೋದು ಸರಿಯಲ್ಲಪ್ಪ. ನೋಡು, ಅವರು ಮೊದಲೇ ಕ್ರೂರಿಗಳಿದ್ದಾಗೆ ಅಂತವರನ್ನ ಎದುರೆ ಹಾಕಿಕೊಂಡು ನಾವು ಸುಮ್ಮನೆ ತೊಂದರೆಯನ್ನ ತೆಗೆದುಕೊಳ್ಳೋದು ಸರಿಯಲ್ಲ. ಅಂತ ದುಷ್ಟರ ಸಹವಾಸ ನಮಗೆ ಬೇಡ ಕಣಪ್ಪ, ಬೇಡ. ಅತ್ತಿಗೆಮ್ಮ, ನಿನಗೆ ಅವರು ಎಂತಹ ಕುತಂತ್ರಿಗಳು ಅಂತ ತಿಳಿದಿಲ್ಲ ಅತ್ತಿಗೆಮ್ಮ. ಅದಕ್ಕೋಸ್ಕರ ನೀನು ಹಾಗೆ ನೀವೆಲ್ಲರೂ ತಿಳಿದುಕೊಂಡಂತೆ ನನ್ನನ್ನು ಬಂಧಿಸಿಕೊಂಡು ಹೋಗಿದ್ದು ನಿಜವಾದ ಪೊಲೀಸರಲ್ಲ ಅತ್ತಿಗೆಮ್ಮ. ಪೊಲೀಸ್ ಸೋಗಿನಲ್ಲಿ ಬಂದ ಭ್ರಷ್ಟ ರಾಜಕಾರಣಿ. ಏನು ಹೇಳ್ತಿರುವೆ ನೀನು? ನಿನ್ನನ್ನು ಬಂಧಿಸಿದ್ದು ನಕಲಿ ಪೊಲೀಸರ? ಹೌದಣ್ಣ. ಮೊನ್ನೆ ಅವನ ಮನೆಯಲ್ಲಿ ರೈತರನ್ನು ಕಟ್ಟಿ ಹಾಕಿ ಹಿಂಸಿಸುತ್ತಿದ್ದಾಗ ಅವರನ್ನು ಕಾಪಾಡಲು ಹೋದ ನನ್ನನ್ನು ಸಹ ಕೊಲೆ ಮಾಡಲು ಪ್ರಯತ್ನ ಪಟ್ಟರು. ಆಗ ಶ್ರೀಕಾಂತ್ ಬಂದು ನನ್ನನ್ನು ಕಾಪಾಡಿದ. ಅಷ್ಟಲ್ಲದೆ ನನ್ನ ಮೇಲೆ ಸೇಡು ತೀರಿಸಿಕೊಳ್ಳಲು ಅವರು ಮಾಡಿದ ಕುತಂತ್ರ. ಇಷ್ಟೊಂದು ಮೋಸ ಮಾಡಿದರು ಆ ಪಾಪಿಗಳು. ಇದರ ಬಗ್ಗೆ ನಮಗೇಕೆ ಹೇಳಲಿಲ್ಲಪ್ಪ? ಅಣ್ಣ, ಸಮಯ ಬಂದಾಗ ಹೇಳಿದರಾಯ್ತು ಅಂತ ಸುಮ್ಮನಿದ್ದೇನಣ್ಣ. ಆದರೆ ಆ ಸಮಯ ಇಷ್ಟು ಬೇಗ ಬರುತ್ತದೆ ಅಂತ ನಾನು ತಿಳಿದಿರ್ಲಿಲ್ವಣ್ಣ. ನಾನು ತಿಳಿದಿರಲಿಲ್ಲ. ಹೋಗಲು ಬಿಡು ಮೈದುನ, ಅಂತ ಕ್ರೂರಿಗಳ ಸಹವಾಸ ನಮಗೆ ಬೇಡ. ಅಂತ ದುಷ್ಟರಿಂದ ದೂರ ಇರುವುದೇ ನಮಗೆ ಒಳ್ಳೆಯದು ಮೈದುನ. ಅತ್ತಿಗೆಮ್ಮ, ಅವರು ಎಂತಹ ಪಾಪಿಗಳು ಅಂತ ನಿನಗೆ ತಿಳಿದಿಲ್ಲ ಅತ್ತಿಗೆಮ್ಮ. ಅದಕ್ಕೋಸ್ಕರ ನೀನು ಹೀಗೆ ಮಾತನಾಡ. ಎಲ್ಲಿ ಇವರು ಅವರನ್ನು ಬಂಧಿಸಲು ಬಂದಿದ್ದಾರೆ ಎಂದು ಅವರಿಗೆ ತಿಳಿದರೆ ಇವರನ್ನು ಅವರ ಮೋಸದ ಪಂಜರದಲ್ಲಿ ಸಿಲುಕಿಸಿ ಕೊಲ್ಲಲು ಹೆಸರಂತಹ ಕಿರಾತಕರನ್ನು. ಅದಕ್ಕಾಗಿ ಹದ್ದು ಹೇಗೆ ಆಕಾಶದೆತ್ತರದಲ್ಲಿ ಹಾರಾಡುತ್ತ ತನ್ನ ಬೇಟೆಯ ಮೇಲೆ ಕಣ್ಣು ಹಾಕಿ ಮಂಚು ಹಾಕಿ ಹೊಡೆಯುವುದು, ಹಾಗೆ ನಾನು ಸಹ ದೂರದಲ್ಲಿ ನಿಂತುಕೊಂಡೆ ಇವರಿಬ್ಬರಿಗೂ ಸಹ. ಹಾಗೆ ಆಗಲಿ ಮೈದನ. ನೋಡು, ಇಷ್ಟೇ ಆದ್ರೂ ಇವರು ಅವರನ್ನ ಸಂಹಾರ ಮಾಡಲು ಬಂದವರಲ್ವಾ, ನಮಗೆ ಅನುಕೂಲವಾಯಿತಲ್ವಾ? ಅದಕ್ಕೆ ಅದರಲ್ಲಿ ಇನ್ನೊಂದು ನಿಮಗೆ ಮುಖ್ಯವಾದ ಸಮಾಚಾರವನ್ನು ನಾನು ಹೇಳಬೇಕು. ಅದೇನು ಅಂತ ಹೇಳಪ್ಪ. ಶರಣ್ಯ ಮತ್ತು ಶ್ರೀಕಾಂತ ಆಕಸ್ಮಿಕವಾಗಿ ಭೇಟಿಯಾಗಿ ಸ್ನೇಹಿತರಾದವರು. ಈಗ ಅವರ ಸ್ನೇಹ ಪ್ರೀತಿಯಾಗಿ ಬದಲಾಗಿದೆ. ಏನೋ ಮುಖ್ಯವಾದ ವಿಷಯ ಅಂದ್ರಲ್ಲ, ಯಾರೋ ಹೊಸಬರಂತಿದೆ ಇವರು.
ಅನುಭವ ಇವರು ನಮ್ಮ ಶರಣ್ಯ ಸ್ನೇಹಿತ ಶ್ರೀಕಾಂತ್ ಅಂತ. ಓ ನಮಸ್ಕಾರ ಶ್ರೀಕಾಂತ್ ಹಾ ರಂಗುಬಾವ ಇದು ಶ್ರೀರಾಮ್ ಬಾವ ಏನೋ ಮುಖ್ಯವಾದ ವಿಷಯ ಅಂತ ಅಂದ್ರಲ್ಲ ಏನು ಅದನ್ನೇ ಹೇಳ್ತಾ ಇದ್ದೆ ಸುಜಾತರ. ನಾನು ಶರಣ್ಯ ಮತ್ತು ಶ್ರೀಕಾಂತ ಆಕಸ್ಮಿಕವಾಗಿ ಭೇಟಿಯಾಗಿದ್ರು. ಅವರಿಬ್ರು ಸ್ನೇಹಿತರಾದ್ರು. ಇವಾಗ ಅವರ ಸ್ನೇಹ ಪ್ರೀತಿಯಾಗಿ ಪರಿವರ್ತನೆ ಆಗಿದೆ. ಏನಪ್ಪ ಶ್ರೀರಾಮ ನೀನು ಹೇಳ್ತಿರೋ ಮತ್ತು ನಿಜ ಅಣ್ಣ, ಇವರಿಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸ್ತಾ ಇದ್ದಾರೆ. ಅದಕ್ಕಾಗಿ ನೀವು ಇನ್ನೂ ಒಂದು ಕೆಲಸವನ್ನು ಮಾಡಬೇಕು. ಇವರಿಬ್ಬರಿಗೂ ನಿಮ್ಗೆ ಈಗಾಗಲೇ ತಿಳಿದಂತೆ ನಮ್ಮ ಶರಣ್ಯಳಿಗೆ ತನ್ನವರು ಅಂತ ಇರೋದು ನಾವು ಮಾತ್ರ. ಹಾಗೆ ಶ್ರೀಕಾಂತ್ಗೂ ಸಹ ಇವರಿಬ್ಬರಿಗೂ ನೀವೇ ಅತ್ತೆ ಮಾವ ತಂದೆ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಬರ್ತೀವಿ. ಖಂಡಿತ ನಾವು ನಿಂತು ಇವರ ಮದುವೆ ಮಾಡ್ತೇವೆ ಬಿಡು ಶ್ರೀರಾಮ. ಶರಣ್ಯ ಶ್ರೀಕಾಂತ ಸಂತೋಷ ನಿಮ್ಮಿಬ್ಬರಿಗೂ. ಅಣ್ಣ ತುಂಬಾ ಸಂತೋಷವಿದೆ. ಆದ್ರೆ ನಾನೊಂದು ಮಾತು ಹೇಳ್ತೇನೆ, ಶ್ರೀದೇವಿ ಈ ಮನೆಗೆ ಬರೋವರೆಗೂ ನಾವಿಬ್ರು ಮದುವೆ ಮಾಡ್ಕೊಳ್ಳೋದಿಲ್ಲ. ಅವಳು ಬಂದ ನಂತರ ಅವಳ ಸಮಕ್ಷದಲ್ಲೇ ನಾವಿಬ್ರು ಮದುವೆ ಆಗೋದು. ಶರಣ್ಯ, ನಮ್ಮ ಶ್ರೀದೇವಿ ಯಾವಾಗ ಬರ್ತಾ ಇದ್ದಾಳೆ? ಆದಷ್ಟು ಬೇಗ ಬರ್ತಾಳೆ. ಎಂತಹ ಖುಷಿ ವಿಚಾರ ತಿಳಿಸಿದೆ ಶರಣ್ಯ. ಇದಕ್ಕಿಂತ ಖುಷಿ ವಿಚಾರ ಮತ್ತಿನ್ನೇನಿದೆ? ಇನ್ನೊಂದು ಸಂತೋಷದ ವಿಷಯ ಇದೆ. ಇನ್ನೊಂದು ಸಂತೋಷದ ವಿಷಯವೇ? ಅದೇನು ಅಂತ ಹೇಳು ಶರಣ್ಯ. ನಮ್ಮ ಶ್ರೀದೇವಿಯನ್ನು ಕೊಲೆ ಮಾಡಲು ಹಾಕಿದ ಆಗಲೇ ಅವಳ ಗೆಳತಿಯನ್ನು ಕೊಲೆ ಮಾಡಿದವರು ಯಾರು ಅನ್ನೋದು ಗೊತ್ತಾಗಿದೆ. ಶರಣ್ಯ, ಏನು ಹೇಳುತ್ತಿರುವ ನಿನ್ನ ಮಾತು ನಿಜವೇ? ಹೇಳು ಶರಣ್ಯ, ಅವರು ಯಾರೆಂದು ಹೇಳು. ನನ್ನ ತಂಗಿಯ ಹತ್ತಿಗೆ ಸಂಚು ಮಾಡಿದವರು ಯಾರೆಂದು ಹೇಳು ಶರಣ್ಯ. ಅವರ ರುಂಡಗಳನ್ನು ಚೆಂಡಾಡಿ ಅವರ ನಾಯಿನರಿಗೆ ಹಾರವಾಗಿ ಅವರು ಯಾರೆಂದು ಹೇಳು ಶರಣ್ಯ, ಹೇಳು. ಶ್ರೀರಾಮ, ನನಗೆ ಇನ್ನು ಪ್ರಗತಿಯಲ್ಲಿದೆ. ಆ ದುಷ್ಟರನ್ನು ನಾನು ನೋಡಿಕೊಳ್ಳುತ್ತೇನೆ. ನೀವೆಲ್ಲರೂ ನಿಶ್ಚಿಂತೆಯಿಂದಿರಿ. ನನ್ನ ತಂಗಿಯ ಹತ್ಯೆ ಆಯ್ತೆಂದು ಸುದ್ದಿ ಬಂದಾಗ ನಮಗಾದ ನೋವು ಅಷ್ಟಿಷ್ಟಲ್ಲ. ಆದರೆ ದೇವರ ದಯೆಯಿಂದ ನಮ್ಮ ತಂಗಿ ಮರಳಿ ಬಂದಳು. ಆದರೆ ವಿಧಿಯ ಕ್ರೂರ ಆಟಕ್ಕೆ ಅವಳ ಯಶಸ್ಸಿಗೆ ಕಾರಣವಾದ ಅವಳ ಮಾರ್ಗದರ್ಶಕಿ ಹತಳಾದಳು. ಆ ಮಾರ್ಗದರ್ಶಕಿಯನ್ನು ಕೊಂದ ಆ ಪಾಪಿಗಳನ್ನು ಯಮಲೋಕಕ್ಕೆ ಅಟ್ಟಿದಾಗಲೇ ಆದರೆ ನೀವು ತನಿಖೆ ಪ್ರಗತಿಯಲ್ಲಿದೆ ಅಂತ ಹೇಳುತ್ತಿದ್ದೀರ. ಆ ಕುತಂತ್ರಿಗಳು ತುಂಬಾ ಚಾಣಾಕ್ಷರಾಗಿದ್ದಾರೆ. ನಾನು ಏನಾದರೂ ಅವರ ಮೇಲೆ ಈಗ ತಿಳಿದುಕೊಂಡು ರೋಷಾವೇಶ ತೋರಿಸಲು ಹೋದರೆ ನಮ್ಮೆಲ್ಲರನ್ನು ಹೊಸಕ್ಕೆ ಹಾಕಲು ಏಸದಂತಹ ಕಿರಾತಕರು. ಸರಿ, ಸಮಯ ಬಂದಾಗ ನೋಡಿದ್ರಾಗಿ. ನಿನ್ನೆಯಿಂದ ಜೈಲಲ್ಲಿದ್ದು ಊಟ ಮಾಡಿಲ್ಲ. ನೋಡ್ರಿ, ಎಲ್ಲರೂ ಊಟ ಮಾಡೋಣ. ಯಾರು ಇಲ್ಲ ನಮ್ಮ ಅಪ್ಪ ಹಿಂಗಾದ್ರೆ ನನ್ನ ಮದ್ವೆ ಮಾಡಂಗ್ ಕಾಣಲ್ಲ. ನಾನು ಅವ್ರಿಬ್ರಾಗ ಯಾರು ನಾನು ಒಬ್ರನ್ನ ತಗೊಂಡು ಓಡಿಗಿಡ್ ಹೋಗ್ಲಿ ಅನ್ನತ್ಲಾಗ. ಏ ಯವ್ವ ಮಗಳ, ಏನಪ್ಪ ಹಂಗ್ ಮಾಡಿ ನನ್ನ ಮುರದಿ ತೆಗಿಯಕ್ ಹೋಗ್ಬೇಡ. ನಾನ್ ನಿನ್ ಮದ್ವಿನ ಅದಲ್ಲ, ಈ ನಮ್ಮೂರ್ ಕಲ್ಯಾಣ ಮಂಟಪದ ನೀನ್ ಮದ್ವಿ ಮಾಡೇ ಮಾಡ್ತೇನೆ. ಎಷ್ಟ್ ಯಾಕೆ ತಲೆ ಕೆಡ್ಸ್ಕೊಳಕತ್ತಿ? ಹೌದಪ್ಪ, ನೀನು ಮಾಡ್ತೀಯ ಅಂತ ಕುತ್ಕೊಂಡು ಮತ್ತೆ ನಾಟಕ ಮುಗಿಯಾಕ ಬಂದು ನೀನೇನ್ ಲಗ್ನ ಮಾಡಂಗ್ ಕಾಣಲ್ಲ. ನಂದು ನಾನು ಬಾಳ ನೋಡ್ದೆ. ನಾವು ಒಂದ್ ಸ್ವಲ್ಪ ಕಬರ್ ಐತಿಲ್ಲ ನಿನಗ. ಅರೇಕ ಬಂದ ಹುಡುಗಿ ಹೆಂಗ ಮಾಡಂಗಿಲ್ಲ ನಿನಗ ಲಗ್ನ ಮಾಡ್ಬೇಕು ಲಗುನ ಅಂತೇಳಿ. ಏನು ಆಗಲ್ಲ ಅಂದ್ರ ಆಗಲ್ಲ. ನಾನು ಅವ್ರಿಬ್ರ ಯಾರು ಒಬ್ರನ್ನ ತಗೊಂಡು ಓಡ್ಬೇಕಂದ್ ನೋಡು. ಹಂಗೆಲ್ಲ ಮಾಡಕ್ ಹೋಗ್ಬೇಡವಾ. ನಾನು ಈ ಊರ MLA ಮನ್ಯಾಗ ಕಾರ್ಕೊಂಡ್ ಕೆಲಸ ಮಾಡ್ತೇನೆ. ನನ್ ಮುರದಿ ಹಾಳಾಗಿದ್ದು ಇಲ್ವಾ ಹೊಸ ಕಚ್ಚಾರ ಇನ್ನ ಯಾರ್ದು ಕಲ್ಯಾಣ ಮಂಟಪ ಆಗಿಲ್ಲಿದ್ರಾಗ ಈ ಒಂದ್ ತಿಂಗಳದಾಗ ನಿನ್ ಮದ್ವಿ ಮಾಡೇ ಮಾಡ್ತೇನೆ. ಪಕ್ಕ ಒಂದೇ ತಿಂಗಳು ನಿನಗೆ ಟೈಮ್ ಕೊಡ್ತೀನಿ. ನೀ ಏನಾರ ಒಂದ್ ತಿಂಗಳದ ಮಾಡ್ಲಿಲ್ಲ ಅಂದ್ರ ಹಂಗೇನಾರನು ಹಂಗೇನಾರನು ಯಾರೊಬ್ರನ್ನ ಗ್ಯಾರಂಟಿ ಲಗ್ನ ಮಾಡ್ಕೊಂಡ್ಬಿಡ್ತೀನಿ. ಮಾಡಕ್ ಹೋಗ್ಬೇಡ ಯವ್ವ, ಇದೆಲ್ಲ ಮಾಡ್ಬೇಡ. ಹಾಲೈತೆ ಶುಭ ಶಕನ ಹೇಳತೈತೆ, ಶುಭ ಶಕನ ಹೇಳತೈತೆ. ನಿಮ್ ಮನ್ಯಾಗ ಒಂದು ಶುಭ ಕಾರ್ಯ ನಡೀತೈತೆ, ಶುಭ ಕಾರ್ಯ ನಡೀತೈತೆ. ಬಂದಪ್ಪ ಬಂದ ಏನ್ ಹೇಳ ನನ್ನ ಮಗ ತಲೆ ಕೆಡಿಸ್ತಾನ ಏನ ಬಂದ. ಹಂಗ್ಯಾಕತ್ತೀಯೋ ಯಪ್ಪ?
ನಾವು ನುಡಿಯೋದಿಲ್ಲ ಯಪ್ಪ, ನಾವು ನುಡಿಯೋದೆಲ್ಲ 100% ಸತ್ಯ ಇರ್ತೈತಿ. ನಮ್ಮ ಮ್ಯಾಲ ನಮ್ಮ ನಾಲ್ಗಿ ಮ್ಯಾಲ ದೇವ್ರ ನುಡಿಸ್ತಾನ. ಹೌದ್ರಿ? ಹಂಗಾರ ನಮ್ಮ ಮನೆಗೆ ಶುಭ ಕಾರ್ಯ ನಡೀತೈತೆ? ಹೌದು ಮಗಳ, ನಿಮ್ಮ ಮನೆಯಾಗವ ತಿಂಗಳು ಕಳೆಯೋದ್ರೊಳಗ ಶುಭ ಕಾರ್ಯ ನಡೀತೈತಿ. ನಮ್ಮ ಹಾಲಕ್ಕಿ ಹೇಳ್ತೈತಿ, ಇದ್ರ ಮ್ಯಾಲ ನಿನ್ಗೆ ನಂಬಿಕೆ ಇಲ್ಲ ಅಂದ್ರ ನಿನ್ನ ಜೀವನದಾಗ ಹಿಂದ ಆಗೋದು ಮುಂದೆ ಆಗೋದು ಎಲ್ಲಾನು ಹೇಳ್ತೇನೆ. ಕೇಳ್ತಾಯಿ ಕೇಳು. ಹೇಳ್ರಿ ಅದೇನೇನ್ ಆಕತಿ ಅಂತ. ಏ ಅವ್ವ ಮಗಳ, ಏನಪ್ಪ? ಬಾ ಚಾಣಕ್ಯದನ್ ಬೇ ಅವ್ವ ಮಗಳ. ಸುಳ್ಳೊಂದ್ ಹೇಳಿ ಅಲ್ಲೊಂದ್ ಹೇಳ್ತಾನ, ಅಲ್ಲಿ ಅಕ್ಕಿ ನುಡಿತು ಅಂತಾನ, ಇಲ್ಲೊಂದ್ ಹೇಳ್ತಾನ ನವಿಲ್ ಕುಣಿತು ಅಂತ ಹೇಳ್ತಾನ. ಅವ್ ಏನಾರ ಒಂದ್ ಹೇಳ್ತಾನ, ನೀ ತಲೆ ಹಾಕ್ಯಬೇಡ ಅವ್ವ ಮಗಳ, ತಲೆ ಹಾಕ್ಯಬೇಡ. ಏ ಅವ್ವ ಮಗಳ, ಏನಪ್ಪ MLA ಮನೆ ಹೋಗಾಕ ಲೇಟ್ ಆಕತಿ, ನಾನು ಹೋಗನೆ. ಈಗ ಏನೈತಿ ಇವ್ರ ಕೆಲಸ? ಒಂದ್ ಮರ ಅಕ್ಕಿನಾರ ಭತ್ತ ಕೊಟ್ಟು ಕಳ್ಸ ಅಷ್ಟ ಇವ್ರದ. ಹಂಗ ನೀನು ಬುಡ್ಬಿಡ್ಕಿ ಅನ್ಕೊಂಡ್ ಏನಾರ ಹೇಳ್ತಿಲ್ಲ ತುಂಬಿ ಬಿಡ್ತಾರ. ಹಾಕಿ ಹೋಗ್ಬಿಡ ಮಗಳ ನೀನ. ಅವ್ರು ಬಂದೈತಿ ಅದ ಕೇಳ, ಒಂದ್ ಮರ ಹಾಕಿರ್ತಾರ, ಒಂದ್ 10 ರೂಪಾಯಿ ಸಿಕ್ಕತ್ತನ ಅಂತ ಬಂದಿರ್ತಾರ. ಏನಾರ ಹೇಳ್ತೀರಿ ಹಾಕ್ಯಬೇಡ. ಆತಪ್ಪ, ಸರಿ ನೀವ್ ಹೋಗ್ಬಾ. ಆಯ್ತು ಬರ್ತಾರ ಮಗಳ. ಹ್ಞೂನಪ್ಪ. ಹೇಳ್ತೇನೆ ಕೇಳು ತಾಯಿ, ಹೇಳ್ತೇನೆ ಕೇಳು. ಹೇಳ್ರಿ. ನಡೆದ ಸತ್ಯಗಳನ್ನ ಹೇಳ್ತೇನೆ. ನಿನಗೆ ಹರೇ ತುಂಬಿ ಹರದ ಆಡೈತಿ, ಮನಸ್ಸು ಜೊತೆಗಾರನ್ನ ಬಯಸೈತಿ. ನಿನಗೆ ಊರಾಗಿನ 2 ಹುಡುಗರ ಜೊತೆ ಸಂತೆ ನಡೆದೈತಿ. ನೀನು ಅವರೊಳಗೆ ಯಾರನ್ನ ಕಟ್ಕೋಬೇಕು ಅಂತ ಚಿಂತೆ ಕಾಡ್ತೈತೆ. ಹೌದಲ್ವ ಮಗಳ? ಹೌದಲ್ಲ? ಅಯ್ಯಯ್ಯ, ಹೌದೌದು, ನೀವ್ ಹೇಳಿದ್ ಎಲ್ಲ ಕರೆ ಐತ್ ನೋಡಿ. ಹೌದು ಬೇಟಿ, ಬಾಬಾ ಸರಿಯಾಗಿ ಬೋತಾಯಿ. ಹೌದೌದು, ಸರಿ ಐತೆ ಅವ್ರು ಹೇಳಿದ್ದು. ಹೌದು, ನನಗೆ ಊರಾಗ 2 ಗಂಟು ಬಿದ್ದಾರ ಅನ್ನೋದು ಬರಾಬರಿ ಐತಿ. ಆದ್ರೆ ಮುಂದೆ ಏನಾಕತಿ ಅದು ನೀವ್ ಹೇಳ್ರಿ. ನೀನ್ ಯಾಕೆ ಹಂಗ ಉಸ್ರಾ ಮಾಡ್ತಾ ಇದೀಯ ಬೇಟಿ? ಪೂರ ಹೇಳ್ತೀವಿ ಕೇಳು. ಹುಡುಕೆ ಬಾಬಾ ಸರಿಯಾಗಿ ಬೋಲ್. ಹೌದು ಮಗಳೇ, ನಿನಗೆ ಪ್ರಪೋಸ್ ಮಾಡೋ ಹುಡುಗನ ಹೆಸರು ಟ್ರಾನ್ಸ್ಫರ್ ಐತೆ ಅಂತ ಹುಡುಗಿ ಗಿಡಗುಡಿಕೆ ಹೇಳ್ತಾ ಇದ್ದಾನೆ. ಗಿಡಗುಡಿಕೆ ಹೌದಾ? ಅಂದಂಗ ಯಾವ ಅಕ್ಷರದಿಂದ ಸ್ಟಾರ್ಟ್ ಆಗತ್ತಂದ್ರೆ ಅವನ ಹೆಸರು? ಬುಡವಂತೆ ಹೇಳ್ತಾ ಐತೆ. ನೀನು ಮದುವೆ ಆಗೋ ಹುಡುಗನ ಹೆಸರು ರ ಅಕ್ಷರದಿಂದ ಕೆಲವು ಆಗ್ತದೆ. ನೀನು ಅವನನ್ನ ಮದುವೆ ಆದ್ರೆ ಒಳ್ಳೇದಾಗ್ತದೆ ಅಂತ ನಮ್ಮ ಹಾಲಕ್ಕಿ ನುಡಿತೈತೆ ತಾಯಿ, ಹಾಲಕ್ಕಿ ನುಡಿತೈತೆ. ಬೇಟಿ, ಈ ಬುಡ್ಬುಡ್ಕೆ ಹೇಳಿದ್ದೆಲ್ಲ ಸುಳ್ಳು. 6 ಅಕ್ಷರ ನೀವು ಹೊಂದಲ್ಲ ಬೇಟಿ. ಎಸ್ ಸಣ್ಣ ಅಕ್ಷರದಾಗ ಮದುವೆ ಆದ್ರಿ ನಿನ್ನ ಜೀವ ಚಂದ ಸುಖವಾಗಿ ಸಾಯ್ತೈತಿ ಬೇಟಿ. ಅಲ್ಲೇ ಹೋಗು ಬೇಟ, ಅಲ್ಲಿ ಹೋಗು. ಅಂದಾಗ ಅವನು ಹೇಳಿದ್ದು ಸುಳ್ಳು, ನೀ ಹೇಳಿದ್ ಮಾತ್ರ ಕರೆ. ಕರೆ ಐತಿ ಬೇಟಿ, ನನ್ನ ಮಾತು ನಂಬು. ಎಸ್ ಅಕ್ಷರದ್ದು ನೀನು ಮದುವೆ ಆದ್ರಿ ಸುಖವಾಗಿ ಬಾಳ್ತೈತಿ ನಿನ್ನ ಸಂಸಾರ. ಇಲ್ಲ ಮಗಳ, ಇಲ್ಲ. ನೀವು 6 ಅಕ್ಷರ ಅನ್ನೋ ಹುಡುಗನ ಜೊತೆ ಮದುವೆ ಆದ್ರೆ ನಿನ್ನ ಜೀವನ ತುಂಬಾ ಚೆನ್ನಾಗಿ ಬರ್ತದೆ ಅಂತ ನಮ್ಮ ಹಾಲಕ್ಕಿ ಹೇಳ್ತೈತೆ. ಏ ಕುತ್ಯ ಬೇಟಿ, ಆ ಬುಡ್ಬುಡಿಗೆ ಮಾತು ಕೇಳಬೇಡ, ಅದು ಉಳ್ಳೆ ಹೇಳ್ತಾರೆ. ಅದ್ರದ್ದೇನಾದ್ರೂ ಮದುವೆ ಆದ್ರೆ 10 ಅಕ್ಷರದ್ದು ಮದುವೆ ಆದ್ರೆ ನಿಮ್ದು ಜೀವನ ಹಾಳಾಗಿ ಹೋಗಲ್ಲ, ಸುಖಾಗಿರುತ್ತೆ. 6 ಅಕ್ಷರದ್ದು ಪೂರ ಹಾಳಾಗಿ ಹೋಗ್ತೈತೆ ಬೇಟಿ, ನನ್ನ ಮಾತು ನಂಬು. ನೀನು ಅದನ್ನ ನಂಬಕ ಹೋಗ್ಬೇಡ ತಾಯಿ, ಹೋಗ್ಬೇಡ. ಅವನು ನಮ್ಮ ಹಾಲಕ್ಕಿ ಹೇಳ್ತೈತಿ, ನಿನ್ನ ಜೀವನ ಚಂದ ಇರ್ಬೇಕು ಅಂದ್ರ 6 ಅಕ್ಷರ ಇರೋ 6 ಅಕ್ಷರ ಇರೋ ಹುಡುಗನ ನಿಂದು 6 ಅಕ್ಷರ, ಆ ಹುಡುಗಂದು 6 ಅಕ್ಷರ ಇರೋ ಹುಡುಗನ ಮದುವೆ ಆದ್ರೆ ಬಹಳ ಚಂದ ಇರ್ತದೆ. ನಿನ್ ಜೀವನ ಇರ್ತದೆ. ಇವ್ರಿಬ್ರು ಯಾಕೆ ಈ ನಮನಿ ಕಚ್ಚಾಡಕತ್ತಾರ ಅಂತ. ಇವ್ರಿಬ್ರು ಕಚ್ಚಾಡ್ ನೋಡಿದ್ರೆ ಇವನು ಬುಡಬಡಿಕೆ ಅಲ್ಲ, ಈಗ ಕಡಿಬಿಡಿಕೆ ಇರಬೇಕು ಅನಿಸ್ತತಿ. ನೋಡೇ ಬಿಡಣ ಯಾರು ಇವರು ಅಂತ ಹೇಳಿ ಅನ್ನಂಗ. ಅಂತ ಮಾಡ್ಕೊಂಡಿದ್ರೆ ನೀವಿಬ್ರು ಯಾಕೆ ನಮ್ಮನೆ ವೇಷ ಹಾಕಿ ಬಂದಿರಿ? ಬಿಟ್ಟಿ ಹಾರೋ ಹಕ್ಕಿ ಪುಕ್ಕ ಎಣಿಸೋ ಮಗಳು ನಾನು. ಅನ್ನಗ ನೀವಿಬ್ರು ಈ ನಮ್ಮನೆ ವೇಷ ಹಾಕಿ ಬಂದ್ರೆ ನನಗೆ ಗೊತ್ತಾಗಲ್ಲ ಅಂತ ಅನ್ಕೊಂಡ್ರೆ. ಹೌದು, ಯಾಕೋ ಈ ನಮ್ಮನೆ ವೇಷ? ನಂಗೂ ಗೊತ್ತಿರ್ಬಿಟ್ಟಿ. ನಾವು ಲವ್ ಪ್ರಪೋಸ್ ಮಾಡಿದ್ವಲ್ಲ, ಅದನ್ನ ಹೇಳ್ಬಿಡು ಈಗ ನಮಗೆ. ಅದಕ್ಕೊಂದು ಹೇಳ್ಬಿಡು. ಓಹೋ, ನಾನು ಯಾರು ಲವ್ ಮಾಡ್ತೀನಿ ಅಂತ ಕೇಳೋ ಆಸೆ ನಿಮಗ? ಹೌದು, ಹಿಂಗೇನೆ. ಹೋಗ್ಬಿಡು. ಅದನ್ನ ನಾನು ಹೇಳೋ ಮುಂಚೆ ನೀವಿಬ್ರು ಇಷ್ಟು ತಪ್ಪು ಮಾಡಿರಲ್ಲ, ಅದಕ್ಕೊಂದು ಶಿಕ್ಷೆ ಅನ್ಭವಿಸ್ಬೇಕೋ ಬೇಡ? ಹಾ ಆಗ್ಲಿ. ಆ ಶಿಕ್ಷೆ ಏನು ಅಂತಂದ್ರೆ ಹೇಳು. ಶಿಕ್ಷೆ ಏನು ಅಂತಂದ್ರೆ ಇಬ್ರು ಸೇರಿ ಕೈ ಹಿಡ್ದು ಹಾಡ್ಕೊಳ್ಳಿ.
ಕುಣಿದು ಆತ ಹೌದಿಲ್ಲ ಈಗ ನೋಡು ನನ್ನ ಮನಸ್ಸಿನಾಗ ಯಾರದ ನಾನು ಏನ್ ಲವ್ ಮಾಡ್ತೀನಿ ಅಂತ ಹೇಳ್ತೀನಿ ಆದ್ರೆ ನಾ ಹೇಳಿದ್ಮೇಲೆ ನೀನು ಬೇಜಾರಾಗ್ಬಾರ್ದು ನೀನು ಬೇಜಾರಾಗ್ಬಾರ್ದು. ಆಯ್ತು, ನಾ ಬೇಜಾರಾಗಲ್ಲ. ಈ ಮಾತಿನಿಂದಂಗಪ್ಪ ಸಂಘ ನಂದು ಓಕೆ ಐತ್ಲಿ ಇದಕ್ಕೆ. ಓಕೆ ಆಯ್ತಾ? ಮತ್ತೆ ನೀ ನೋಡ್ಬೇಕು ನನಗೆ ಆಟ ಕೈಯಾಗ ಬರಾಕಂತ ಹಿಂಗಂದೆ. ಮತ್ತೆ ನಾನು ನಾನು ರಂಗನ ಮದುವೆ ಆಗ್ಬೇಕು. ಆತಲ್ಲ ಇಷ್ಟ ಮಟ್ಟ ಹುಣಸೆ ಹಣ್ಣು ಕಂಡದಂಗ್ ಮಾಡ್ಬಿಟ್ಟಿ ಹೆಂಗೂ ಬೇಜಾರಾಗ್ಬೇಡ ಅಂತ ಹೇಳಿದ್ದಿ. ಆಗೋದಿಲ್ಲ, ಅವನ್ನ ಮದುವೆ ಸುಖ ಇರೋ ಅವ್ರೊಂದ್ ಮಾತು ಹೇಳ್ತಾನೆ ಬಾಯ್ ಕಿವಿಬಿಟ್ಟೆ. ಹಿಂಗಾದ್ರು ಮಾಡೋಣ. ಹಂಗ ಮಾಡೋಣ. ಹಾ ರಂಗ, ಹೆಂಗಿದ್ರು ನಿನ್ನ ಹುಡುಗಿ ಒಪ್ಕೊಂಡಪ್ಪ, ನೀವಿಬ್ಬರು ಪರ್ಸನಲ್ ಆಗಿ ಮಾತಾಡ್ಕೊರಿ, ನಾ ಬರ್ತೇನೆ. ಹಾ ಮರ್ಯಾದಪ್ಪ, ಬರ್ತೇನೆ ಬರ್ತೇನ್ರಿ. ಹೋಗ್ಬಾ ಹೋಗ್ಬಾ ಹೋಗ್ಬಾ, ಟಾಟಾ ಬಾಯ್ ಬಾಯ್. ಅಲ್ಲ ರಂಗಿ, ನನ್ನ ಪ್ರೀತಿ ಮಾಡಕ್ ಹೋಗ್ಕೊಂಡು ಆಟ ಇಲ್ಲೇ ನಮ್ ಶಿವಪ್ಪನ ಹೊಲ್ದಾಗ ಸ್ವಲ್ಪ ಗಂಟೆ ಹೊಡೆಯೋದೈತಿ, ಅಲ್ಲಿಗೆ ಹೋಗಂಬಾ. ಯಾಕ ಮತ್ತೆ ಯಾಕಂತೀಯಲ್ಲ, ನಾವಿಬ್ಬರು ಒಪ್ಕೊಂಡಾಗ ಮತ್ತೆ ಯಾಕ ಈಗ ಸಂಭ್ರಮ ಮಾಡೋಣ. ಅದೇ ಸಂಭ್ರಮ ಮಾಡೋಣ ಅಂದೆ. ಹೌದಾ, ಅವ್ನ ಕಿವಿಯಾಗ ಏನು ಹೇಳೋದಂತ ಅದು ಆಮೇಲೆ ನೋಡೋಣಂತದ. ಬೇಡ ಅಂತ ಬಾ. ನಮ್ಮ ಸಣ್ಣನ ಓಡಾಗ ನೀ ಚಂದನ ಬೆಳ್ಳಕ್ಕಿ, ನಿಮ್ಮ ಮನೆ ಮುಂದೆ ಹೋದರೆ ನನಗೆಲ್ಲ ಕೋಲ ಹಿಡಿಯಾಕಿ, ನಾವೂರಾಗ ಇರಲಿಕ್ಕ ಹುಡುಕ್ಯಾಡಿ ಸಾಯಾಕಿ, ಸಿಕ್ಕರ ಬಡಿತಿದ್ಲೋ ತಕ್ಕಿ, ಸಿಕ್ಕರ ಬಡಿತಿದ್ಲೋ ತಕ್ಕಿ. ಸಣ್ಣನ ಓಡ್ಯಾಗ ನೀ ಚಂದನ ಬೆಳ್ಳಕ್ಕಿ, ಮನ ಮುಖವಾದರೆ ನನಗೆ ಕೋಲ ಹಿಡಿಯಾಕಿ, ನಾವೂರಾಗ ಇರಲಿಕ್ಕ ಹುಡುಕ್ಯಾಡಿ ಸಾಯಾಕಿ,
ಬಾ ಹೋಗೋಣ. ನಾವ್ ಹಾಕಿರೋ ಪ್ಲಾನ್ ಒಂದು ವರ್ಕೌಟ್ ಆಗೋದ್ರಿ. ಆ ತಂಗಿ ಕೊಂದ್ರಿ, ಆ ಧರ್ಮಣ್ಣನ ಕಟ್ಟ್ಯಾಕ್ ಹೊಡೆದ್ರಿ, ಒಂದ್ ಜನನೂ ಹೊಡೆದ್ರಿ. ತಾಳು ಗೊಬ್ಬರ ಹವಾಮಾನ ಕಡಿಮೆ ಆಗಿಲ್ರಿ. ಹೌದು ಧರ್ಮಣ್ಣ, ನಿನ್ನ ಮಾತು ನಿಜವೇ. ಈ ಭಾಸ್ಕರನ ಸೂರ್ಯನ ಕಿರಣಗಳಿಗೆ ಇನ್ನೂ ಬದುಕುಳಿದವರಿಲ್ಲ ಎಂದಾಗ ಆ ಬಡ ಬಿಕಾರಿ ಧರ್ಮನ ಕುಟುಂಬದಿಂದ ನನಗಾಗುವ ಅವಮಾನ ಅಷ್ಟಿಷ್ಟಲ್ಲ. ಮುಂದೆ ಆ ಧರ್ಮನನ್ನು ನನ್ನ ಪಾಯ ಪಂಜರದಲ್ಲಿ ಸಿಲುಕಿಸಿ ಅವನನ್ನು ಹೊರಕ್ಕೆ ಹಾಕಿದಾಗಲೇ ನನ್ನ ಮನಸ್ಸಿಗೆ ಸಮಾಧಾನ. ಗಣ್ಯರ, ಆ ಧರ್ಮನ ಹೊಲ ಇಲ್ಲೇ ಐತಿ. ಆ ಧರ್ಮನ ಹೇಳ್ತಿ ಇದೇ ದಾರಿ ಹಿಡ್ದು ಊಟಕ್ಕೆ ತಗೊಂಡ್ ಬರ್ತಾಳ. ತಂತದ್ ಗೊಂಬಿ ಬಿದ್ದಂಗದಲ್ರಿ ಆಕೆ, ತಂತದ್ ಗೊಂಬಿ ಬಿದ್ದಂಗದಾಳ. ಆಕೆ ಆಶೆನ ನೀವು ಈಡೇರಿಸ್ಕೆ ಬಿಡ್ರಿ. ಆಕಿ ಚೀರಾಡ್ತಾಳ, ಆಗ ಶ್ರೀರಾಮ್ ಬರ್ತಾನ. ಅಲ್ಲೇ ನೀವು ನಮ್ ತಂಡರಿಗೆ ಫೋನ್ ಮಾಡಿ ಕರಿಯನ್ನು ಧನರಾಜನ ಬರಾಕ್ ಕೇಳ್ರಿ. ನಾನು ಶ್ರೀರಾಮ್ ಅದಾನೋ ಕರಿಯನ್ನು ಕೂಡೆ ಕರ್ಕ ಬರ್ತೇನ್ರಿ. ಆಯ್ತು ತಮ್ಮಣ್ಣ, ನೀನು ಹೋಗಿ ಬಾ, ನನ್ನ ಕಾರ್ಯವನ್ನು ನಾನು ಪೂರೈಸಿಕೊಳ್ಳುತ್ತೇನೆ. ಬಹು ದಿನಗಳಿಂದ ಹೊಂಚು ಹಾಕಿ ಕುಳಿತಿದ್ದ ನನ್ನ ಆಸೆಯನ್ನು ಈಡೇರಿಸುವ ದಿನ ಇಂದು. ಸಂತರ ಗೊಂಬೆ ಅಂತಿರುವ ಆ ಧರ್ಮಣ್ಣನ ಹೆಂಡತಿ ಪವಿತ್ರ, ನಿನ್ನ ಸೌಂದರ್ಯವತಿಯಿಂದ ನನ್ನ ರೋಮಾಂಚನಗೊಳಿಸುತ್ತಿರುವ ಸುಂದರ ಚದುವೆ ಕಾಮಿನಿ ಕಣ್ಗುಳುಳ್ಳಟ್ಟಿವೆ ಆ ಧರ್ಮನ ಹೆಂಡತಿ ಪವಿತ್ರ. ಇಂದು ಪವಿತ್ರನನ್ನು ಅನುಭವಿಸಿ ಅವರ ಕುಟುಂಬವನ್ನು ಸರ್ವನಾಶ ಮಾಡದಿದ್ದರೆ ನನ್ನ ಹೆಸರು ಭಾಸ್ಕರನೇ ಅಲ್ಲ. ನೋಡಿ ಸರ್, ಸ್ವಲ್ಪ ದಾರಿಯನ್ನು ಬಿಟ್ಟು ನಿಲ್ಲಿ. ನೀವು ಈ ರೀತಿ ದಾರಿಗೆ ಅಡ್ಡವಾಗಿ ನಿಂತರೆ ಓಡಾಡೋರಿಗೆ ತೊಂದರೆ ಆಗೋದಿಲ್ವೇನೋ. ದಾರಿ ಬಿಡಿ. ಯಾರು? ಓ, ಧರ್ಮನ ಹೆಂಡತಿ. ಓ, ಎಮ್ಮೆಲ್ಲೆ ಸಾಹೇಬ್ರು, ಕ್ಷಮಿಸಿಬಿಡಿ. ನೀವು ಅಂತ ನನಗೆ ತಿಳಿಯಲಿಲ್ಲ. ಅಂದಾಗಿ ನಾನು ಹೊಲಕ್ಕೆ ಹೋಗಬೇಕು. ದಾರಿಯನ್ನು ಹಾ 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 ಪವಿತ್ರ, ಅಷ್ಟೇಕೆ ಅವಸರ ಮಾಡುತ್ತೀರಿ? ನೀನು ಹೋಗುವ ಸಮಯ ಮತ್ತು ಸ್ಥಳ ಇನ್ನೂ ದೂರವಿದೆ. ಹೋಗುವ ಮುನ್ನ ನನ್ನ ಆಸೆಯನ್ನು ಈಡೇರಿಸಿ ಹೋಗು ಇಲ್ಲಿಂದ. ನನ್ನಿಂದ ನಿಮಗೆ ಏನಾಗಬೇಕಾಗಿದೆ ಈಗ? ವೆರಿ ಸಿಂಪಲ್ ಪವಿತ್ರ. ರಂಬೆ, ಊರ್ವಶಿ, ಮೇಣಕ್ಕೆ ದೊಡ್ಡ ಮೇರನ್ನು ಮೀರಿಸುವ ಈ ಸೌಂದರ್ಯ ನನ್ನ ಮನಸ್ಸನ್ನು ಸೆಳೆದಿದೆ. ನನ್ನ ಆಸೆಯನ್ನು ಈಡೇರಿಸಿ ನೀನು ಸುಖವನ್ನು ಪಡೆದು ಇಲ್ಲಿಂದ ಹೊರಟು ಹೋಗು. ಶ್ರೀಮಂತರೇ, ಬಾಯಿ ಬಿಗಿ ಹಿಡಿದು ಮಾತನಾಡೋದನ್ನ ಮೊದಲು ಕಲಿಯಿರಿ. ಒಂಟಿ ಹೆಣ್ಣು ಸಿಕ್ಕಿದ ತಕ್ಷಣ ಬಾಯಿಗೆ ಬಂದ ಹಾಗೆಲ್ಲ ಮಾತನಾಡಬೇಡಿ. ಸುಮ್ಮನೆ ನನಗೆ ಹೋಗಲು ದಾರಿಯನ್ನು ಬಿಡಿ ಅಷ್ಟೇ. ಪವಿತ್ರ, ನನ್ನ ಮಾತು ಕೇಳಿ ನನ್ನ ಆಸೆಯನ್ನು ಈಡೇರಿಸಿ ಇಲ್ಲಿಂದ ಹೊರಟು ಹೋಗಲೇಬೇಕು. ನೋಡಿ ಸಾಹೇಬ್ರೆ, ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲದ ಮಾತು. ನೀವು ತಿಳಿದುಕೊಂಡಿರುವ ಹಾಗೆ ಅಂತ ಕೆಟ್ಟ ಹೆಣ್ಣು ನಾನಲ್ಲ. ಸುಮ್ಮನೆ ನನ್ನ ದಾರಿಗೆ ಅಡ್ಡ ಬಂದು ನನಗೆ ತೊಂದರೆಯನ್ನ ಕೊಡಬೇಡಿ. ಸುಮ್ಮನೆ ಇಲ್ಲಿಂದ ಹೊರಟು ಹೋಗಿ ನಿಮ್ಮ ಜೀವವನ್ನು ಉಳಿಸಿಕೊಳ್ಳಿ. ನನ್ನ ಪ್ರಾಣ ಜೀವನಂತೂ ಈ ಊರಿನಲ್ಲಿ ಹುಟ್ಟಿಲ್ಲ, ಮುಂದೆ ಹುಟ್ಟು. ಸುಮ್ಮನೆ ನನ್ನ ಆಸೆಯನ್ನು ಈಡೇರಿಸಿ ಹೊರಟು ಹೋಗು ಇಲ್ಲಿಂದ. ನಾನು ಇಷ್ಟೊಂದು ಪರಿಪರಿಯಾಗಿ ಬೇಡಿಕೊಂಡರೆ ನಿನಗೆ ಕರುಣೆ ಅನ್ನೋದು ಮಾಡ್ತಾ ಇಲ್ವೇನು? ಇನ್ನು ಎಷ್ಟು ನಿನ್ನ ಹತ್ರ ನಾನು ಕೈ ಮುಗಿದು ಬೇಡಿಕೊಳ್ಬೇಕು? ನೋಡು, ನೀನು ತಿಳಿದುಕೊಂಡ ಹಾಗೆ ಅಂತ ಕೆಟ್ಟ ಹೆಣ್ಣು ನಾನಲ್ಲ. ತನ್ನ ಎದುರಿನಲ್ಲಿ ತನ್ನ ಮಗುವನ್ನ ಚಿತ್ರ ಹಿಂಸೆ ಕೊಟ್ಟು ತುಂಡು ತುಂಡಾಗಿ ಕತ್ತರಿಸಲು ಕೂಡ ಎಲೆಯನ್ನ ಗಟ್ಟಿ ಮಾಡಿಕೊಂಡು ನಿಂತ ಆ ಕಡ್ಲಿಮಟ್ಟಿ ಕಾಶಿಬಾಯಿಯ ಚಕ್ರೆಯನ್ನು ಕೇಳಿ ಬೆಳೆದವಳು ನಾನು. ಈ ನಿನ್ನ ದೊಡ್ಡ ಹೆದರುವ ಹೆಣ್ಣು ಬಂದ ಹೆಣ್ಣು ನಾನಲ್ಲ. ಕಾಶಿಬಾಯಿ ಅಂತ ನೀನು ಪವಿತ್ರಳೆಂದು ತಿಳಿದಿರುವೆ. ಹಾಗೇನಾದ್ರೂ ನೀನು ಪವಿತ್ರಳೆಂದು ತಿಳಿದರೆ ಮರೆತು ಬಿಡು ಎಂದು ನನ್ನ ಕಾಮದ ಕ್ರೋಧ. ನಿಮಗೆ ಕೈ ಮುಗಿದು ಬೇಡ್ಕೊಳ್ತೀನಿ, ದಯವಿಟ್ಟು ನನ್ನ ಶೀಲವನ್ನ ಹಾಳು ಮಾಡಬೇಡಿ. ನನ್ನನ್ನ ಬಿಟ್ಬಿಡಿ, ನನ್ನನ್ನ ಬಿಟ್ಬಿಡಿ. ನಾನೇನು ಪುಣ್ಯ ಕೋಟೆಗೆ ಬರುವ ಆ ಹುಲಿ ಎಂದು ತಿಳಿದಿರುವ ಸುಮ್ಮನೆ ಬಿಟ್ಟು ಬಿಡು. ಹಸಿದ ಹುಲಿ ಪವಿತ್ರ, ಇದು ಹಸಿದ ಹುಲಿ. ಸಿದ್ಧವಾಗು.
ಸಮಾಧಿ ಮಾಡುತ್ತೇನೆ. ಈ ರೀತಿ ನಡೆದುಕೊಳ್ತಾ ಇದ್ದಿಲ್ಲ. ನಾಚಿಕೆ ಆಗೋದಿಲ್ವೇನೋ ಈ ನಿನ್ನ ಹೇಸಿಗೆ ಜನವಂತೆ. ಪವಿತ್ರ ನಾಚಿಕೆ ಕೆಲವೊಂದು ವಿಷಯಗಳಲ್ಲಿ ಮಾನವರು ನಾಚಿಕೆ ಪಟ್ಟರೆ ಅನುಭವಿಸಬೇಕಾದ ಸುಖವನ್ನು ಅನುಭವಿಸಲು ಸಾಧ್ಯವಿಲ್ಲ. ನನಗೂ ಗೊತ್ತು, ನಿನಗೂ ಗೊತ್ತು, ಈ ಸಮಾಜಕ್ಕೂ ಗೊತ್ತು. ಇಷ್ಟು ತಿಳಿಸಿ ಹೇಳಿದರು ನೀನು ತಿಳಿದುಕೊಳ್ಳುವ ಹೆಣ್ಣಲ್ಲ ಅಂದಾಗ 10 ಗಿಳಿಯನ್ನು ಕುಟ್ಟಿ ತಿನ್ನುವ ಹಾಗೆ ನಿನ್ನ ಶೀಲವನ್ನು ಕುಟ್ಟಿ ತಿನ್ನುವಾಗ ಅತ್ತಿಗೆ ನಿನಗೆ ಏನೂ ಆಗಿಲ್ಲ ತಾನೆ? ಶ್ರೀರಾಮ, ನೀನು ಒಂದು ವೇಳೆ ಏನಾರು ಬರುವುದು ತಡವಾಗಿದ್ದರೆ ಈ ಪಾಪಿ ನನ್ನ ಶೀಲವನ್ನ ಹಾಳು ಮಾಡ್ಬಿಡ್ತಾ ಇದ್ದ ಕಂದ. ಈ ನಿನ್ನ ಅತ್ತಿಗೆ ಮುಖವನ್ನು ಸಹ ನೀನು ನೋಡಲು ಸಾಧ್ಯವಾಗಲಿಲ್ಲಪ್ಪ, ಸಾಧ್ಯವಾಗ್ತದೆ. ಭಾಸ್ಕರನ ಮಾಯಾ ಪಂಜರ ಶ್ರೀರಾಮ್, ಹೇಗಿದೆ ಈ ನಮ್ಮ ಧನಿಕನ ದರ್ಬ? ಪಾಂಡ ರಾಕ್ಷಸರ ಲೇ ಭಾಸ್ಕರ, ಅಂದು ನನ್ನನ್ನು ನೇರವಾಗಿ ಎದುರಿಸಲಾಗಲಿಲ್ಲ ಎಂದು ನಕಲಿ ಪೊಲೀಸರನ್ನು ಕಳುಹಿಸಿದ ಈ ನಾಮರ್ಥರನ್ನಿಟ್ಟುಕೊಂಡು ಮೋಸದ ಅಂಕಲ್, ಈ ಪಾಪಿಯ ರೋಂಡವನ್ನು ನೀವೇ ಚೂಟ್ ಮಾಡಿಬಿಡಿ. ಶ್ರೀರಾಮ್, ಇಂದು ನಿನ್ನ ಕಥೆ ಮುಗಿಯುತ್ತೆ ಎಂದು ತಿಳ್ಬೇಕು. ಏಕೆ ತಮ್ಮಣ್ಣ, ಏಕೆ ನನ್ನನ್ನು ತಡೆದೆ? ಅಲ್ರಿ ಇವನು ಹಂಗೆ ಕುಂದ್ರ ಬಿಡೋದಿಲ್ಲ. ತಳ್ರಿ ಅಂತ ಬರೋದು. ಅನ್ಯಾಯವಾಗಿ ಬಡ ರೈತನನ್ನು ಕಟ್ಟಿ ಹಾಕಿದ್ದಲ್ಲದೆ ಅವಳ ಅತ್ತಿಗೆಗೆ ಚಿತ್ರಹಿಂಸೆ ಕೊಡುತ್ತಿರುವೆಯಲ್ಲ, ನಾಚಿಕೆ ಯಾವುದೇ ಇಲ್ಲವೇ ನಿನ್ನ ಬಣ್ಣದ? ಏ ಶ್ರೀಕಾಂತ, ಪದೇ ಪದೇ ನಮ್ಮ ದಾರಿಗೆ ಅಡ್ಡ ಬಂದಿದೆ ಮಗನೇ. ನೀನು ಹೀಗೆ ಅಡ್ಡ ಬರುತ್ತಿದ್ದರೆ ಇದರ ಪರಿಣಾಮ ಅತಿ ಕ್ರೂರವಾಗಿರುತ್ತದೆ ಮಗನೇ, ಎಚ್ಚರ. ಹೇ ಧನರಾಜ, ನೀವು ಮಾಡುತ್ತಿರುವ ಅನ್ಯಾಯ ಅಕ್ರಮದ ದೂರುಗಳು ನನಗೆ ಬಂದಿವೆ. ಆದಷ್ಟು ಎಲ್ಲರೂ ಜೈಲು ಕಂಬಿ ಏಣಿಸಲು ರೆಡಿಯಾಗಿರಿ. ಏ ಶ್ರೀಕಾಂತ, ನಮ್ಮಂತಹ ಧನಿಕರನ್ನು ಕೂಡಿ ಹಾಕುವ ಜೈಲು ಈ ಕಲಿಯುಗದಲ್ಲೇ ಇಲ್ಲ. ಅಂತಹದ್ರಲ್ಲಿ ನೀನ್ಯಾವನಲೇ? ಎಂದು ಈ ಶ್ರೀರಾಮನನ್ನು ನೀನು ಬದುಕಿಸಿರಬಹುದು. ಮುಂದೊಂದು ದಿನ ಇದೇ ಶ್ರೀರಾಮ ಇವು ನಮ್ಮ ಕೈಯಿಂದ ಕತೆ ಮುಗಿಯುತ್ತದೆ. ಅಂಕಲ್, ಬನ್ನಿ ಹೋಗೋಣ. ಒಂದೊಂದು ಮಾತನಾಡಿದ್ರೆ ಮುಂದಿನ ಗೊಂಡು ನಿನ್ನ ಎದೆ ಕೀಳಬೇಕಾಗುತ್ತದೆ. ನೋಡಿ ಭಾಸ್ಕರ್ ಅವ್ರಿ, ನೀವಿನ್ನು ನಮ್ಮ ಮೇಲೆ ಹಲವಾರು ದೂರುಗಳು ನನಗೆ ಬಂದಿವೆ. ನೀವಿನ್ನು ನಿನ್ನ ಗುಂಪಿಗೆ ಹೋಗಲು ರೆಡಿಯಾಗಬಹುದು. ಶ್ರೀಕಾಂತ್, ಇದು ಸೇರಿ 3ನೇ ಬಾರಿ ನೀನು ಈ ರಾಕ್ಷಸರಿಂದ ನನ್ನನ್ನು ಕಾಪಾಡ. ಹೇಗೆ ತೀರಿಸಲಿ ಈ ಋಣವನ್ನು? ಶ್ರೀರಾಮ, ಇಂತಹ ಪರಿಸ್ಥಿತಿಯಲ್ಲಿ ನೀನೆಲ್ಲದೆ ಬೇರೆ ಯಾರು ಇದ್ದರೂ ನಾನು ಇದೇ ಕೆಲಸವನ್ನು ಮಾಡುತ್ತಿದ್ದೆ ಶ್ರೀರಾಮ. ಶಬಾಷ್ ಶ್ರೀಕಾಂತ, ಇಂದು ನೀನು ಮಾಡಿ ಮೆಚ್ಚಿಬೇಕು. ಹಲೋ, ಸಾರ್ಥಕವಾಯಿತು.
ಗುರುಗಳೇ ಅದೇನಾಯ್ತು ಇಲ್ಲಿ? ಗುರುಗಳೇ, ಆ ಬಾಪಿ ಭಾಸ್ಕರ ಅತ್ತಿಗೆಯನ್ನು ಮಾನಭಂಗ ಮಾಡಲು ಪ್ರಯತ್ನಿಸಿದ. ಅತ್ತಿಗೆಯನ್ನು ಕಾಪಾಡಲು ಹೋದ ನನ್ನನ್ನು ಸಹ ಹತ್ಯೆ ಮಾಡಲು ಪ್ರಯತ್ನಿಸಿದ. ಆಗ ಶ್ರೀಕಾಂತ್ ಬಂದು ನನ್ನನ್ನು ಕಾಪಾಡಿದರು. ಹೌದು ಪೂಜಾರಿ, ಆ ಪಾಪಿ ಇಂದು ನನ್ನ ಮೈದನ ಹೊಲದಲ್ಲಿ ಕೆಲಸ ಮಾಡುವಾಗ ಬುತ್ತಿಯನ್ನು ಕೊಡಬೇಕೆಂದು ಹೇಳಿದ್ದೆ. ಆದ್ರೆ ಆ ಪಾಪಿ ನನ್ನ ಶೀಲವನ್ನು ಹಾಳು ಮಾಡಲು ಪ್ರಯತ್ನ ಪಟ್ಟ. ಇಷ್ಟೊಂದು ಕೀಳು ಮಟ್ಟಕ್ಕೆ ಇಳಿದನಾ ಆ ಬಣ್ಣಬರ ರಾಜಕಾರಣಿ? ಅಷ್ಟೇ ಅಲ್ಲ ಸ್ವಾಮೀಜಿ, ಅತ್ತಿಗೆಯನ್ನು ಕಾಪಾಡಲು ಹೋದ ನನ್ನನ್ನು ಸಹ ಕೊಲೆ ಮಾಡಲು ಪ್ರಯತ್ನ ಪಟ್ಟ. ಶ್ರೀಕಾಂತ್ ನನ್ನನ್ನು ಕಾಪಾಡಿದ. ನೋಡು ಶ್ರೀರಾಮ, ಈ ವಿಷಯವನ್ನು ನಾವು ಯಾರು ಇಲ್ಲಿ ಚರ್ಚಿಸುವುದು ಬೇಡ. ನಡೆಯಿರಿ, ಮೊದಲು ಎಲ್ಲರೂ ಮನೆಗೆ ಹೋಗೋಣ. ಸರಿ ಶ್ರೀಕಾಂತ್. ಕೋಣಕ್ಕೆ ಅಂತ್ಯ ಆಡಬೇಕು. ನಡೆಯಿರಿ, ಎಲ್ಲರೂ ಶ್ರೀರಾಮನ ಮನೆಗೆ ಹೋಗೋಣ. ನಾನು ಸ್ವಲ್ಪ ಹೊಲದ ಕಡೆ ಹೋಗಿ. ಶರಣ್ಯ, ಶರಣ್ಯ, ಹೊಲಕ್ಕೆ ಹೋದ ನಿಮ್ಮ ಅತ್ತಿಗೆ ಇನ್ನೂ ಬರ್ಲಿಲ್ಲವಲ್ಲಮ್ಮ. ನಾನು ಸ್ವಲ್ಪ ಹೊಲದ ಕಡೆ ಹೋಗಿ ಬರ್ತೀರಿ. ಮನೆ ಕಡೆ ಹುಷಾರಮ್ಮ. ಅಣ್ಣ, ರಾಮಣ್ಣ ಕೂಡ ಹೊಲಕ್ಕೆ ಹೋಗಿದ್ದಾರೆ. ಆದರೂ ಆ ಭ್ರಷ್ಟ ರಾಜಕಾರಣಿ ನನ್ನ ಮೇಲೆ ದ್ವೇಷ, ನನಗೇಕೋ ಆತಂಕವಾಗುತ್ತದೆ. ನಾನು ಸ್ವಲ್ಪ ಹೊಲದ ಕಡೆ ಹೋಗಿ ಬರ್ತೀನಿ. ಹೋಗಿ ಬನ್ನಿ. ಅಣ್ಣ, ಶರಣ್ಯ, ಏನು ಮಾಡುತ್ತಿರುವಿರಿ? ಊಟ ಆಯ್ತಾ? ಮಾತಿರಮ್ಮ, ಊಟ ಆಯ್ತು. ನೀವು ಏಕೆ ಹೊಲದಿಂದ ಬರಲಿಲ್ಲ ಅಂತ ನಾನು ಹೊಲದ ಕಡೆ ಹೊರಟಿದ್ದೆ. ಏಕೆ ಇವತ್ತು ಗುರುಗಳು ತಮ್ಮಣ್ಣ ಶ್ರೀಕಾಂತ ಒಟ್ಟು ಒಂದು ಸರಿ ಬಂದಿದ್ದು ನೋಡಿದ್ರೆ ನನಗೇಕೋ ಆತಂಕವಾಗುತ್ತದೆ. ಗುರುಗಳೇ, ಬನ್ನಿ, ನಮಗೆ ಆಶೀರ್ವಾದ ಮಾಡಿ. ಆ ದೇವರು ನಿಮಗೆ ಒಳ್ಳೆಯದನ್ನು ಮಾಡಲಿ. ಅಣ್ಣ ಅಣ್ಣ, ಅದೇನು ಅಂತ ಹೇಳಿಲ್ಲ ಅಣ್ಣ. ಕೂರಿಗೆ ಶರಣ್ಯ, ಶರಣ್ಯ, ಏನಂತ ಹೇಳುದಮ್ಮ? ಆ ಶ್ರೀಮಂತ ಎಮ್ಮನೆ ಪದೇ ಪದೇ ನಮಗೆ ತೊಂದರೆ ಮೇಲೆ ತೊಂದರೆಯನ್ನು ಕೊಡ್ತಾ ಇದ್ದಾನೆ. ಎಂದು ನನ್ನ ಮಾನಭಂಗ ಮಾಡಲು ಪ್ರಯತ್ನ ಪಟ್ಟನಮ್ಮ ಆ ಪಾಪಿಷ್ಟ. ಏನೋ ಆ ಎಮ್ಮೆಲ್ಲೆ ಭಾಸ್ಕರ ನಿನ್ನ ಮಾನಭಂಗ ಮಾಡಲು ಪ್ರಯತ್ನ ಪಟ್ಟ. ಎಲ್ಲ ಭಾಸ್ಕರ, ಅದೇ ಪದೇ ನನ್ನ ಕುಟುಂಬದ ಮೇಲೆ ನಿನ್ನ ಆಕ್ರಮಣ ಹೆಚ್ಚಾಗುತ್ತದೆ. ಇದುವರೆಗೆ ನಾನು ತಾಳ್ಮೆಯಿಂದ ಇರುವುದಕ್ಕೆ ನೀನು ಕ್ರೌರ ಅಟ್ಟಹಾಸದಿಂದ ಮೆರೆಯುತ್ತಿರುತ್ತ. ನಿನ್ನ ನಾರನ್ನು ಸುಮ್ಮನೆ ಬಿಡುವುದರಲ್ಲಿ ಅರ್ಥವೇ ಇಲ್ಲ. ಹೌದಣ್ಣ, ನೀನು ಹೇಳುತ್ತಿರುವ ಮಾತು ನಿಜ. ಅವರನ್ನು ಹೀಗೆ ಮುಂದುವರೆಯಲು ಬಿಟ್ಟರೆ ನಮ್ಮೂರನ್ನೇ ಇಂದು ಅತ್ತಿಗೆಯನ್ನು ಕಾಪಾಡಲು ಹೋದ ನನ್ನನ್ನು ಸಹ ಹತ್ಯೆ ಮಾಡಲು ಪ್ರಯತ್ನ ಪಟ್ಟರು. ಆದರೆ ಈ ತಮ್ಮಣ್ಣನವರ ಸಹಾಯದಿಂದ ಶ್ರೀಕಾಂತನನ್ನು ಕಾಪಾಡಿದರು. ಇಷ್ಟಾದ ಮೇಲೆ ಇನ್ನು ನಾನು ವಿಷಯವನ್ನು ಮುಚ್ಚಿಡುವುದರ ಅರ್ಥವಿಲ್ಲ. ಶ್ರೀಕಾಂತ, ನಾನು ಅವರ ಮೇಲೆ ಹಿಂದೆ ಕಾನೂನು ಹೋರಾಟ ಮಾಡ್ತೀನಿ. ಹಿಂದೆ ಕಂಪ್ಲೇಂಟ್ ಬರೆದು ಕೊಡ್ತೀನಿ. ಅವರನ್ನು ಒದ್ದು ಬದ್ದು ಕೆಲಸುವ ಕೆಲಸ ನಿನ್ನದೊತ್ತು. ಹಾಗೆ ಆಗಲಿ ಧರ್ಮಣ್ಣ. ಅಣ್ಣ, ಏನು ನೀನು ಹೇಳುತ್ತಿರುವುದು? ಒಂದು ಸಾವಯವ ಗೊಬ್ಬರದ ವಿಚಾರದಲ್ಲಿ ನಿನ್ನ ಹತ್ಯೆ ಮಾಡಲು ಪ್ರಯತ್ನ ಪಟ್ಟರು. ಆಗ ಸುಮ್ಮನೆ ಬಿಟ್ಟೆ. ಅಷ್ಟೇ ಅಲ್ಲದೆ ಅಂದು ರೈತರನ್ನು ಕಾಪಾಡಲು ಹೋದ ನನ್ನನ್ನು ಬಂಧಿಸಿ ಹತ್ಯೆ ಮಾಡಲು ಪ್ರಯತ್ನಿಸಿದ್ದಲ್ಲದೆ ನಕಲಿ ಪೊಲೀಸರನ್ನು ಕಳುಹಿಸಿ ಕಾರ್ಖಾನೆಯಲ್ಲಿ ಬಂಧಿಸಿ ಹತ್ಯೆ ಮಾಡಲು ಆಗಲೂ ಸುಮ್ಮನೆ ಬೇಕೆ. ಆದರೆ ಇಂದು ನನ್ನ ಹೆತ್ತ ತಾಯಿಯಂತಿರುವ ನನ್ನ ಅತ್ತಿಗೆ ಮೇಲೆ ಕೈ ಹಾಕಿದ್ದಾರೆ ಎಂದಾಗ ಈಗಲೂ ಸುಮ್ಮನೆ ಬಿಡಬೇಕು. ಸಾಧ್ಯವಿಲ್ಲ, ನಾನೆಂದಿಗೂ ಸಾಧ್ಯವಿಲ್ಲ. ಕಾನೂನಿಗೆ ಅವರನ್ನು ಒಪ್ಪಿಸಿದರೆ ಅವರು ಸಂಪಾದಿಸಿದ ಕರ್ಮದ ಹಣದಿಂದ ಕಾನೂನನ್ನೇ ಕೊಂಡುಕೊಂಡು ನಮ್ಮನ್ನೇ ನಾಶ ಮಾಡಿಕೊಳ್ಳುತ್ತಾರೆ. ಶ್ರೀರಾಮ, ಅವರ ತೃಂಡಗಳನ್ನು ಚೆಂಡಾಡಿ 10 ಕಾಗೆಗಳಿಗೆ ಹಾಕಿದಾಗಲೇ ನನ್ನ ಮನಸ್ಸಿಗೆ ಸಮಾಧಾನ. ನಿನ್ನ ರೋಷಾವೇಶ ನನಗೆ ಅರ್ಥವಾಗುತ್ತದೆಯಪ್ಪ. ಆದರೆ ಆತುರದಲ್ಲಿ ನಿನಗೇನಾದರೂ ಆದಿತ್ತು ಎಂಬ ಭಗವಾನ್ ನರಭಕ್ಷಕರಂತಿರುವ ಸುಮ್ಮನೆ ಅವರನ್ನು ಕಾನೂನಿಗೆ ಒಪ್ಪಿಸಿ ಬಿಡೋಣ. ನನ್ನ ಮಾತು ನಿನಗೆ ತಿಳಿಯುತ್ತಿಲ್ಲ. ನಾನು ನಿನಗೆ ಹೇಗೆ ಹೇಳೋಣ, ಹೇಗೆ ಹೇಳಲಿ?
ವಿಷಯ ಹೇಳ್ಬೇಕಂತ ಮಾಡಿದ್ದೀನಣ್ಣ. ಮುಖ್ಯವಾದ ಸಮಾಚಾರನ ಅದೇನು ಶರಣ್ಯ? ಅಣ್ಣ, ಶ್ರೀದೇವಿಯನ್ನು ಅಂದ ಹಾಗೆ ಅದ್ಯಾವುದಮ್ಮ ವಿಷಯ? ಅದೇ ಶ್ರೀದೇವಿಯನ್ನು ಕೊಲೆ ಮಾಡಲು ಸಂಚು ಹಾಕಿದರು ಬೇರೆ ಯಾರು ಅಲ್ಲಣ್ಣ, ಇವರೇ, ಇದೇ ಪಾಪಿಗಳೇ. ಏನು? ನಮ್ಮ ಶ್ರೀದೇವಿಗೆ ಹತ್ಯೆಗೆ ಸಂಚು ಮಾಡಿದವರು ಇದೇ ಪಾಪಿಗಳ? ಅಣ್ಣ, ನೋಡಿದ್ರೆ ಆ ಕ್ರೂರಿಗಳ ಅಟ್ಟಹಾಸವನ್ನು. ಇಂದ ಅವರನ್ನು ಯಾರು ಕಾಪಾಡುತ್ತಾರೋ ನಾನು ನೋಡುತ್ತೇನೆ. ಅವರ ದೇಹಗಳನ್ನು ಇಂಚಿಂಚಾಗಿ ಕತ್ತರಿಸಿ ನಾಯಿನರಿಗೆ ಹಾಕಿದಾಗಲೇ ನನ್ನ ಮನಸ್ಸಿಗೆ ಸಮಾಧಾನ. ಆದರೂ ಬಿಡಬೇಡ ಮಗಳು, ಸ್ವಲ್ಪ ಇರು. ಧರ್ಮದಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಹೇಳುವುದಿದೆ. ಮುಖ್ಯವಾದ ವಿಷಯವೇ? ಅದೇನಂತ ಹೇಳಿ ಗುರುಗಳೇ. ಧರ್ಮಣ್ಣ, ಅಂದು ನಿನ್ನ ತಂದೆ ತಾಯಿಯರ ಶ್ರದ್ಧಾ ಕಾರ್ಯದಂದು ನಿನ್ನ ಹೇಳಿದೆಯಲ್ಲ, ಇದೇ ಶ್ರೀಕಾಂತ ನಿನ್ನ ಅಳಿಯನಪ್ಪ. ಶ್ರೀಕಾಂತ ನನ್ನ ಅಳಿಯನೇ? ಏನು ಗುರುಗಳೇ ನೀವು ಹೇಳುತ್ತಿರುವ ಮಾತು? ಹೌದು ಧರ್ಮಣ್ಣ, ಅಂದು ನಿನ್ನ ತಂದೆ ತಾಯಿಯ ದೇಹಗಳ ಮುಂದೆ ಅಳುತ್ತಾ ಕುಳಿತಾಗ ನಿಮಗೆಲ್ಲಿ ಕಷ್ಟವಾದಿತ್ತು ಅಂತ ಅವನನ್ನು ನಾನೇ ಕರೆದುಕೊಂಡು ಹೋಗಿ ನಾನು ಬೆಳೆಸಿ ಅವನನ್ನು IPS ಆಫೀಸರನ್ನಾಗಿ ಮಾಡಿದ್ದೇನೆ. ಶ್ರೀಕಾಂತ, ಬಾಯಿ. ಧರ್ಮಣ್ಣ, ತೆಗೆದುಕೋ ನಿನ್ನ ಅಳಿಯನನ್ನು. ಬಾಕಂದ ಬಾವ, ಬನ್ನಿ ಬಾವ. ಬಾವ, ನೋಡಿದ್ಯಾ ಅಂದು ನಾನು ಕಷ್ಟದಲ್ಲಿದ್ದಾಗ ನೀನು ಕಷ್ಟದಲ್ಲಿದ್ದಾಗ ನಾನು ಒಬ್ಬರ. ಇಂದು ನಾವು ರಕ್ತ ಸಂಬಂಧಿಗಳು. ನೋಡಿದ್ಯಾ ವಿಧಿಯ ಆಟವನ್ನು? ಹೌದು ಬಾವ, ಯಾರೂ ಇಲ್ಲ ಎಂದುಕೊಂಡಿದ್ದ ನನಗೆ ಎಂದು ನನ್ನ ಜನ್ಮ ಸಾರ್ಥಕವಾಯಿತು. ಇನ್ನೊಂದು ಮುಖ್ಯವಾದ ವಿಷಯ ಏನಮ್ಮ ಅದು? ಅಷ್ಟೇ, ಮುಖ್ಯವಾದ ವಿಷಯ? ತಮ್ಮಣ್ಣವ್ರ ಮಗಳ ಕೊಲೆ ಆಯ್ತಲ್ಲ, ಆ ಪಾಪಿಗಳೇ ಕೊಲೆ ಮಾಡಿದ್ದಾರೆ. ತಮ್ಮಣ್ಣನವರ ಮಗಳು ಅಂದ್ರೆ ನಮ್ಮ ಶ್ರೀದೇವಿಯ ಮಾರ್ಗದರ್ಶಕಿಯಾಗಿ ಹೋಗಿದ್ದು ತಮ್ಮಣ್ಣನವರ ಮಗಳೇ. ನೀನು ಹೇಳುತ್ತಿರುವ ಮಾತು ನಿಜವೇ? ಅಷ್ಟೇ, ನಾನು ಇನ್ನೊಂದು ಒಂದು ಸಂತೋಷದ ವಿಷಯ ಹೇಳಬೇಕಂತ ಮಾಡಿದ್ದೆ. ಹೇಳು ಶರಣ್ಯ. ಏನಿಲ್ಲಣ್ಣ, ಇಷ್ಟು ದಿವಸ ನಿಮಗೆ ಮರೆ ಮಾಚಿ ನಿಮ್ ಮುಂದೆ ಓಡಾಡ್ತಾ ಇದ್ದವಳು ನಾನು, ಬೇರೆ ಯಾರು ಅಲ್ಲ, ನಿಮ್ಮ ತಂಗಿ ಶ್ರೀದೇವಿನೇ. ಏನೇ ಹೇಳ್ತೀರಿ? ನೀನೇ ನಮ್ಮ ತಂಗಿ ಶ್ರೀದೇವಿ. ಕಂದ, ಆದರೆ ಈ ನಿನ್ನ ಬದಲಾದ ರೂಪವೇನು ಶ್ರೀದೇವಿ? ಏನಂತ ಹೇಳ್ತಾಳೆ? ಅದೊಂದು ದೊಡ್ಡ ಕಥೆ ಅಲ್ಲ. ಆ ಪಾಪಿಗಳು ನಾವೆಲ್ಲರೂ ಒಂದೇ ರೂಮ್ನಲ್ಲಿದ್ದಾಗ ನನ್ನನ್ನು ಬಲಾತ್ಕಾರ ಮಾಡಲು ಬಂದಿದ್ದ. ಆಗ ನನ್ನ ತಪ್ಪಿ ನನ್ನ ಗೆಳತಿ ಬಲಾತ್ಕಾರ ಮಾಡಿ ಅವಳನ್ನು ಸುಟ್ಟು ಹಾಕ್ಬಿಟ್ರು. ಅವರು ತಿಳ್ಕೊಂಡಿದ್ದಾರೆ ನನ್ನನ್ನು ಸುಟ್ಟರು ಅಂತ. ಸುಟ್ಟು ಹೋಗಿದ್ದು ನನ್ನ ಗೆಳತಿ. ಅವಳನ್ನ ಬಿಡಿಸ್ಕೊಳ್ಳೋದಕ್ಕೆ ಹೋಗಿ ನನ್ನ ಮುಖ ಸುಟ್ಟು ಹೋಯ್ತು. ಹೇಗೋ ಕೃಷಿ ಇಲಾಖೆಯ ಮಂತ್ರಿಗಳಿಂದ ನನ್ನ ಮುಖವನ್ನು ಪ್ಲಾಸ್ಟಿಕ್ ಸರ್ಜರಿ ಮಾಡ್ಕೊಂಡು ಬಂದಿದ್ದೇನೆ. ಸಂತೋಷ ಶರಣ್ಯ, ಅಂತೂ ನೀನು ನಮಗೆ ಸಿಕ್ಕಿಯಲ್ಲ, ಅಷ್ಟೇ ಸಾಕಮ್ಮ, ಅಷ್ಟೇ ಸಾಕು. ಇಂದು ನಿನ್ನ ಹತ್ಯೆಗೆ ಸಂಚು ಮಾಡಿದ ಆ ಪಾಪಿಗಳ ರುಂಡ ಕಡಿದು ಅವರನ್ನು ಯಮಲೋಕ ಕಟ್ಟುವುದೊಂದೇ. ಹೋಗು, ಆ ಪಾಪಿಗಳ ರುಂಡ ಕತ್ತರಿಸಿ ನನ್ನ ತಂದೆ ತಾಯಿಗಳ ಆತ್ಮಕ್ಕೆ ಶಾಂತಿ ನೀಡು. ಅವರ ಕರ್ಮದ ಕ್ರೌರ್ಯಕ್ಕೆ ಧರ್ಮದ ಸವಾಲು ಹಾಕಿ ಜಯಶಾಲಿಯಾಗಿ ಬಾ ಶ್ರೀರಾಮ, ಹೋಗು, ಜಯಶಾಲಿಯಾಗಿ ಬಾ. ಮಾಡುತ್ತೇನೆ ಅಣ್ಣ. ಅತ್ತಿಗೆ, ಅಣ್ಣ ನನಗೆ ಆಶೀರ್ವಾದ ಮಾಡಿ ನಾನು ಹೋಗಿ. ಬಾಬಾ, ಏನು ನೀನು ಮಾತನಾಡುವುದು? ಶ್ರೀದೇವಿ ಈಗಲೇ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಆ ಭಾಸ್ಕರನ ಮನೆಗೆ ಬರ. ನೀನು ಅವರೊಟ್ಟಿಗೆ ಬಾ. ಮುಂದಾಗುವ ಅನಾಹುತವನ್ನು ನಾನು ತಡೆಯುತ್ತೇನೆ. ಶ್ರೀಕಾಂತ್, ತಡೀರಿ, ನಾನು ನಿಮ್ ಜೊತೆಗೆ ಬರ್ತೇನೆ. ಅಲ್ಲೇ ದಾರಿ ಹೋಗ್ತಾ ಫೋನ್ ಮಾಡಿದ್ರೆ ಆಯ್ತು. ರೀ, ಕೊನೆಗೂ ನನ್ನ ಮಗಳು ಶ್ರೀದೇವಿ ಬದುಕಿ ಬಂದಳಲ್ಲ, ಅದೇ ನನಗೆ ಸಂತೋಷ ರೀ. ನಾವಂದುಕೊಂಡಾಗಿ ನಮಗೆ ಆ ದೇವರು ಒಳ್ಳೆಯದನ್ನೇ ಮಾಡಿದ್ದಾನೆ ಅಲ್ವೇನ್ರಿ? ಒಳ್ಳೇದ, ದೇವರು ಒಳ್ಳೇದಾಗಿದೆ. ಯಾಕೋ
ಯಾಕೋ ತಮ್ಮಣ್ಣ ಇವನು ಯೋಚನೆ ಮಾಡ್ತಾ ಇದೀಯಲ್ಲ? ಏನಿಲ್ರಿ, ಬಡವರ ಗೋರಿ ಮೇಲೆ ಶ್ರೀಮಂತಿಕೆ ಎಂಬ ಅರಮನೆ ಕಟ್ಟಿಕೊಂಡು ಬೆಳೆಯುತ್ತಿರುವ ಮೂರ್ಖರೇ, ಮುಗಿಯಿತು ನಿಮ್ಮ ಕತೆ. ಆ ಯಮಧರ್ಮ ನಿನ್ನನ್ನು ತಮ್ಮಣ್ಣ ಹೇಗಿದೆ ಬೈಗೆ? ಹಿಂಗ ನಾ ಮಾತಾಡಕತ್ತಲ್ರಿ, ಆ ಊರಾಗಿನ ಜನ ಮಾತಾಡಕತ್ತಾರ್ರಿ, ಮಾತಾಡಕತ್ತಾರ. ಆ ಬಡ ಭಿಕಾರಿ ಶ್ರೀರಾಮ ಈ ರೀತಿ ಮಾತನಾಡಿದ. ಬರಲಿ ಅವನನ್ನು ನನ್ನ ಮಾಯಾ ಪಂಜರದಲ್ಲಿ ಸಿಲುಕಿಸಿ ಅವನನ್ನು ಕಥೆ ಮುಗಿಸುವುದು ಹೇಗೆ ಎಂಬುದು ನನಗೆ ಚೆನ್ನಾಗಿದೆ. ಈ ಹಿಂದೆ ನಾನು ನಿನ್ನ ಮಾಯಾ ಪಂಜರದಲ್ಲಿ ಸಿಲುಕಿ ಹಾಕಿಕೊಂಡಿದ್ದೇನೋ ನಿಜ, ಆದರೆ ಈ ಹಿಂದೆ ನಿಮ್ಮನ್ನು ಕೊಲ್ಲುವ ಯಾವುದೇ ಉದ್ದೇಶ ನನಗಿರಲಿಲ್ಲ. ಆದರೆ ಇಂದು ಇದೇ ನನ್ನ ಕೊಡಲಿಕ್ಕೆ ಸಿದ್ಧನಾಗು ಸಾಯಲು. ಅಷ್ಟು ಸುಲಭವಲ್ಲ ಈ ಧನರಾಜನ ಕಥೆ. ಈ ಧನರಾಜನನ್ನು ಬದುಕುಳಿಯೋದನ್ನು ನೋಡಿತು. ಧನರಾಜ ಪ್ರತಿದಿನ ನಿನ್ನ ದಿನವಾಗಿರುತ್ತದೆ ಎಂದು ತಿಳಿದುಕೊಂಡರೆ ಅನ್ಯಾಯವಾಗಿ ನಮ್ಮ ತಂಗಿಯನ್ನು ಕೊಲ್ಲಲು ಪ್ರಯತ್ನ ಪಟ್ಟಿರಲ್ಲ, ಮುಗಿಯಿತೆಂದು ತಿಳಿದುಕೋ ನಿನ್ನ ಆಯಸ್ಸು. ಸಾಯಲು ಸಿದ್ಧನಾಗಿರೋದು ಅವನಲ್ಲ, ನೀನು. ಅವಸರ ಮಾಡ್ತಾಳ್ರಿ, ಅಷ್ಟೊಂದು ಸುಲಭಲ್ಲ. ಅವ ಬಾಳ ಚಾಣಕ್ಯದನ್ರಿ, ಬಾಳ ಚಾಣಕ್ಯದನ. ಅವ್ರ ತಂಗಿ ಹಂಗ ಶ್ರೀಕಾಂತನ ಅವ್ರ ಭಾವ ಕೂಡ ಅದಾನ. ನೀವು ಮಾಡಿದ್ದೆಲ್ಲ ಅವ್ರಿಗೆ ಹಿಂಸೆ ಗೊತ್ತಾಗೈತ್ರಿ. ಅಂದ್ಮೇಲ ನಿಮ್ಮನ್ನ ಮಟ್ಟ ಹಾಕ್ತಾರ ಅವ್ರ. ತಮ್ಮಣ್ಣ, ಇವನು ನಮ್ಮನ್ನು ಕೊಲ್ಲಲಿಕ್ಕೆ ಬಂದ ಅಂತ ಹೇಳಿ ಬಚಾವಾಗಬಹುದು. ಇನ್ನು ಇದಕ್ಕೆಲ್ಲ ಇವರು ಹೇಳಿದಕ್ಕೆಲ್ಲ ಸಾಕ್ಷಿ ಕೋರ್ಟ್ ಅಂತ ಹೋದರೆ ಇವರ ಆಯಸ್ಸು ಕೂಡ ಮುಗಿದೋಗುತ್ತದೆ. ಅಂದಾಗ ನಮ್ಮ ಪ್ರತಿ ದಾರಿಗೂ ಅಡ್ಡ ಬರುತ್ತಿರುವ ಇವನನ್ನು ಕೊಂದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಶ್ರೀರಾಮ, ಸಿದ್ಧನಾಗು. ಸಾಧ್ಯವಿಲ್ಲ ಭಾಸ್ಕರ, ಅದೆಂದಿಗೂ ಸಾಧ್ಯವಿಲ್ಲ. ನಾನು ನಿಮ್ಮ್ಯಾರನ್ನೂ ಬಿಡುವುದಿಲ್ಲ, ನಿಮ್ಮೆಲ್ಲರನ್ನು ಕತ್ತರಿಸಿಯೇ ತೀರುತ್ತೇನೆ. ಸಿದ್ಧನಾಗಲಾಗದೆ ಸಾಯಲು. ಮಿಸ್ಟರ್ ಭಾಸ್ಕರ್, ಪ್ರತಿದಿನ ನಿನ್ನ ದಿನವಾಗಿರುತ್ತದೆ ಎಂದು ತಿಳಿದುಕೊಂಡ್ರೆ ಅದು ನಿನ್ನ ಮುಟ್ಟಾಳತನ. ಮೆಲೆಸಿಕೋ ನಿನ್ನ ಮನೆಗೆ. ನನ್ನ ಮಾತು ಕೇಳು, ನನ್ನನ್ನು ಬಿಟ್ಟು ಬಿಡು. ನಿನಗೆ ಏನು ಬೇಕು? ಏನು ಬೇಕು ಅದನ್ನು ಕೊಡುತ್ತೇವೆ. ಹಾಗಾದರೆ ನಾವು ನಮ್ಮ ತಂದೆ ತಾಯಿಯರ ಜೀವವನ್ನು ಮರಳಿ, ಸತ್ತ ನನ್ನ ಜಾನಕಿಯ ಜೀವವನ್ನು ಮರಳಿ ಕೊಡು. ಸತ್ತ ಈ ತಮ್ಮಣ್ಣನವರ ಹೆಂಡತಿಯ ಜೀವವನ್ನು ಮರಳಿ ಕೊಡು. ಅಷ್ಟೇ ಅಲ್ಲ, ಅಂದು ನನ್ನ ತಂಗಿಯ ಹತ್ತಿಗೆ ಸಂಚು ಮಾಡಿ ಅವಳ ಮಾರ್ಗದರ್ಶಕಿ ಎಂದರೆ ನನ್ನ ತಂಗಿಯ ಯಶಸ್ಸಿಗೆ ಕಾರಣವಾದ ಶ್ವೇತ, ಇದೇ ತಮ್ಮಣ್ಣನವರ ಮಗಳು. ಅವರ ಜೀವವನ್ನು ಮರಳಿ ಕೊಡು. ಹೇಳೋ ಮನೆ ಬರುತ್ತೆ ನನ್ನ ಮಗನೇ, ಕೊಡುತ್ತೀಯಾ ಹೇಳೋ. ಆ ಶ್ರೀದೇವಿಯ ಮಾರ್ಗದರ್ಶಕಿ ತಮ್ಮಣ್ಣನ ಮಗಳೇ? ಹೌದಾ ಮುಟ್ಟಾಳ, ಹೌದು. ಅಂದು ನೀನು ತಮ್ಮಣ್ಣನ ಹೆಂಡತಿಯ ಶೀಲ ಕೆಡಿಸಿದೆ. ಆ ಶ್ರೇಣಿಯನ್ನು ತೀರಿಸಿಕೊಳ್ಳಲು ತಮ್ಮಣ್ಣನವರು ತೆಗೆದುಕೊಂಡರು. ಅಷ್ಟೇ ಅಲ್ಲ, ನೀನು ಅವಳ ಶೀಲವನ್ನು ಕೆಡಿಸಿದಾಗ ಆ ನೋವನ್ನು ತಾಳಲಾರದೆ ಅವಳು ಆತ್ಮಹತ್ಯೆ ಮಾಡಿಕೊಂಡರು. ಸೇಡಿನ ನೆಪದಲ್ಲಿ ನಿನ್ನ ಮನೆ ಸೇರಿದ ಈ ತಮ್ಮಣ್ಣ ನಿನ್ನನ್ನು ನಮ್ಮ ಮೇಲೆ ಹುಚ್ಚು ನಾಯಿ ಅಂತ ಚೂಬಿಟ್ಟು ಅವನ ಮಗಳ ಜೀವವನ್ನೇ ಕಳೆದುಕೊಳ್ಳುವಂತೆ ಮಾಡಿಬಿಟ್ಟ. ಇಷ್ಟೆಲ್ಲ ಆದ ಮೇಲೆ ನಿಮ್ಮಂತಹ ಪಾಪಿಗಳ ಭೂಮಿಯ ಮೇಲೆ ಬದುಕಿರಬಾರದು ಭಾಸ್ಕರ, ಬದುಕಿರಬಾರದು. ಸಿದ್ಧನಾಗು ಸಾಯಲು. ಅಷ್ಟಾಗ್ತಾಳ ಮಾಡಕತ್ತೆ. ಕತ್ರಸ ಇವನ್ ಕತ್ರಸ. ಬೇಡ ಶ್ರೀರಾಮ, ನನಗೂ ಕೂಡ ನಿಮ್ಮ ಹಾಗೆ ನ್ಯಾಯಯುತವಾಗಿ ಬದುಕಲು ಒಂದು ಅವಕಾಶ. ದಯವಿಟ್ಟು ನನ್ನನ್ನು ಮುಚ್ಚಬಾಯಿ ಬಂಡ ರಾಕ್ಷಸ. ಭೂಮಿಯ ಮೇಲೆ ಯಾರದಾದರೂ ಮಾತನ್ನ
ಮಾತ್ರಮಾದ್ರೂ ನಂಬಬಹುದು. ಆದರೆ ಸದಾ ನಿಮ್ಮ ಸ್ವಾರ್ಥದ ಬಗ್ಗೆ ಚಿಂತಿಸುವ ನಿಮ್ಮಂತಹ ನರಭಕ್ಷಕ ಪಾಪಿಗಳ ಮಾತನ್ನು ನಂಬಲಾಗುವುದಿಲ್ಲ. ಎಂದು ಅದಾರು ಬಂದು ನಿನ್ನನ್ನು ಕಾಪಾಡುತ್ತಾರೋ ನಾನು ನೋಡುತ್ತೇನೆ. ಶ್ರೀರಾಮ, ಸಾಯುವುದು ನಮ್ಮ ದಣಿಯಲ್ಲೋ ನೀನು. ಶ್ರೀರಾಮ, ಏನು ನೀನು ಮಾಡಿದೆ? ಅನ್ಯಾಯವನ್ನು ಕಾನೂನನ್ನು ಕೈಗೆ ತೆಗೆದುಕೊಂಡು ಬಿಟ್ಟೆ. ಏಕೆ ಧನರಾಜನನ್ನು ಭಾಸ್ಕರನನ್ನು ಏಕೆ ಕೊಂದೆ ಹೇಳು? ಶ್ರೀಕಾಂತಣ್ಣ, ಇವ್ರು ಶ್ರೀರಾಮ್ ಕೊಂದಲ್ಲ, ಇಲ್ಲಿರಲ್ಲ. ಈ ಕರಿಯ ಕೊಂದ್ರಿ ನಿಮ್ ಕಣ್ಣಿಗೆ ಕಾಣ್ತತೆ ಇಲ್ಲ. ಏನು ಇವರನ್ನೆಲ್ಲ ಕೊಂದಿದ್ದು ಇವನ? ಡ್ಯಾನ್ಸ್ ತಮ್ಮಣ್ಣನವರೇ, ಇನ್ಸ್ಪೆಕ್ಟರ್ ಅರೆಸ್ಟ್ ಮಾಡಿ ಇವನನ್ನು. ಶ್ರೀರಾಮ, ನೀನು ಅಂದುಕೊಂಡ ಹಾಗೆ ಎಲ್ಲ ಕೆಲಸ ಮುಗಿಯಿತು. ನೀನು ಮೊದಲು ಮನೆಗೆ ಹೋಗು. ತಮ್ಮಣ್ಣನವರೇ, ನೀನು ನಮ್ಮ ಜೊತೆಗೆ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಇವರ ಮಾಡುವ ಅಕ್ರಮಗಳಿಗೆ ನೀವೇ ಸಾಕ್ಷಿದಾರಿ. ನಡೆಯಿರಿ, ಹೋಗೋಣವೇ? ಅಲ್ರಿ, ಈ ಕುತಂತ್ರಕ್ಕೆ ಸೂತ್ರಧಾರ ನಾನು ಆದಾಗ ನೀವು ಕರ್ನಲ್ಲಿ ಬಂದೇ ಬರ್ತಂತವ್ರಿ, ಬಂದಲ್ಲಿ ಬರ್ತಂತೆ. ನಡೆಯಿರಿ, ಹೋಗೋಣ. ಶರಣ್ಯ, ಅಂತೂ ಇಂತೂ ಇಂದು ನನ್ನ ಮನಸ್ಸಿಗೆ ಸಮಾಧಾನವಾಯಿತು. ತಮ್ಮ ಸ್ವಾರ್ಥಕ್ಕೋಸ್ಕರ ಬಡವರ ರಕ್ತವನ್ನು ಹೀರಿ ಕುಡಿಯುತ್ತಿದ್ದ ಈ ನರಭಕ್ಷಕ ಪಾಪಿಗಳ ಅಂತ ಇಂದು ನಿನ್ನ ಮಾರ್ಗದರ್ಶಕಿ ಶ್ವೇತಳ ಆತ್ಮಕ್ಕೆ ನಿಜವಿದೆ ಅಣ್ಣ ಮಾತು. ಆದ್ರೆ ದೇವರ ಕೊಲೆಗಾರ ನೀನು ಆಗ್ಲಿಲ್ವಲ್ಲ, ಅದೇ ಸಂತೋಷ. ಬಾಣ ಹೋಗ್ಬಿಡೋಣ. ಏನು ಅಂತೂ ಇಂತೂ ನಮ್ಮ ದೋಸ್ತನ ಓಡಿಸಿಬಿಟ್ಟಿ. ಅವ ದೇಶಾಂತರ ಹೋಗ್ಬಿಟ್ಟ. ಯಾಕೆ ಅಂತ ಗೊತ್ತಿಲ್ಲ ನಿನಗೆ. ನಾ ಯಾವ ನಿನ್ನ ಮದುವೆ ಮಾಡ್ಕೊಂತೀನಿ ಅಂತ ಹೇಳಿದ್ನ ಆ ನೋವಿಗೆ ಬಿಟ್ಟು ಓಡೋದು. ಅಯ್ಯೋ, ಅವನ ಪರಿಸ್ಥಿತಿ ಹಿಂಗ ಆಗಬಾರ್ದಾಗಿತ್ತು. ಆದ್ರೆ ಇಲ್ಲಿ ಈಗ ಮತ್ತೆ ನಾವಿಬ್ಬರು ಲವ್ ಮಾಡಿ ಆಯ್ತು. ಮತ್ತೆ ಈಗ ಆಗದ ಯಾವಾಗ, ಮತ್ತೆ ಫಸ್ಟ್ ನೈಟ್ ಮಾಡ್ಕೊಳದ ಯಾವಾಗ ಅಂತಾನೆ. ಮೂಳ ಹಳೆ ಮೂಳ ಇನ್ನು ಕಾಯಿನ ಕಟ್ಟಿನ ಫಸ್ಟ್ ನೈಟ್. ಹೌದು, ನಮ್ದಿಬ್ರದ್ದು ಮದುವೆ ಐತಂತ ನಿನಗೆ ಗೊತ್ತಾಯ್ತಲ್ಲ. ಮತ್ತೆ ಹಾರ ಹಿಡ್ಕೊಂಬರಕ್ಕೆ ಏನಾಗಿತ್ತು ನಿನಗೆ? ಸರ ಕೇಳೇನೆ ಆಗಿತ್ತ ನಾನು ಮುಂದೆ ತಡೀರ್ರಿ ಮುಟ್ಟ. ಏನ್ ಮಾಡಕತ್ತೀರಿ? ಏನ್ ಮಾಡಕತ್ತೀವಿ? ಏನು ಮಾಡಕತ್ತಿಲ್ಲ, ಹಾರಕ್ಕ ಕಾಯಕತ್ತವ ಇಬ್ರು. ಎಲ್ಲಿ ಓಡಿ ಅಂತೀರ ಅನ್ನಂಗ್ ಕಾಣ್ತೈತಿ. ಹಾರಕ್ಕ ಕಾಯಕತ್ತಾರ, ಹಾರಕ್ಕ. ಅಯ್ಯೋ ಅಪ್ಪ, ಏನಾತಪ್ಪ? ಇಂತ ಒಳ್ಳೆ ಹುಡುಗ ನೋಡ್ರ ನೋಡಿ ಹೆಂಗ್ ಕಾಣ್ತಾನ. ಮತ್ತ ಅವನ್ ಮದ್ವಿ ಮಾಡ್ಕೊಂಡ್ರೆ ಮತ್ತೆ ಇನ್ನೇನಾಯ್ತು? ನೋಡಿ, ಇಂತ ಒಳ್ಳೆ ಹುಡುಗ ಸಿಕ್ಕಾನ ಅಂದ್ಮೇಲೆ ಆಶೀರ್ವಾದ ಮಾಡು. ಸುಮ್ನೆ ನಮ್ಗೆ ಅಕ್ಕಿ ಕಾಳ ರೆಡಿ ಅದಾನೆ. ನಾ ಏನ್ ಹೇಳಿತು ಮಗಳ ನಿಮ್ಗ? ನನ್ನ ಮೊಲದೇ ತೆಗಿಬೇಡ ಅಂತ ಹೇಳೇನೆ. ನೀವು ಓಡಿ ಮದುವೆ ಹಾಕ್ ಬಿಡ್ತಾನೆ. ಅವ್ರ ಮಾವನ ಹತ್ರ ಕರ್ಕೊಂಡು ಹೋಗಿ ಒಪ್ಪಿಗೆ ತಗೊಂಡ ಮಾಡ್ತಾನೆ, ಮದುವೆ ಮಾಡ್ತಾರೆ. ಹಿಂಗಂದೆ? ಮತ್ತ ಸರಿ ಬಿಡು, ಅವ್ರ ಮಾವನ ಹತ್ರ ಕರ್ಕೊಂಡು ಅಲ್ಲಿ ರೆಡಿ ಹೋಗೋಣ. ಶ್ರೀದೇವಿ, ನನ್ನ ಮೈದುನ ಹಾಗೂ ಶ್ರೀಕಾಂತ್ ಎಲ್ಲ ಹೋದವರು ಇಷ್ಟೊತ್ತಾದ್ರೂ ಮನೆಗೆ ಬರ್ಲಿಲ್ಲ. ಸ್ವಲ್ಪ ಮುಂದೆ ಹೋಗಿ ನೀವು ನೋಡ್ಕೊಂಡ್ ಬರ್ಬಾರ್ದೇನ್ರಿ? ಹಾಗೆ ಬರ್ತೀನಿ. ಶ್ರೀರಾಮ್, ಬಂದೇನಪ್ಪ. ನೀನು ಬರುವವರೆಗೆ ನಮ್ಮ ಮನಸ್ಸಿಗೆ ಆತಂಕವಾಗಿತ್ತು. ಈಗ ಸ್ವಲ್ಪ ಸಮಾಧಾನವಾಯಿತು. ಶ್ರೀದೇವಿ, ಆ ಪಾಪಿಗಳನ್ನು ಬಂಧಿಸಿದೇನಮ್ಮ? ಅಣ್ಣ, ಇಂದು ಆ ಪಾಪಿಗಳ ಪಾಪದ ಕೊಡ ತುಂಬಿತು ಅಂತ ಕಾಣುತ್ತದೆ. ಅವರಿಂದ ನನಗೆ ಬೀಳುತ್ತಿದ್ದ ಏಟುಗಳನ್ನು ಅವರಿಗೆ ಮಾಡಿದೆ. ಅವರು ಮಾಡಿದ ಕರ್ಮದ ಕ್ರೌರ್ಯಕ್ಕೆ ಅವರ ಪ್ರಾಣ ಪಕ್ಷಿಗಳು ಹಾರಿ ಹೋದವಲ್ಲ. ಸಂತೋಷ ಶ್ರೀರಾಮ, ತುಂಬಾ ಸಂತೋಷ. ಆ ಕರ್ತೃ ಶ್ರೀ ಶಿವಲಿಂಗೇಶ್ವರ ಸಾವಿಗೇಶ್ವರ ಕೃಪೆಯಿಂದ ಇಂದು ನನ್ನ ತಂದೆ ತಾಯಿಗೆ ಆತ್ಮಕ್ಕೆ ಶಾಂತಿ ದೊರಕಿದಂತಾಗಿತ್ತು. ಅಕ್ಕ, ಬಾವ,
ರಂಗ, ಏನಿದು? ಯಾರು ಇವಳು? ಅಕ್ಕ, ಅದು ಅದು ಏನದು? ಅದು ರಂಗಿ ಅಂತ. ಏ ಶ್ರೀರಾಮ, ಇವ್ರು ಧರ್ಮಣ್ಣ, ಧರ್ಮಪುರ, ನಿಮ್ಮ ಮಳೆ ಓಡೇಜಿ ಓದ್ಸ್ಕೊಂಡ್ ಮದುವೆ ಮಾಡ್ಕೊಳಕತ್ತ ನನ್ನ ಮಗಳನ್ನ. ನನ್ನ ಮಾನ ಮರದಿ ತೆಗಿಬಾರವ ಮಗಳ. ನಿನ್ನ ಮಾವದಾನ, ನಿನ್ನ ಮಾವನ ಹತ್ರ ನೀನು ಮದುವೆ ಮಾಡ್ತಾನೆ ಅಂದ ಇಲ್ಲಿ ಕರ್ಕ ಬಂದ್ ನಿಲ್ಸೇನೆ. ನೀನು ಒಪ್ಪಿಗೆ ಕೊಡಪ್ಪ ಅವ್ರಿಗೆ, ಮದುವೆ ಮಾಡೋಣ. ನಮ್ಮದೇ ತಲಾಟೆ ಅವ್ರಿ, ಅಲ್ಲ ದೇವರ ಕೃಪಾಶೀರ್ವಾದ ರೀ. ಅಂದ ಹಾಗೆ ಮಾತಿನ ಮಧ್ಯೆ ಹೇಳುದನ್ನೇ ಮರ್ತ್ಬಿಟ್ಟೆ. ನಾವು ಮಾತನಾಡಬೇಕಾದ ವಿಚಾರ ಬೇರೆನೇ ಇದೆ ಅಲ್ವಾ? ನೀವು ಮರ್ತ್ಬಿಟ್ರೆ ಹೇಗೆ? ಅದ್ಯಾವ್ದಕ್ಕೆ ಮುಖ್ಯ ಸಮಾಚಾರ? ಅದೇನಪ್ಪ, ಅಂದು ಶರಣ್ಯ ಹೇಳಿದಳಲ್ಲ, ನನ್ನ ಗೆಳತಿ ಶ್ರೀದೇವಿ ಬಂದ ನಂತರ ಮದುವೆ ಅಂತ. ಅಂದ ಹಾಗೆ ಈಗ ಶ್ರೀದೇವಿ ಮನೆಗೆ ಬಂದಾಯ್ತು. ಈಗ ಶ್ರೀಕಾಂತನಿಗೂ ಅವಳಿಗೆ ಮದುವೆ ಮಾಡ್ಬೇಕಂತ ಅನಿಸ್ತಾ ಇದೆ. ಶ್ರೀದೇವಿ, ಏನಂತೀಯಮ್ಮ ಇದಕ್ಕೆ? ಹಾಗೆ ಹಾ, ಇದರಲ್ಲಿ ನಮ್ ಶ್ರೀರಾಮಗೂ ಒಂದು ಕನ್ಯಾ ಸಿಕ್ಕಿತ್ರ ಇದ್ರಾಗ ಮದುವೆ ಆಗ್ಬಿಡ್ತಪ್ಪ. ಎಂತ ಒಳ್ಳೆ ವಿಚಾರ ತಮ್ಮಣ್ಣನವ್ರಿ. ಬಿಗ್ರೆ, ನೀವೇನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಇಡೀ ಜಗತ್ತಿಗೆ ಅನ್ನ ಹಾಕು ಅನ್ನದಾತರಲ್ಲಿ ಒಬ್ಬನಾದ ನನಗೆ ಯಾವ್ದಾದ್ರೂ ಒಬ್ಬ ಅನ್ನದಾತ ಹೆಣ್ಣು ಕೊಡ್ತಾನೆ, ನನ್ನ ಮದುವೆನೂ ಆಗತ್ತೆ. ಅಷ್ಟೇ ಅಲ್ಲ ಬಾವ, ನಿಮಗೆ ಸೇರಬೇಕಾಗಿದ್ದ 5 ಎಕರೆ ಜಮೀನು ನಿಮಗೆ ಸೇರಿದೆ. ತೆಗೆದುಕೊಳ್ಳಿ ಈ ಪತ್ರವನ್ನು. ಸಂತೋಷ ಶ್ರೀಕಾಂತ್. ರಂಗುಬವ್ವ, ಬರೀ ಶ್ರೀಕಾಂತ್ಗೂ ಶರಣ್ಯಗೂ ಮದುವೆ ಅಂದ್ರು ನೀನೇನು ಹಿಂಗ್ ತಿಂಗ್ ಮಂಗ್ಯ ನಂಗೆ ಆಡಕ್ ಹೋಗ್ಬೇಡ. ನಾನು ನಿಮ್ಗೆ ಮದುವೆ ಮಾಡಿಸ್ತೀನಿ. ಸದ್ಯಕ್ಕೆ ಇವತ್ತು ಎಂಗೇಜ್ಮೆಂಟ್ ಅಷ್ಟೇ ಮಾಡ್ತೀನಿ, ಸರಿನಾ? ಗುರುಗಳ ಆಶೀರ್ವಾದ ಪಡ್ಕೊಳ್ರು. ಯಾವುದೇ ದೇವರು ಒಳ್ಳೆಯದನ್ನ ಮಾಡಲಿ. ನೋಡಿದೆಯಾ ಧರ್ಮಣ್ಣ, ಆ ಶ್ರೀಕೃಷ್ಣ ಹೇಳಿದಂತೆ ಭಗವಂತ ಧರ್ಮೋ ರಕ್ಷಿತ ರಕ್ಷಿತ ಎಂಬ ಮಾತು 100ಕ್ಕೆ 100 ಸತ್ಯ. ಆ ದೇವರು ನಿಮಗೆ ಒಳ್ಳೆಯದನ್ನ ಮಾಡಲಿ. ಹೌದು ಗುರುಗಳೇ, ನಿಮ್ಮ ಮಾತು 100ಕ್ಕೆ 100ರಷ್ಟು ಸತ್ಯ. ತಂದೆ ತಾಯಿಯರ ಹತ್ಯೆ ಪ್ರತಿಕಾರ ತೀರಿಸಿಕೊಳ್ಳಲು ಹೋದ ಧನರಾಜ್ ಕರ್ಮ ಮಾರ್ಗವನ್ನು ಅನುಸರಿಸಿದ. ಅವನು ಕರ್ಮ ಮಾರ್ಗವನ್ನು ಅನುಸರಿಸಿದ್ದಕ್ಕಾಗಿ ತನ್ನ ಪ್ರಾಣವನ್ನೇ ಕಳೆದುಕೊಳ್ಳಬೇಕಾಯಿತು. ಆದರೆ ಈ ನಮ್ಮಣ್ಣನ ತಾಳ್ಮೆಯ ಗುಣದಿಂದಾಗಿ ತಾಳಿದವನು ಬಾಳಿಯನು ಎಂಬಂತೆ ನಾವು ತಾಳ್ಮೆಯಿಂದ ಧರ್ಮ ಮಾರ್ಗವನ್ನು ಅನುಸರಿಸಿದ್ದಕ್ಕಾಗಿ ನಾವು ಯಾವುದೇ ತೊಂದರೆ ಇಲ್ಲದೆ ನಮ್ಮ ಗುರಿಯನ್ನು ಸಾಧಿಸಿದಂತಾಯಿತು. ಇದಕ್ಕೆ ಮುಖ್ಯವಾದ ಕಾರಣ ನಮ್ಮಣ್ಣ ಹೇಳಿಕೊಟ್ಟದ್ದು ಧರ್ಮ ಮಾರ್ಗವೇ ಅನ್ನೋದು 100ಕ್ಕೆ 100ರಷ್ಟು ಸತ್ಯ. ಅಣ್ಣ, ನಮ್ಮನ್ನು ಈ ರೀತಿಯಾಗಿ ಬೆಳೆಸಿದ ನಿನ್ನನ್ನು ಅಣ್ಣನಂತಾಗಿ ಪಡೆದಂತ ನಾನು ಶರಣ್ಯ ಶ್ರೀದೇವಿ ನಿಜವಾಗಿಯೂ ಪುಣ್ಯ ಮಾಡಿದ್ದೇವೆ ಅಣ್ಣ, ನಿಜವಾಗಿಯೂ ಪುಣ್ಯ ಮಾಡಿದ್ದೇವೆ. ಅಂದ ಹಾಗೆ ಇಷ್ಟು ದಿನ ಕಷ್ಟದಲ್ಲೇ ಕಾಲವನ್ನು ಕಳೆಯಬೇಕಾದ ಈ ನಮ್ಮ ಜೀವನ, ನಾವು ನಂಬಿರುವ ಆ ಶಿವಲಿಂಗೇಶ್ವರನಿಂದ ನಮ್ಮ ಸಂಸಾರ ಮತ್ತೆ ಒಂದಾಯಿತು. ಎಲ್ಲರೂ ಸೇರಿ ದೇವರಿಗೆ ತುಪ್ಪದ ದೀಪವನ್ನು ಹಚ್ಚೋಣ ಬನ್ನಿ. ಅದು ಸರಿಯಾಗ್ತಿದೆ. ಅಷ್ಟೇ ಅಲ್ಲ, ಇನ್ನು ಮುಂದೆ ನಮ್ಮ ರೈತರು ಸಹ ಇರುವಂತಹ ರಾಸಾಯನಿಕ ಗೊಬ್ಬರ ಬಳಕೆಯನ್ನು ಕಡಿಮೆ ಮಾಡಿ ಸಾವಯವ ಗೊಬ್ಬರವನ್ನು ಹೆಚ್ಚಿಗೆ ಬಳಸುತ್ತಾ ಅದರ ಜೊತೆಗೆ ತಿಪ್ಪೆ ಗೊಬ್ಬರ, ಹಸಿರೆಲೆ ಗೊಬ್ಬರಗಳನ್ನು ಬಳಸುತ್ತಾ ಫಲವತ್ತಾದ ನಮ್ಮ ಭೂಮಿಯನ್ನ ಬಂಜರಾಗದಂತೆ ನೋಡಿಕೊಳ್ಳೋದಕ್ಕೆ ನಾವೆಲ್ಲರೂ ಮುಂದಾಗಬೇಕು ಅನ್ನೋ ಜಯ ಗುರು ಕರುಣ ಸಾಗರ ಜಯ ದೀನೋಜನ ಸರಪೂರ ಜಯವರ ಕಲಹರವರ ದಿಗಂಬರ ತೆರೆಗೊಳ್ಳುವ ಜಗ ಈ ಸಂಸಾರದಿ ಪಾಲಿಸುವರವ ನಿನ್ನ ಭಕುತರ ಬಾಲಚಂದ್ರಧರ ನಸು. ಯಾರು ದಯವಿಟ್ಟು ಹೋಗ್ಬೇಡಿ.
ಕಲಾವಿದರು ಬರ್ಬೇಕು ಅಂತ ಹೇಳಿ ಕೇಳ್ಕೊತೀನಿ. I